ಅದಕ್ಕೆ ನಾನು ಬರುವಾಗೆಲ್ಲ ಯಾವಾಗ ಹೇಳ್ತೀನಿ, ದೇವರೇ ನಿನ್ನ ವಿಷಯವಾದ ತಿಳುವಳಿಕೆಯನ್ನು ನನಗೆ ಅನುಗ್ರಹಿಸು. ಇದು ಯಾವುದು ನಾವು ಓದೋದ್ರಿಂದ, ನಾವು ಪುಸ್ತಕಗಳನ್ನು ತುಂಬ ಓದೋದ್ರಿಂದ, ಯಾವುದೋ ಮರ್ತ್ಗಳಿಗೆ ಹೋಗಿ ಧ್ಯಾನ ಮಾಡೋದ್ರಿಂದ ನಾವು ದೇವ್ರನ್ನ ತಿಳ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ದೇವರು ಬಂದು ಸಮುದ್ರದ ಹಾಗೆ, ನಮ್ಮ ಮೈಂಡೆಲ್ಲ ಬೇರೆ ಒಂದು ಚೊಂಬಿನ ಹಾಗೆ. ದೇವರ ಆತ್ಮನೇ ನಮಗೆ ದೇವರ ಬಗ್ಗೆ ಪ್ರಕಟಿಸಬೇಕು. ನಿಜವಾಗಿಯೂ ದೇವರನ್ನು ನೀವು ನೋಡೋ ರೀತಿಯಲ್ಲಿ ನೀವು ನೋಡೋದೇ ಆದರೆ ನಿಮ್ಮ ಜೀವನಗಳು ಸಾಧಾರಣವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ತಿರುಗಿ ಒಂದು ಸತಿ ಹೇಳ್ತೀನಿ, ನೀವು ನೋಡಬೇಕಾದ ದೇವರನ್ನು ನೋಡಬೇಕಾದ ರೀತಿಯಲ್ಲಿ ನೀವು ನೋಡಿದರೆ ನಿಮ್ಮ ಜೀವನಗಳು ಸಾಧಾರಣವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಟ್ರೆಡಿಷನ್ ಜೀಸಸ್ ನೋಡಿದ್ದೀವಿ, ನಾವು ಪಾರಂಪರ್ಯ ಯೇಸುವನ್ನು ನೋಡಿದ್ದೇವೆ. ಬೈಬಲ್ ಇರುವ ಯೇಸುನ ಇನ್ನೂ ನೋಡಿಲ್ಲ. ಯಾಕಂದರೆ ಬೈಬಲ್ ಬಂದು ಜೀಸಸ್ ಆಲ್ಬಮ್. ನೀವು ಯಾವಾಗೆಲ್ಲ ಬೈಬಲ್ ಓದ್ತಿರೋ ಅಲ್ಲಿ ಯೇಸುವನ್ನು ನೋಡಲು ನಾವು ಅಭ್ಯಾಸಿಸ್ಕೊಳ್ಬೇಕು. ಅದಕ್ಕೆ ಇವತ್ತು ಎಲ್ಲ ಮಿಸ್ಟೇಕ್ಗಳನ್ನ ನೋಡ್ತಾ ಇದ್ದಾರೆ. ಯಾಕಂದರೆ ವಿಶ್ವಾಸಿ ಮೊದಲನೇ ಸತಿ ಬೈಬಲ್ ಓದುವಾಗ ತನ್ನನ್ನು ನೋಡ್ತಾನೆ. ಅದಕ್ಕೆ ತನ್ನ ಬಗ್ಗೆ ಒಂದು ಪಶ್ಚಾತ್ತಾಪ ಉಂಟಾಗುತ್ತೆ. ಅಯ್ಯೋ ನಾನು ಆಗಿರಬಾರ್ದು, ಹೀಗಿರಬಾರ್ದು, ಇಷ್ಟೆಲ್ಲ ಇದೆಯಾ ಮಹತ್ವಗಳು. ಎರಡನೇ ಸತಿ ಓದುವಾಗ ಎರಡನೇ ಸತಿ ಅಂದರೆ ಕಂಪ್ಲೀಟ್ ಮಾಡಿದೆ ಅಲ್ಲ ಹೇಳ್ತಿರೋದು, ಅದು ವರ್ಷಗಳು ತಗೊಳುತ್ತೆ. ಎರಡನೇ ಸತಿ ನೋಡುವಾಗ ಬೇರೆಯವ್ರ ಬಗ್ಗೆ ನೋಡ್ತಿರ್ತಾರೆ. ಅವ್ರು ಯಾಕೆ ಹೀಗಿದ್ದಾರೆ, ಈ ಚರ್ಚೆ ಯಾಕೆ ಆಗಿದೆ, ಇವ್ರಿಗೆ ಮಾಡ್ಬೋದಾ, ಆಗ ಮಾಡ್ಬೋದಾ ಅಂದರೆ ಅಲ್ಲಿ ಬೇರೆ ಯಾರು ನೋಡ್ತಿರ್ತಾರೆ. ಎಷ್ಟು ನೀವು ಡೀಪಾಗಿ ಹೋಗ್ತಿರ್ತೀರೋ, ಯಾವಾಗ ಯೇಸುವನ್ನು ನೋಡಲು ಆರಂಭಿಸ್ತೀರೋ ಆವಾಗಲೇ ನೀವು ಪ್ರಕಾಶ ಹೊಂದೋದಕ್ಕೆ ಸಾಧ್ಯ. ಅಂದರೆ ನಿಮ್ಮ ಆತ್ಮ ಏನಾಗುತ್ತೆ, ಇದುವರೆಗೂ ಯಾಕಂದರೆ ಜೀವವುಳ್ಳ ದೇವರು ರಕ್ತವು ಮಾಂಸವು ಪ್ರಕಟಿಸಿಲ್ಲ, ಯೇಸುವೊಂದಿಗೆ ಇರಿ, ಕೃಪೆಯಾಗಿ ಪ್ರಕಟಿಸ್ತಾರೆ. ಇದುವರೆಗೂ ನೋಡದ ಬೆಳಕನ್ನು ನೀವು ನೋಡಲು ಸಾಧ್ಯ. ನಿಜವಾಗಿ ನೀವು ದೇವರನ್ನ ದೃಷ್ಟಿಸಿದ್ರೆ ನೀವು ಅಯ್ಯೋ ಅಂತ ಹೇಳ್ತೀರ. ನಿಜವಾಗಿ ದೇವ್ರನ್ನ ನೋಡಿದ್ರೆ ನೀವು ಅಯ್ಯೋ ಅಂದ್ಬಿಡ್ತೀರ. ನಿಮಗೆ ಅಯ್ಯೋ ನಾನಾ ಅಂತ ನೀವು ಬೇರೆನೆಲ್ಲ ಅಯ್ಯೋ ಅಯ್ಯೋ ಅಂತಿರ್ತೀರ. ಯೆಶಾಯ ಬರೆದ ಪುಸ್ತಕ ನೀವು ನಿಜವಾಗಿ ನೀವು ಯಾವಾಗಾದರೂ ಓದಿದರೆ ಓದಿ ನೋಡಿ. 1ನೇ ಅಧ್ಯಾಯ 2ನೇ ಅಧ್ಯಾಯ, ದೇಶವೇ ನಿನಗೆ ಅಯ್ಯೋ, ಇಸ್ರಾಯೇಲ್ ಜನರೇ ನಿಮಗೆ ಅಯ್ಯೋ, ಎಲ್ಲರೂ ಅಯ್ಯೋ ಅಯ್ಯೋ ಅಂತ ಹೇಳ್ಕೊಂಡ್ಬರ್ತಿರ್ತಾನೆ. 6ನೇ ಅಧ್ಯಾಯದಲ್ಲಿ ಬರುವಾಗ ನನಗೆ ಅಯ್ಯೋ, ಯಾಕಂದರೆ ದೇವರ ಮಹಿಮೆಯನ್ನು ಕಂಡ ಮನುಷ್ಯನು ಏನು ಮಾಡೋನು, ತನ್ನ ಜೀವಿತದಲ್ಲಿ ಏನಾಗುತ್ತೆ, ತನ್ನನ್ನು ನೋಡಲು ಆರಂಭಿಸ್ಬಿಡ್ತಾನೆ. ಅದಕ್ಕೆ ಮೋಶೆ ಕೂಡ ಮೋಶೆ ನೋಡಿ ಆತನ ದೇವರನ್ನು ನೋಡಿದನು. ಎಲ್ಲ ಹೇಳಿ, ದೇವರು ನೋಡಿದನು. ಸಿ ಬೇರೆ, ಲುಕ್ ಬೇರೆ. ಅಂದರೆ ಲುಕ್ಕನ್ನು ಸುಮ್ಮನೆ ನೋಡೋದು, ನಾನು ಯೇಸು ಸ್ವಾಮಿ ನೋಡಿದೆ, ಅವ್ರು ಹಾಗೇ ಬಿಳಿ ಅದಲ್ಲ. ಅದು ನೋಡಿ ಯಾರು ಬದಲಾಗಿಲ್ಲ. ಅದು ನೋಡಿ ಎಷ್ಟೋ ಜನ ಕಳ್ಬೋದಕರಾಗ್ಬಿಟ್ಟು. ನೋಡೋದಂದ್ರೆ ಅದಲ್ಲ. ಮೋಶೆಗೊಂದು ಆಸೆ ಇತ್ತು, ಏನಂತಂದರೆ ದೇವರೇ ನಾನು ನಿನ್ನ ಮಹಿಮೆನ ನೋಡಬೇಕು. ಇವಾಗ ದೇವ್ರು ಒಂದು ವೇಳೆ ನಿಮಗೇನಪ್ಪ ಬೇಕು ಅಂತ ಕೇಳಿದ್ರೆ, ದೇವರೇ ನನಗೆ ಪರಲೋಕ ಕೊಡಿ. ಅದು ಒಂದು ವೇಳೆ ಮೋಶೆ ಸ್ಥಾನದಲ್ಲಿ ನಾವಿದ್ದಿದ್ರೆ, ದೇವರೇ ಯಾರು ಕಾನಾನ್ ಬರ್ತಾರೋ ಇಲ್ವೋ, ಇವರೆಲ್ಲ ಹೇಳೋದು ಇವರೆಲ್ಲ ನಂಬಕ್ಕಾಗಲ್ಲ, ನಾನು ಮಾತ್ರ ಕಾನಾನ್ಗೆ ಹೋಗ್ಬಿಡ್ಬೇಕು, ಯಾಕಂದ್ರೆ ಇವರೆಲ್ಲ ಗ್ಯಾರಂಟಿ ಇಲ್ಲ, ಆದ್ದರಿಂದ ನನ್ನನ್ನೇನು ಮಾಡಿ ಕಾನಾನ್ ಹೇಗಾದರೂ ಸೇರಿಸ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಆದರೆ ಮೋಶೆಗೆ ಕಾನಾನ್ ಮೇಲೆ ಆಸೆನೇ ಇಲ್ಲ. ಅಂತಂದರೆ ಕಾನಾನಿಗಿಂತ ದೇವರೇ ನಿನ್ನ ಮಹಿಮೆನ ನಾನು ನೋಡಬೇಕು. ಎಲ್ಲಾಡಿ, ದೇವರೇ ನಿನ್ನ ಮಹಿಮೆನ ನೋಡಬೇಕು. ಮಹಿಮೆ ಅಂದರೆ ಏನು? ಆತನ ಗುಣಗಳು. ವಿಮೋಚನೆ ಕಾಂಡ 34 ಬನ್ನಿ. ದೇವರು ನೋಡೋದಂದ್ರೆ ಈಗ ನೋಡಬೇಕು. ಹೇಗೆ ನೋಡೋ ದೇವ್ರನ್ನ? 34ನೇ ಅಧ್ಯಾಯದಲ್ಲಿ ದೇವರು ನಿಮಗೆ ನಿಜವಾಗ್ಲೂ ದರ್ಶನ ಕೊಡೋದಾದರೆ 2 ರೀತಿಯ ದರ್ಶನ ಬರುತ್ತೆ. ಒಂದು ಲೈವ್ ದರ್ಶನ ಈಗ ಬರಬೇಕು, ಅಥವಾ ವಾಕ್ಯ ದರ್ಶನ ಈಗ ಬರಬೇಕು. ಈ 2ರಲ್ಲಿ ನೀವು ನೋಡಬೇಕಾದ ರೀತಿಯಲ್ಲಿ ದೇವರು ನೋಡಿಬಿಟ್ರೆ ನಿಮ್ಮ ಚಿತ್ರಗಳು ಬದಲಾವಣೆ ಆಗಿಬಿಡುತ್ತೆ. ಯಾಕಂದರೆ ನೀವು ಬೈಬಲಲ್ಲಿ 40 ವರ್ಷ ಎಲ್ಲೂ ಮೋಶೆ ಗುಣಗುಟ್ಟಿದ್ದು ನೋಡೋಕ್ಕಾಗಲ್ಲ, ಮೋಶೆ ಬಂದು ದೇವರನ್ನ ಉಗಿದಿದ್ದು ನೋಡೋಕ್ಕಾಗಲ್ಲ. ಮೋಶೆ ಒಬ್ಬ ಮಾತ್ರನೇ ಪ್ರಾರ್ಥಿಸೋದು ನೋಡೋದಕ್ಕೆ ಸಾಧ್ಯ. ದೇವರನ್ನು ದೃಷ್ಟಿಸಿದವನು, ದೇವರನ್ನು ರುಚಿಸಿದವನು. ಅದಕ್ಕೆ ದಾವೀದ ಹೇಳ್ತಾನೆ, ಕರ್ತನು ಒಳ್ಳೆಯವನೆಂಬುದನ್ನು ರುಚಿಸಿ ನೋಡಿ, ರಚಿಸಬೇಡಿ. ನನ್ನನ್ನು ಹಾಗೂ ನಿಮ್ಮನ್ನು ಅವನ್ನು ರುಚಿಸುವುದಕ್ಕಾಗಿ ಕರೆದಿರೋದು. ಅವರ ಗುಣಗಳು ಬಹಳ ಶ್ರೇಷ್ಠ. ಆತನ ಗುಣಗಳು ಎಲ್ಲ ಬಿಡಿಸಿ ಹೇಳಲ್ಲ ದೇವರು. ಅದಕ್ಕೆ ದೇವರು ಮನುಷ್ಯನ ಮಾತ್ರ ಹುಡುಕೋ ಹಾಗೆ ದೇವರು ಇಟ್ಬಿಟ್ಟಿದ್ದಾರೆ. ಎಲ್ಲ ಒಂದೇ ಸತಿ ದೇವರು ಪ್ರಕಟಿಸ್ಬಿಡಲ್ಲ.
ಅವ್ರು ಹಂತವಾಗಿ ಒಂದೊಂದು ಜನ್ರೇಷನ್ಗೆ ಒಂದೊಂದು ನಿಧಾನಕ್ಕೆ ರಿಲೀಸ್ ಮಾಡ್ತಿರ್ತಾರೆ. ಇನ್ನು ನೋಡಬೇಕದು ಬಹಳ ಇದೆ. ಅದಕ್ಕೆ ನಾವು ನಿತ್ಯ ಜೀವ ನನ್ನನ್ನು ನಿಮ್ಮನ್ನು ಕರೆದು ಏನಕ್ಕೆ? ಅದಕ್ಕೆ ಯೋಹಾನ್ ಹೇಳ್ತಾರೆ, ಆತನ ತಿಳಿಯುವುದೇ ನಿತ್ಯ ತಿಳಿತಾ ಆ ಮಹಿಮೆಗಳು ತಿಳಿತಾ ನಿಮ್ಮಲ್ಲಿ ಜೀವಗಳು, ನಿಮ್ಮಲ್ಲಿ ಆಯುಸ್ಗಳು ಅದು ಹೆಚ್ಚಾಗ್ತಾ ಇರುತ್ತೆ. ಅದಕ್ಕೆ ಸಭೆ ಹೊತ್ತು ಭಕ್ತಿ ಕಲಿಸ್ಕೊಟ್ಬಿಟ್ಟಿದೆ. ದೇವ್ರನ್ನ ಹೇಗಾದರೂ ಹೊಂದ್ಕೊಂಬೇಡ ಅಂತ. ಆಮೇಲೆ ದೇವ್ರನ್ನ ಹೊಂದ್ಕೊಳ್ಳೋಕೆ ಅಭ್ಯಾಸ ಮಾಡಬೇಡಿ, ಅವ್ರು ತಿಳ್ಕೊಳ್ಳಿ, ತಾನಾಗಿ ಎಲ್ಲ ಬಂದ್ಬಿಡುತ್ತೆ. ಆಮೇನ್. ಈಗ 34 ವಿಮೋಚನಾ ಕಾಂಡ ನಿಧಾನಕ್ಕೆ ಬೋಧಿಸ್ತೀನಿ. ಆಗ ಯೆಹೋವನು 6ನೇ ವಾಕ್ಯ ನೋಡಿ. ಯೆಹೋವನು ಮೋಶೆಗೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದೇನೆಂದರೆ, ನೋಡಿದ್ರ, ಪ್ರಕಟವಾಗಿ ಗಾಡ್ ರಿವೀಲ್ಡ್ ಅಂಡ್ ಸೆಡ್. ಅದು ಭಾಳ ಮುಖ್ಯ. ವೆನ್ ಗಾಡ್ ರಿವೀಲ್ಸ್ ಹಿ ಶುಡ್ ಸೇ ಸಮಥಿಂಗ್ ಟು ಯು. ಅವ್ರು ನಿಮಗೆ ಪ್ರಕಟವಾದರೆ ಅವ್ರು ನಿಮಗೆ ಅವ್ರ ಬಗ್ಗೆ ಏನಾದರೂ ಹೇಳಬೇಕು. ಅದಕ್ಕೆ ನಾವು ಯೋಹಾನ ಬರೆದ ಸುವಾರ್ತೆ ನಾವು ಏನೋ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಆದರೆ ಎಲ್ರಿಗೂ ಎಲ್ಲ ಅರ್ಥ ಆಗ್ಬಿಡಲ್ಲ. ಒಬ್ಬ ಏನೇನು ಯಾರ್ಯಾರಿಗೆ ಬೇಕೋ ಅವ್ರ ಆತ್ಮಗೆ ಫಟ್ ಅಂತ ಹೋಗ್ತಾನೆ ಇರುತ್ತೆ. ಯಾಕಂದ್ರೆ ಎಲ್ರಿಗೂ ಬೇಕಾಗಿರೋದು 1 hour ಮೆಸೇಜಲ್ಲಿ ನಿಮಗೆ ಸಿಗೋದು ಬೇರೆ 10 ನಿಮಿಷ ಮಾತ್ರನೇ. ಯಾಕಂದ್ರೆ ನಿಮ್ಮ ಆತ್ಮ ಅಷ್ಟೇ ದಾಹವಾಗಿರುತ್ತೆ, ನಿಮಗೆ ಅದು ಹಸಿವಾಗಿರುತ್ತೆ. ಅದು ಸಿಕ್ಬಿಟ್ರೆ ನಿಮ್ಮ ಆತ್ಮ ತೃಪ್ತಿ ಆಗಿಬಿಡುತ್ತೆ. ಅದಕ್ಕೆ ಅನೇಕರಿಗೆ ಹೇಳ್ತೀನಿ, ಒಂದು ಮೆಸೇಜ್ ಕೇಳ್ತಾ ಇದ್ದೀರಾ, ನಿಮ್ಮ ಆತ್ಮ ಟಚ್ ಆಯಿತಾ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಚೆನ್ನಾಗಿ ದೇವ್ರ ಆರಾಧನೆ ಮಾಡಿ. ಇವಾಗ ಇಲ್ಲಿ ಮಾಡಬೇಡಿ, ಇವಾಗ ಇಲ್ಲಿ ಮಾಡೋಕ್ಕಾಗಲ್ಲ. ನಾನು ಹೇಳ್ತಾರೆ, ಮನೆಯಲ್ಲಿ ಕೂತಿರ್ತಾರಲ್ಲ, ಏನಾದೊಂದು ಪ್ರಕಟಣೆ ಟಚ್ ಆಗಿಬಿಟ್ರೆ ನಿಮ್ಮ ಹೃದಯಗಳು ಮುರಿಯಲ್ಪಡುತ್ತೆ ನೋಡಿ. ಪರಿಮಳಗಳು, ಮಹಿಮೆಗಳು, ಜೀವಗಳು. ಯಾಕಂದರೆ ದೇವರು ಪ್ರಕಟಿಸ್ತಾರೆ ಕೃಪೆಯಾಗಿ. ನೀವು ಕೂತ್ಕೊಳ್ಳಿ ಸಾಕು, ದೇವರು ಪ್ರಕಟಿಸ್ತಾರೆ. ಕೂತ್ಕೊಳ್ಳೋದು ಭಾಳ ಕಷ್ಟ ಜನಗಳಿಗೆ. ಈಗ ನೋಡಿ, ಮೋಶೆ ಆಸೆ ದೇವ್ರು ನೆರವೇರಿಸಿದ್ರು. ಹೇಳ್ತದೆ ನೋಡಿ, ಪ್ರಕಟಿಸಿ ಹೇಳಿದ್ದು ಏನೆಂದರೆ, ಯೆಹೋವ ಕನಿಕರವು ದಯೆಯು. ಯಾಕಂದರೆ ಎಲ್ಲ ಕನ್ಫ್ಯೂಸು. ಅಬ್ರಾಮ್ ದಿನಗಳು ನೋಡಿದ್ರೆ ಸೋದೋಮ್ ಗೊಮೋರನ ದೇವ್ರು ನಾಶ ಮಾಡ್ತಾ ಇದ್ದಾರೆ. ಈ ಸ್ಟೋರಿ ಎಲ್ಲ ಯಾಕಂದ್ರೆ ಇದೆಲ್ಲ ಬರೆದಿದ್ದು ಯಾರು? ಮೋಶೆನೇ ಬರೆದಿರೋದು. ಎಲ್ಲಿ ಬರೆದ್ರು? 40 ದಿವಸ ಉಪವಾಸ ಹೋದ್ರಲ್ವ, ಆವಾಗ ದೇವ್ರು ಏನು ಮಾಡಿದ್ರು? ಒಂದೊಂದಾಗಿ ಪ್ರಕಟಿಸ್ತಾ ಇದ್ರು. ಅಲ್ಲಿ ಪ್ರಕಟಣೆಲ್ಲೇ ಅದನ್ನು ಬರೆದು ಕ್ರಿಯೇಷನ್ ಬಗ್ಗೆ, ಸ್ಟೋರಿಗಳ ಬಗ್ಗೆ. ಅವಾಗ ನೋಡು, ಏನಪ್ಪ ಎಂಥ ಘೋರವಾದ ದೇವರು. ಇಲ್ಲಿ ನೋಡಿದ್ರೆ ಅಬ್ರಾಮ್ಗೆ ಪಾರ್ಶಾಲಿಟಿ ತೋರಿಸ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ಇಲ್ಲಿ ಸೋದೋಮ್ ಗೊಮೋರ ನಾಶ ಮಾಡ್ತಿದ್ದಾರೆ, ಅಲ್ಲಿ ನೋಡಿದ್ರೆ ಹಾಗೆ ಹೀಗೆ ಸ್ಟೋರಿಗಳೆಲ್ಲ ವ್ಯತ್ಯಾಸವಾಗಿ ಹೋಗ್ತಾ ಇದೆ. ಅದಕ್ಕೆ ಇಲ್ಲಿ ಅಲ್ಲಿ ಐಗುಪ್ತ ದೇಶದಲ್ಲಿ ನೋಡಿದ್ರೆ ಅಲ್ಲಿ ಒಂದು ವ್ಯತ್ಯಾಸಗಳಾಗ್ತಾ ಇತ್ತು. ಅದಕ್ಕೆ ದೇವ್ರ ಬಗ್ಗೆ ಸರಿಯಾದ ಚಿತ್ರ ಇಲ್ಲ. ಈ ದೇವ್ರು ಎಂಥವರಾಗಿರ್ಬೋದು, ಯಾಕಂದ್ರೆ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದೇವರು ಪ್ರಕಟವಾಗಿ ತೋರಿಸಿದೇನೆಂದರೆ ಅಲ್ಲ, ಹೇಳಿದ ಏನೆಂದರೆ, ಯೆಹೋವ. ಈ ಪ್ರಾರ್ಥನೆ ನೀವು ಬೈಬಲ್ ನೋಡಿ ಎಲ್ಲೆಲ್ಲ ರಿಪೀಟ್ ಆಗುತ್ತೆ ಅಂತ. ಕೀರ್ತನೆ ರಿಪೀಟ್ ಆಗುತ್ತೆ, ನೆಹಮ್ಯದ ರಿಪೀಟ್ ಆಗುತ್ತೆ, ಎಜ್ರಾದಲ್ಲಿ ರಿಪೀಟ್ ಆಗುತ್ತೆ. ಆಮೇಲೆ ಯೋನಾ ಬರೆದ ಪುಸ್ತಕ ಎಲ್ಲರೂ ಅದನ್ನು ಕೀ ಇಟ್ಕೊಂಡ್ಬಿಟ್ರು. ದೇವ್ರನ್ನ ಟಚ್ ಮಾಡ್ಬೇಕಂತಂದ್ರೆ ಅವ್ರ ಗುಣಗಳನ್ನ ಮಾತಾಡಿ ಸಾಕು. ಅರ್ಥ ಆಗ್ತಿದೆಯಾ? ಈಗ ಒಬ್ರು ಹೊಡಿತಿದ್ದಾರೆ ಅಂತ ಇಟ್ಕೊಳ್ಳಿ, ನೀವು ಅಂಥವ್ರಲ್ಲ, ನೀವು ಕರುಣಾಮಯಿನ ಅಂದ್ಬಿಡಿ ಸಾಕು. 4 ಗೇಟ್ ಬೀಳೋದು, 2 ಗೇಟ್ ಬೀಳುತ್ತೆ. ಯಾಕಂದರೆ ದೇವ್ರಿಗೆ ಒಂದು ಸತಿ ಏನಾಯಿತು, ಜನರ ಮೇಲೆ ಅಷ್ಟು ಕೋಪ ಆಗಿ ಇವನ್ನೆಲ್ಲ ನಾಶನೇ ಮಾಡಿಬಿಡ್ತೀನಿ, ಇವ್ರು ಬೇಡ, ಈ ಸಂತತಿನೇ ಯಾರು ಏನೂ ಇಲ್ಲ, ಇವ್ರು ಯಾರೆಲ್ಲ ಮೊಂಡ್ರಿ, ಇವರು ನಾನು ಬೇರೆ ಒಂದು ಸಂತತಿನೇ ಕೊಡ್ತೀನಿ ಅಂತ ಹೇಳಿದ ತಕ್ಷಣವೇ ಆದ್ರೆ ಮೋಶೆ ಹೇಗೆ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ಯೆಹೋವ. ಯಾಕಂದ್ರೆ ಅವ್ರು ಹೇಳಿದ್ದನ್ನೇ ತಿರುಗಿಸಿ ಹೇಳ್ದ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಓದಿದ್ದು. ನಿಮ್ಮ ಪ್ರೇಯರ್ಲಿ ಇದನ್ನು ಸೇರಿಸ್ಕೊಳ್ಳಿ. ತಮಿಳೊಂದು ಹಾಡಿದೆ, இரக்கம் உள்ளவரே மனதுருக்கம் உடையவரே நீடிய சாந்தமும் பொறுமையும் அன்பும் நிறைந்து வாழ்பவரே, நீடிய சாந்தமும் பொறுமையும் அன்பும் நிறைந்து வாழ்பவரே. ಅವರು தமிழில் இரக்கத்திலே அவர் ஐஸ்வர்யவான், பணத்தில் அல்ல, இரக்கத்திலே அவர் ಐಶ್ವರ್ಯವಾನ್. ಅದಕ್ಕೆ ಕಲ್ವಾರಿ ಶಿಲುಬೆಲೆ ಕೂಡ ಒಬ್ಬ ಬೇಡ್ಕೊಳ್ತಾನೆ, ನಿಮ್ಮ ರಾಜ್ಯ ಬರುವಾಗ ನನ್ನನ್ನು ಕೂಡ ನೆನೆಸಿ. ಅಲ್ಲಿ ಕೂಡ ಅವರು ಕರುಣಾಮಯನು.
ಅಲ್ಲಿ ಕೂಡ ಇಷ್ಟೆಲ್ಲ ಪಾಪ ಮಾಡಿ ಇಷ್ಟೆಲ್ಲ ಇದು ಲಾಸ್ಟಲ್ಲಿ ಬರ್ತಾ ಇದೆಯಾ ಅಂಥ ದೇವರೆಲ್ಲ ನಾವು ಆರಾಧಿಸ್ತಾರೆ. ಅದಕ್ಕೇ ದೇವ್ರ ಬಗ್ಗೆ ಒಂದು ಪಿಕ್ಚರ್ಗಳು ನಮ್ಮಲ್ಲಿ ಬರ್ತಾ 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 ಅದು ನಿಮ್ಮನ್ನು ಎಫೆಕ್ಟ್ ಮಾಡುತ್ತೆ. ಹಲ್ಲೆಲೂಯ, ಆಮೆನ್. ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ. ಕನಿಕರವು ದಯೆಯು ಉಳ್ಳ ದೇವರು ಓದಬೇಕು, ಅವೆಲ್ಲ ಅರ್ಥ ಆಗೋದು. ದೀರ್ಘಶಾಂತನು ಅಂತ ಹೋಗ್ಬಿಡ್ಬೋದು, ಅದಕ್ಕೆ 2000 ವರ್ಷ ಆದ್ರೂ ಈಗೋ ಬರ್ತೀನಿ ಅಂತಂದವರು 2000 ವರ್ಷ ಆಯಿತು, ಇನ್ನೂ ಯಾಕೆ ಬಂದಿಲ್ಲ? ಯಾಕಂದ್ರೆ ಅಷ್ಟು ದೀರ್ಘಶಾಂತಿ. ಅದಕ್ಕೆ ಯಾರೆಲ್ಲ ನರ್ಕಕ್ಕೆ ಹೋಗ್ತಾರೆ ನೋಡಿ, ಯಾರು ಕೂಡ ದೇವರನ್ನ ಬ್ಲೇಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಷ್ಟು ಕರುಣೆ ಆಗಿ ಅಷ್ಟು ಸಮಯ ಕೊಡ್ತಾ ಇದ್ದಾರೆ ದೇವರು. ಯಾರು ದೇವರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವರು ನೀತಿ ಉಳ್ಳ ನ್ಯಾಯಾಧಿಪತಿ, ನೀತಿ ನ್ಯಾಯವಾಗಿ ನ್ಯಾಯ ತೀರಿಸುವ ದೇವರವರು. ಮನುಷ್ಯನಿಗೆ ಆರಿಸ್ಕೊಳ್ಳೋ ಸಾಮರ್ಥ್ಯ ಕೊಟ್ಟಿದ್ದಾರೆ. ಅಷ್ಟು ದೇವ್ರು ಏನು ಮಾಡ್ತಾರೆ, ಆತನ್ನ ಹೇಗಾದರೂ ಕರಿತಾನೇ ಇರ್ತಾರೆ. ಅದಕ್ಕೆ ನನ್ನ ಹಾಗೂ ನಿಮ್ಮ ಹೃದಯಗಳನ್ನ ಕಠಿಣ ಮಾಡ್ಕೊಳ್ಬೋದು, ಮನ ಕಠಿಣ ಮಾಡ್ಕೊಳ್ಬೋದು. ಅದಕ್ಕೆ ಕಠಿಣ ಹೃದಯಗಳಿಗೆ ದೇವ್ರು ಸಹಾಯ ಮಾಡಲ್ಲ, ದಾಹವುಳ್ಳ ಹೃದಯಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಪ್ರೀತಿಯು ನಂಬಿಕೆ ಉಳ್ಳವನು 1000 ತಲೆವರೆಗೂ, ದಯೆ ತೋರಿಸುವವನು, ದೋಷ ಅಪರಾಧಗಳನ್ನು ಕ್ಷಮಿಸುವ ದೇವರು. ನೋಡಿ ಪಿಕ್ಚರ್ ಬಂದ್ಬಿಡ್ತು ಅವನಿಗೆ. ಆಮೇಲೆ ಮೋಶೆಗೆ ಒಳಗೆ ಬಂದ ತಕ್ಷಣ ಈಗ ದೇವರಿಗೆ ಈಗ 36ನೇ ಅಧ್ಯಾಯದಲ್ಲಿ ನೋಡುವಾಗ ಏನಾಯ್ತು ಅಂತಂದರೆ, ಜನಗಳನ್ನು ದೇವರೇ ಒಂದು ಸತಿ ಏನು ಮಾಡ್ತಾರೆ, ಇವನನ್ನು ನಾಶ ಮಾಡ್ತಂತ ಹೇಳುವಾಗ ಅವರ ಗುಣಗಳನ್ನು ಹೇಳಿದನು. ಯೆಹೋವ ನೀನು ಕನಿಕರವು. ನೋಡಿ ದೇವರು ಬೈಬಲ್ ಹೇಳುತ್ತೆ ಇಂಗ್ಲೀಷಲ್ಲಿ, ಗಾಡ್ ರಿಪೆಂಟೆಡ್ ಅಂತ. ದೇವರು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡನು. ಅದಕ್ಕೆ ಅನೇಕರು ಈ ಪ್ರಾರ್ಥನೆಯನ್ನು ಹಳೆ ಒಡಂಬಡಿಕೆಯಲ್ಲಿ ದಾವಿದು ಕೂಡ ಇನ್ನು ಅನೇಕರು ನೀವೆಲ್ಲ ಅನೇಕ ಜಾಗದಲ್ಲಿ ನೀವು ಆ ಒಂದು ಪದನ ಇಟ್ಕೊಂಡು ದೇವರನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಯೋನ ಕೂಡ ಏನು ಮಾಡ್ದ? 4ನೇ 2ನೇ ವಾಕ್ಯ ಓದಿ ನೋಡಿ. ಯೋನ 4:2. ಯೋಹಾನಲ್ಲ, ಯೋನ. ಹಳೆ ಒಡಂಬಡಿಕೆ ಯೋನ 4:2 ಓದಿ ನೋಡಿ. ದೇವರ ಬಗ್ಗೆ ಪ್ರಕಟಣೆ ನಿಮ್ಗೆ ಸಿಕ್ಕಿದ್ರೆ ಓದಿ ಫಸ್ಟ್ 4:2. ನಾನು ಸ್ವದೇಶದಲ್ಲಿರುವಾಗಲೇ ಈಗಾಗುವುದೆಂದು ಹೇಳಿದನಷ್ಟೇ. ನೀನು ನೋಡಿ ಅದೇನೆ, ನೀನು ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆಯು ಉಳ್ಳ ದೇವರು ಅದಕ್ಕೇನೆ ನಾನು ಯೋನ ಹೇಳ್ತಿದ್ದಾನೆ, ನೀವು ಬಂದು ಸುಮ್ಮನೆ ಹೇಳ್ತೀರ, ನಾನು ಹೋಗ ನನಗೆ ಗೊತ್ತು. ಅದಕ್ಕೇನೆ ನಾನೇನು ಮಾಡಿದೆ, ನಾನು ನಿನ್ನೆಗೆ ಹೋಗಿಲ್ಲ, ಎಲ್ಲ ಹೋಗ್ತಾ ಇದ್ದೀನಿ ನಾನೀಗ. ಯಾಕೆ ಹೋದ? ಯಾವ ಧೈರ್ಯದಲ್ಲಿ ಒಳಗೆ ಕೂತಿದ್ದಾನೆ, ಯಾವ ಧೈರ್ಯದಲ್ಲಿ ಅವ್ನು ಪ್ರಾರ್ಥನೆ ಮಾಡಿದೆ. ಅಲ್ಲಿ ಎಲ್ಲ ಅಲ್ಲೋಲ ಕಲ್ಲಲಾಗಿ ಅಲ್ಲಿ ಬೋಟೆಲ್ಲ ಮುಳುಗೋ ಪರಿಸ್ಥಿತಿ ಬಂದರು, ಅಲ್ಲಿ ನಿದ್ದೆ ಮಾಡ್ತಾಯಿದ್ದಾನೆ. ಯಾಕಂತಂದರೆ ದೇವರ ಪ್ರಕಟವುಳ್ಳ ಮನುಷ್ಯ ಮಾತ್ರ ನಿದ್ರೆ ಮಾಡೋದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಯಾಕೆ ಮಲಗಿದ್ರು ಅಲ್ಲಿ, ಅಷ್ಟು ಬಿರುಗಾಳಿ ಬೀಸ್ತಾ ಇದ್ರು. ಶಿಷ್ಯರು ಏನು ಮಾಡ್ತಿದ್ದಾರೆ, ದೋಣಿ ಮುಳುಗ್ತಾ ಇದೆ, ಸಾಯ್ತಾ ಇದ್ದೀವಿ. ಯೇಸು ಸ್ವಾಮಿ ಯಾಕೆ ಮಲಗಿದ್ದಾರೆ? ತಂದೆ ಯಾರು ಗೊತ್ತು ಆತನಿಗೆ. ಅದಕ್ಕೆ ಅವರ ಬಗ್ಗೆ ಅದಕ್ಕೆ ಎಫೆಸ ಬರೆದ ಪುಸ್ತಕದ ಪ್ರಾರ್ಥನೆ ಯಾವತ್ತೂ ಮರಿಬೇಡಿ. ನಿನ್ನ ವಿಷಯವಾದ ತಿಳುವಳಿಕೆಯನ್ನು ನನಗೆ ಪ್ರಕಟಿಸಿ. ನೋಡಿ ಮೀನಿನ ಹೊಟ್ಟೆಯಲ್ಲಿ ಹೋಗಿ ಕೂಡ ಏನು ಪ್ರಾರ್ಥನೆ, ಮೀನಿನ ಹೊಟ್ಟೆ ಹೋದ್ಮೇಲೆ ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಇವನ ಬಂದು ಹೌದು ದೇವರೇ ನಿನಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ರಿಂದ ನೀವು ಹೇಳಿದ ಊರಿಗೆ ಹೋಗೋದಕ್ಕೆ ನಾನು ಇಷ್ಟು ಅನುಭವಿಸ್ತಾ ಇದ್ದೀನಿ, ದಯವಿಟ್ಟು ಇದೆಲ್ಲ ಪ್ರೇಯರ್ ಮಾಡಿಲ್ಲ ಅವನು. ನಾವಾಗಿದ್ರೆ ಹತ್ಕೊಂಡ್ಬಿಟ್ಟು ದೇವರೇ ಅಪ್ಪ ನೀನು ಹೇಳ್ದಂಗೆ ನಾನು ಮಾಡಿಬಿಡ್ತೀನಪ್ಪ. ಇದು ಯಾಕಂದ್ರೆ ನಾವೆಲ್ಲ ದೇವರನ್ನ ರಾಂಗ್ ಪಿಕ್ಚರ್ ನೋಡಿದ್ದೀವಿ. ಯಾಕಂದ್ರೆ ಒಡಿಯೋ ಬಡಿಯೋ ದೇವರೇ ನೋಡಿದ್ದೀವಿ ನಾವು, ಕನ್ನಿಕರುಳ್ಳ ದೇವ್ರನ್ನ ನೋಡಿಲ್ಲ ಇನ್ನೂ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಒಂದೊಂದು ಅಧ್ಯಾಯದಲ್ಲಿಯೂ ದೇವರ ಮಹಿಮೆ, ದೇವರ ಕರುಣೆ, ದೇವರ ಇದು ನೋಡ್ತಾ ಇರಬೇಕು. ಅದು ನೋಡ್ತಾ ದೃಷ್ಟಿಸ್ತಾ ಯೇಸುವಿನ ನಾಮದ ಸೇವಕನಾಗಿ ನಿಮ್ಗೆ ಹೇಳ್ತೀನಿ ನೋಡಿ, ನಿಮ್ಮ ಜೀವನದಲ್ಲಿ ಲಜ್ಜೆಗೆಟ್ಟು ಹೋಗೋದೇ ಇಲ್ಲ, ನಿಮಗೆ ಅವಮಾನಗಳು ಆಗೋದೇ ಇಲ್ಲ. ಯಾಕಂದರೆ ದೇವರು ಅಷ್ಟು ನಿಮ್ಮ ಮಾನವನ ಕಾಯುವ ದೇವರಾಗಿದ್ದಾನೆ. ಆ ಬೆಳಕುಗಳು ಬರಲಿ, ಆ ಪ್ರಕಟಗಳು ಬರಲಿ ಯೇಸುವಿನ ನಾಮದಲ್ಲಿ. ದೇವರಿಗೆ ಸಿಟ್ಟುಕೊಂಡು ಹೇಳ್ತಿದ್ದಾನೆ, ನೀವೆಲ್ಲ ಮಾಡ್ತಾರಂತ ಗೊತ್ತು. ಅದಕ್ಕೆ ನಾನು ಹೋಗ್ದೆ, ಎಷ್ಟು ಧೈರ್ಯವಾಗಿ ಕೂಡ ಜನರಿಗೆ ಹೇಳ್ತಿದ್ದಾನೆ, ನನ್ನ ತೆಗೆದು ನೀರಲ್ಲಿ ಹಾಕಿ ಅಂತ. ಯಾವ ಧೈರ್ಯದಲ್ಲಿ ಹೇಳ್ದ ಅಂತಂದರೆ, ನಾನು ನೀರಲ್ಲಿ ಬಿದ್ರೂ ಅವರು ದಯೆ ಕನಿಕರ ಉಳ್ಳ ದೇವರು. ಅರ್ಥ ಆಗಿಲ್ಲ ಗೊತ್ತು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅವರು ಆ ಮಾತು ಹೇಳ್ಬಿಟ್ಟೇನು, ಮಾತು ಏನಾಯಿತು? ಅದಕ್ಕೆ 4ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ, ಇಫ್ ಯು ನೋ ದ ಗಿಫ್ಟ್ ಆಫ್ ಗಾಡ್,
ದೇವರ ವರ ಏನೆಂಬುದನ್ನು ತಿಳಿದರೆ. ಅದಕ್ಕೆ ಮೋಶೆ ನೋಡಿ, ನೀವೆಲ್ಲೂ ನೋಡಿ ಗುಣಗುಡ ನೋಡೋದು, ದೇವರೇ ಹೇಳ್ತಾರೆ ನೀನು ಕಾನಾನ್ ಬರಲ್ಲಪ್ಪ ಅಂದ್ಬಿಟ್ರು. ಅದೇ ನಾನಾಗಿದ್ದರೆ ನೀವು ಆಗಿದ್ರೆ 40 ವರ್ಷ ಅವನೆಲ್ಲೂ ಗುಣಗುಟ್ಲಿಲ್ಲ, ಎಲ್ಲೂ ಪಾಪ ಮಾಡಲಿಲ್ಲ. ದೇವರೇ 40 ವರ್ಷ ಎಲ್ಲಾದರೂ ಒಂದು ಮಿಸ್ಟೇಕ್ ಮಾಡಿದಂತ ತೋರಿಸಿ, ನಾನು ಯಾಕೆ ಕಾನಾನ್ಗೆ ಹೋಗಬಾರ್ದು? ಗ್ಯಾರಂಟಿ ಕಂಪ್ಲೇಂಟ್ ಹಾಕ್ಬಿಡ್ತಿದ್ವಿ. ಬರೀ ಒಂದು 4 ದಿನ ವಿಶ್ವಾಸಿ ಪ್ರಾರ್ಥನೆ ಮಾಡಿ, ಒಂದು 4 ತಿಂಗಳು ಕರೆಕ್ಟಾಗಿ ತೆಗೆದು ದಶಮಗೆಲ್ಲ ಕೊಟ್ಬಿಡ್ಲಿ, ಕಾಣಿಗೆ ಕೊಟ್ಬಿಡ್ಲಿ. ಆಮೇಲೆ ನೋಡಿ ಕೋಪ, ನಾನು ಚರ್ಚಿಗೆ ಇಸ್ಕೊಟ್ನಲ್ಲ, ಯಾಕೆ ನನಗೆ ಹಿಂಗೆ ಆಯಿತು? ಬರೀ 4 ವಾರ 4 ತಿಂಗಳು ಅಷ್ಟೇ. 40 ವರ್ಷ ಫೇತ್ಫುಲ್ ಆಗಿರೋ ಮನುಷ್ಯನಿಗೆ ದೇವ್ರು ಹೇಳ್ತಾ ಇದ್ದಾರೆ ನೀನು ಬಂದು ಕಾನಾನ್ಗೆ ಹೋಗಲ್ಲ ಅಂತ. ಆಗ ಅವನೇನು ಮಾಡ್ದ? ಒಂದು ಮಾತು ಮಾತಾಡಲ್ಲ. ಕಾರಣ ಏನು ಗೊತ್ತಾ? ಅವನಿಗೆ ಗೊತ್ತಾಯಿತು ಯಾರವನು. ಆತೊಬ್ಬ ಮರ್ಡರರ್, ಕೊಲೆಗಾರನ ಕೈಯಲ್ಲೇ ನ್ಯಾಯ ಪ್ರಮಾಣ ದೇವ್ರು ಕೊಟ್ಟರು. ಅರ್ಥ ಆಗಿಲ್ಲ, ನಂಗೆ ಗೊತ್ತಿಲ್ಲ ಇಸ್ಲಾಮ್ದು. ಇಂಥ ಒಳ್ಳೆ ದೇವರು ಇವಾಗ ಕಳ್ಳನಿಗೆ ಹಣ ಕೊಟ್ಟು ಏನು ಮಾಡಿದ್ರು? ಅವನ ಜೊತೆಲಿ ಒಬ್ಬ ಕಳ್ಳ ಇದೆ, ಯಾರು? ಯೂದಾಸ್ಕಾರ ಇದು, ಅವನಿಗೆ ದುಡ್ಡು ಕೊಟ್ಬಿಟ್ಟಿದ್ರು. ಅಷ್ಟು ಒಳ್ಳೆ ದೇವರು. ಯಾಕೆ ಹಣ ಕೊಟ್ಟರು? ಅಟ್ಲೀಸ್ಟ್ ಇದ್ರಲ್ಲಾದು ತಿದ್ಕೊಂತ, ಅಷ್ಟು ನೀನು ನಂಬ್ತಾ ಇದ್ದೀನಿ, ನನ್ನ ನಂಬಿ ದುಡ್ಡು ಕೊಟ್ಬಿಟ್ರ? ಆ ಒಂದು ಪ್ರಕಟಣೆ ಅವನು ಬದಲಾಯಿಸಬೇಕಾಗಿತ್ತು. ಅದಕ್ಕೆ ಯಾರನ್ನು ದೇವರು ಕಾಯಿಲೆಗಳನ್ನ ಕೊಟ್ಟು, ಕಷ್ಟಗಳು ಕೊಟ್ಟು, ನೋವುಗಳನ್ನ ಕೊಟ್ಟು ಬದಲಾಯಿಸಲ್ಲ. ತನ್ನ ಸತ್ಯವಾಕ್ಯವನ್ನು ಕಳುಹಿಸಿ, ಸಂದೇಶಗಳನ್ನ ಕೊಟ್ಟು, ಅವರಲ್ಲಿ ಆ ಪ್ರೀತಿಯನ್ನು ಉಂಟು ಮಾಡಿ, ಅದು ಯೋಚಿಸಿ ಥಿಂಕ್ ಮಾಡಿ. ಅದಕ್ಕೆ ನಾನು ಹಾಗೂ ನೀವು ಯೋಚಿಸುವವರು, ನಾನು ಹಾಗೂ ನೀವು ಥಿಂಕ್ ಮಾಡಬೇಕು. ಯೋಚಿಸಿ ಡಿಸೈಡ್ ಮಾಡಿ ನಾವು ತೀರ್ಮಾನ ತಗೊಳ್ತೀವಿ ನೋಡಿ, ಅದೇ ನಮ್ಮ ಜೀವಿತನ ಮಾರ್ಪಡಿಸುತ್ತದೆ. ಹಲ್ಲೆಲೂಯಾ, ಆಮೇನ್. ಹಾಗೇನೆ ಪೇತ್ರನ ಜೀವನದಲ್ಲಿ ನೋಡಿ, ಅದಕ್ಕೆ ನೀವು ನೋಡಬೇಕಾದ ದೇವರನ್ನ ಸರಿಯಾದ ರೀತಿಯಲ್ಲಿ ನೋಡೋದನ್ನ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು. ದೇವರೇ, ನಿನ್ನನ್ನು ನಾನು ಸರಿಯಾಗಿ ನೋಡಬೇಕು. ನಾನು ಟ್ರೆಡಿಷನ್ ಜೀಸಸ್ ನೋಡಬಾರ್ದು. ಟ್ರೆಡಿಷನ್ ಜೀಸಸ್ ಏನು? ಈಗ ಟಿ ವಿಗಳಲ್ಲಿಯೂ ಬೈಬಲ್ ಇವಾಗ ಪಿಕ್ಚರಲ್ಲಿ ತೋರಿಸ್ ನೋಡಿ, ಆ ಯೇಸು ಅಲ್ಲ. ಟ್ರೆಡಿಷನ್ ಯೇಸು ಸ್ವಾಮಿ ಬೇರೆ. ಆದರೆ ಬೈಬಲ್ ಯೇಸು ಸ್ವಾಮಿನ ನೋಡಬೇಕು. ಇಲ್ಲಿ ಆ ಪ್ರಕಟಣೆಗಳು ನಮ್ಮಲ್ಲಿ ಬರಬೇಕು. ಅದಕ್ಕೆ ನೀವು ಬೈಬಲ್ ಪ್ರೂವ್ ಮಾಡಿಬಿಡಿ, ಹೊಸ ಹೊಡ್ಬಿಡಿ. ಎಲ್ಲಾದರೂ ಯೇಸು ಸ್ವಾಮಿ ದೇವರು ಇದ್ದಾರೆ ಅಂತ ಪ್ರೂವ್ ಮಾಡಿಬಿಡಿ. ಒಂದೊಂದು ವಾಕ್ಯದಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಅದನ್ನು ನೋಡೋ ರೀತಿಯಲ್ಲಿ ನೋಡಬೇಕು. ಅದಕ್ಕೆ ಇದು ವಿಶ್ವಾಸದ ಮಾರ್ಗ. ಗುಣಗುಟ್ಟೋರು, ಕಠಿಣವಾದವ್ರಿಗೆಲ್ಲ ದೇವ್ರು ತೋರಿಸಲ್ಲ. ಅದಕ್ಕೆ ವಿಶ್ವಾಸಿ ಕೂಡ ಒಂದು ವೇಳೆ ನೀವು ಕಠಿಣರಾಗಿ ನೀವು ಹಿಂಜಾರಿ ಹೋದರೆ ನಿಮ್ಮ ಹತ್ರ ಬಂದು ದೇವ್ರು ಮಾತಾಡಲ್ಲ. ಯಾಕಂದರೆ ನಿಮ್ಮ ಅವಿಶ್ವಾಸಗಳು ದೇವ್ರು ಸಹಾಯ ಮಾಡಲ್ಲ, ಆದರೆ ವಿಶ್ವಾಸಕ್ಕೆ ಸಹಾಯ ಮಾಡೋ ದೇವರು. ಅದಕ್ಕೆ ಯೇಸುಸ್ವಾಮಿ ಎದ್ದ ಮೇಲೂ ಕೂಡ ಪಿಲಾತ ಹತ್ರ ಮಾತಾಡಿಲ್ಲ. ಹೋಗಿ ಪರಿಸರ ಹತ್ರ ದೇವ್ರು ಮಾತಾಡಿಲ್ಲ. ನಂಬುವ ಸಾಧಾರಣ ಜನರ ಹತ್ರ ಏನು ಮಾಡಿದ್ರು? 500 ಜನಕ್ಕೆ ಪ್ರಕಟಿಸಿದ ದೇವರು. ಆ 500ರಲ್ಲಿ 120 ಜನ ಬಂದಿರೋದು. ಹೋಗಿ ಕಾಯಿರಪ್ಪ ಎರುಸಲೇಮಲ್ಲಿ, ನಾನು ಏನು ಮಾಡ್ತೀನಿ, ಅಭಿಷೇಕ ಬರುತ್ತೆ, ಕಾಯಿರಿ ಅಂತ ಎಷ್ಟು ಜನಕ್ಕೆ ಹೇಳಿದ್ರು? 500 ಜನ. ಬಂದಿದೆ ಎಷ್ಟು ಜನ? 120 ಅಟ್ಲೀಸ್ಟ್ 120 ಬಂದಂತ ಹೇಳೋರು ಖುಷಿಪಟ್ಟರು. ನಾವಾಗಿದ್ರೆ ಆ ಮೀಟಿಂಗಿಗೆ ಕ್ಯಾನ್ಸಲ್. ಕರುಣೆ ಉಳ್ಳ ದೇವರು. ಆಮೇನ್. ನೋಡಿ, ಅನೇಕ ನಾವು ಹಾಡ್ತೀವಿ. ನಾವು 1999 2000 ಒಳ್ಳೆ ಹಾಡುಗಳನ್ನ ಹಾಡ್ತಾನೇ ಇದ್ವಿ. ಆದರೆ ಹಾಡು ನಾವು ಅದನ್ನು ಇವತ್ತು ಹೇಳುವ ಬೋಧನೆಗಳನ್ನ ಈ ಪ್ರಕಟಣೆಗಳ ಹಾಡಾಗಿ ನಾವು ಹಾಡ್ತಾ ಇದ್ವಿ. ಆದರೆ ನಮ್ಗೆ ಅದರ ಬೆಳಕು ಗೊತ್ತಿರಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮನಕಣ್ಣು ತೆರೆಯೋದು ಅಂತಂದ್ರೆ ಏನು ಗೊತ್ತಾ? ಈಗ ಯೋಹಾನ ಬರೆದ ಸುವಾರ್ತೆ 21ನೇದಲ್ಲಿ ಯೇಸು ಸ್ವಾಮಿ ಬಂದು ಪುನರುತ್ಥಾನ ಆಗ್ಬಿಡ್ತಾರೆ. ನಿಮಗೆ ಹೋದ ಟೈಮಲ್ಲಿ ಸ್ಟೋರಿ ಹೇಳ್ಬಿಡ್ತೀನಿ. ಯಾಕಂದರೆ ಒಂದೊಂದು ಅಧ್ಯಾಯದಲ್ಲಿ ನೀವು ಯೇಸು ಸ್ವಾಮಿ ನೋಡಬೇಕು. ಆ ಕೂಗು ಬರಬೇಕು, ದೇವರೇ ನಿನ್ನನ್ನು ನೋಡಬೇಕು, ನಾನು ಎಷ್ಟು ಭಕ್ತಿಯಾಗಿದ್ದೆ. ದೇವ್ರು ನೋಡಿ ಆಟೋಮೆಟಿಕ್ ಪ್ರೀತಿ ಆದ ಮೇಲೆ ಮಾಡ್ತೀರಾ. ಕೊಡೋದು, ದೇವನು ಹುಡ್ಕೋದು, ದೇವ್ರಿಗಾಗಿ ಜೀವಿಸೋದಲ್ಲ. ಅದು ಆಧಾರ ಏನಾಗ್ಬಿಡುತ್ತೆ? ಪ್ರೀತಿ ಆಧಾರ ಮೇಲೆ ಹೋಗ್ಬಿಡ್ತೀರಾ. ಯಾವತ್ತು ಪ್ರೀತಿ ಆಧಾರದ ಮೇಲೆ ಹೋಗ್ಬೇಕು ನಾವು. ಆಮೇನ್. ಫಾರ್ಮುಲಾ ಆಧಾರಲ್ಲಿ ಹೋಗ್ಬಾರ್ದು. ಪ್ರೀತಿ ಬರೋರ್ಗೇ ಫಾರ್ಮುಲಾ. ಮಕ್ಕಳು ನೋಡಿ ಹೊಡೆದು ಏನು ಮಾಡ್ತೀವಿ? ಕೇಕ್ನ ತಿನ್ನಿಸ್ತೀವಿ. ಅದು ಅರ್ಥ ಆಯಿತು, ಇದನ್ನೇ ಹೇಳಕ್ಕೆ ಬರ್ದು ಅರ್ಥ ಆಯ್ತಾ? ಇನ್ಮೇಲೆ ಮಾಡೋದಲ್ಲ, ಪ್ರೀತಿ ಆಧಾರದ ಮೇಲೆ. ಅದಕ್ಕೆ ಮಕ್ಕಳಿಗೆ ಬಹಳ ಶಿಕ್ಷೆ ಬಹಳ ಮುಖ್ಯ. ಅದಕ್ಕೆ ಸಭೆಯಲ್ಲಿ ಅನೇಕ ಮಕ್ಕಳಿನ್ನೂ ಭಾಳ ಶಿಕ್ಷೆಗಳಾಗಿರ್ತಾರೆ. ಅದಕ್ಕೆ ಸ್ವಲ್ಪ ಕಠಿಣವಾಗಿ ಯಾಕೆ ಬೈತಾರೆ ಅಂತಂದರೆ, ಕಠಿಣವಾಗಿ ಉಗಿತಾರೆ ಅಂತಂದರೆ, ಅನೇಕ ಸಮಯ ಭಾಳ ಶಿಕ್ಷೆ ಬೇಕು. ಸ್ವಲ್ಪ ಬೆಳೆದು ಆ ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಟ್ರೆ ಆಮೇಲೆ ಮಹತ್ತರವಾದ ಸತ್ಯಗಳನ್ನು ಅಲ್ಲಿ ಬೋಧಿಸಲ್ಪಡುತ್ತದೆ. ಎಷ್ಟು ಬೆಳಕು ಬೀಸ್ತಾ ಇದೆ. ಒಂದು ಪಾಸ್ಟರ್ ನಾನು ನೋಡಿ ಹೇಳಿದ್ರು, ನನ್ನ ಮಕ್ಕಳು ಅವ್ರು ಬಂದು ಡಿಗ್ರಿ ತನಕ ಓದಿದಾರಂತೆ. ಅವ್ರ ಮಗಳನ್ನ ಒಂದು ಏನು ಹೇಳ್ತಾರೆ, ತಲೆ ಬಸ್ತಾರೆ ಅಂತ, ಬಾಚನ್ಗೆ
ಬಾಚೆಲ್ಲ ಕೂಡ ಒಂದು ಸತಿ ಹೊಡೆದ್ರಂತೆ. ನಾನು ಹೇಳಿದೆ, ನಿಮ್ಮ ಮಕ್ಕಳ ಧನ್ಯರು, ಯಾಕಂದ್ರೆ ನಿಮ್ಮ ಮಕ್ಕಳು ಭಾಳ ಸಾಫ್ಟು. ಯಾಕಂದ್ರೆ ನಾನು ನೋಡಿದ್ದೀನಿ ಮಕ್ಕಳು ತುಂಬ ಸಾಫ್ಟ್ ಆಗಿದ್ರು. ನಮ್ಮ ಮಕ್ಕಳು ಆಗಲ್ಲ, 5ನೇ ವರ್ಷದಲ್ಲಿ ಬೆಳ್ತವ್ನು ನೋಡಿದ್ದೀನಿ. ಅಂತಂದರೆ ನಿಮ್ಮ ಮಕ್ಕಳು ಬೇರೆ, ನಮ್ಮ ಮಕ್ಕಳು ಬೇರೆ. ಅರ್ಥ ಆಗಿಲ್ವಾ? ಅವ್ರ ಮಕ್ಕಳು ಸಾಫ್ಟಾಗಿ, ಯಾಕಂದ್ರೆ ಒಬ್ಬೊಬ್ರು ಕ್ಯಾರೆಕ್ಟರ್ಸ್ ಒಬ್ಬೊಬ್ರು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಎಲ್ಲ ಬೋಧನೆಗಳು ಎಲ್ಲ ಸಭೆಗೂ ಹೋಲಲ್ಲ. ಅದಕ್ಕೆ ಅದು ಯೂಟ್ಯೂಬ್ ಹೆಂಗೆ ಗೊತ್ತಾ, ಆ ಪಾಸ್ಟ್ರಿಗೆ ಬೋಧಿಸ್ತಾರೆ, ಈಗ ಪಾಸ್ಟರ್. ಅವ್ರ ಮಕ್ಕಳು ಬೇರೆ, ಆ ಮಕ್ಕಳು ಬೆಲ್ಟ್ ಬೇಕು. ಸ್ವಲ್ಪ ಮಕ್ಕಳು ಬೆಲ್ಟ್ ಬೇಕಾಗಿಲ್ಲ, ಸ್ವಲ್ಪ ಸಿಂಪಲಾಗಿ ಹೇಳ್ಬಿಟ್ರೆ ಫಟ್ ಅಂತ ಹಿಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಜನಕ್ಕೆ ರಿಪೀಟ್ ಮಾಡಿ ಹೇಳ್ತಾನೆ ಇರಬೇಕು. ಯಾಕಂದ್ರೆ ಅದಕ್ಕೆ ದೇವ್ರು ಹೇಳಿದ್ರು ಪೇತ್ರನಿಗೆ ನಾನು 27ರಲ್ಲಿ, ನಿನ್ನ ಮಂದೆ ಮೇಲೆ ನಿನ್ನ ಪೇಷಂಟ್ ಯಾರು ನೋಡು ಅಂತ. ಬಂದರೆ ಪೇಷಂಟ್ ಯಾರು? ಪೇಷಂಟ್ ಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ, ಅವರು ಗೆದ್ದರೆ ಆ ಹಾಸ್ಪಿಟ್ಲ್ ಉದ್ಧಾರ ಆಗುತ್ತೆ. ಬೆಳಕು ಬೀಸ್ತಾ ಇದೆಯಾ? ಹಲ್ಲೆಲೂಯಾ. ಅವ್ರು ಆ ಚರ್ಚೆಲ್ಲ ಈಗ ಬೋಧಿಸ್ತಾ ಇದ್ದಾರೆ, ಈ ಚರ್ಚ್ ಈಗ ಬೋಧಿಸ್ತಾ ಇದ್ದಾರೆ, ಇದು ಹಿಂಗೆ ಬೋಧಿಸ್ಬೋದ? ಇದೆಲ್ಲ ಟೈಮ್ ವೇಸ್ಟ್. ಅದಕ್ಕೆ ಅನೇಕರು ಈ ಗುಣಗುಟ ಸೇವೆ ಮಾಡಿಕೊಂಡು ಎಷ್ಟೋ ಮಹಿಮೆಗಳನ್ನ ಬಿಟ್ಬಿಟ್ರು. ಯಾಕಂದರೆ ಒಂದೊಂದು ನೋಡಿ, ಎಲ್ಲರೂ ಶರೀರದಲ್ಲಿ DNA ಡಿಫ್ರೆಂಟು, ಎಲ್ಲರೂ ಬ್ಲಡ್ ಗ್ರೂಪ್ ಡಿಫ್ರೆಂಟು. ಅದಕ್ಕೆ ಎಲ್ಲ ಥರದ ಊಟ, ಯೂಟ್ಯೂಬಲ್ಲಿ ತೋರಿಸೋ ಊಟ ಎಲ್ರಿಗೂ ಸೆಟ್ ಆಗಲ್ಲ. ಕಾರಣ ಅಂತಂದರೆ ನಿಮ್ಮ ಬ್ಲಡ್ ಗ್ರೂಪ್ಗಳು ಡಿಫ್ರೆಂಟ್ ಇದೆ. ಅದಕ್ಕೆ ಒಂದು ಕಾಯಿಲೆ ಟ್ರೀಟ್ ಮಾಡಬೇಕಾದ್ರೂ ಕೂಡ ಫಸ್ಟು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಆಮೇಲೆ ಅದಕ್ಕೆ ತಕ್ಕ ಮೆಡಿಸಿನ್ಗಳನ್ನ ಹಾಕ್ತಾರೆ. ಹಾಗೇನೆ ಒಂದೊಂದು ಸಭೆಯ ಬ್ಲಡ್ ಗ್ರೂಪ್ಗಳು ಡಿಫ್ರೆಂಟ್ ಇದೆ. ಒಂದೊಂದು ಸಭೆಯಲ್ಲಿ ಕಾಯಿಲೆಗಳು ಜಾಸ್ತಿ, ಅದಕ್ಕೆ ಅಲ್ಲಿ ಹೀಲಿಂಗ್ಗಳು ಜಾಸ್ತಿ ಬೇಕು. ಒಂದೊಂದು ಸಭೆಗಳಲ್ಲಿ ಅಲ್ಲಿ ಜಗಳಗಳು ಜಾಸ್ತಿ, ಅಲ್ಲಿ ಸಮಾಧಾನ ಬೇಕು. ಒಂದೊಂದು ಸಭೆಗಳಲ್ಲಿ ಮೊಂಡ್ರು ಜಾಸ್ತಿ ಇರ್ತಾರೆ, ಅದಕ್ಕೆ ಅಲ್ಲಿ ಮೋಸ ಥರ ಕೋಲು ತಗೊಳ್ಳೇಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಬರೀ ಮಾತಲ್ಲಿ ಬರಲ್ಲ ಅಥವಾ ಕೋಲ್ ತೊಗೊಂಬರಲ್ಲ ಅಂತ. ಯಾಕಂದರೆ ಆ ಮೊಂಡು ಜನಗಳವರು. ನೀವೆಲ್ಲ ಧನ್ಯರು ಅನಿಸುತ್ತೆ. ಸ್ವಲ್ಪ ಬೆಳಕುಗಳು ಬೇಕು. ಹಲ್ಲೆಲೂಯಾ. ಅದಕ್ಕೆ ನೀವೇ ತಪ್ಪಿಸ್ಕೊಂಡು ಯಾವುದೋ ಹಾಸ್ಪಿಟ್ಲಿಗೆ ಕೂತ್ಕೊಂಡ್ಬಿಡ್ಬೇಡಿ, ಆಮೇಲೆ ಅಲ್ಲಿ ಬೀಳೋದು, ಅದು ಕೆಲಸ ಮಾಡಲ್ಲ. ಅದಕ್ಕೆ ದೇವರೇ, ನೀನೇ ನನಗೆ ಕೃಪೆಯನ್ನು ಅನುಗ್ರಹಿಸು, ನನ್ನ ಆತ್ಮಗೆ ಏನು ಬೇಕೋ ಅದನ್ನು ಸಹಾಯ ಮಾಡಿ. ಅದಕ್ಕೆ ನೋಡಿ, ಅಲ್ಲಿ ಯೇಸು ಸ್ವಾಮಿ ಪುನರಾತ್ಮನ ಹೊಂದಿ ಎಲ್ಲ ಭಯಪಟ್ಟು ದೇವರೇ ಬಂದು ಸಮಾಧಾನ ಎಲ್ಲ ಮಾತಾಡಿ ಮೀನು ಕೊಟ್ಟು ರೊಟ್ಟಿನೂ ತಿಂದು ತೋರಿಸಿದ್ರು ಕೂಡ ಇವು ತಿರುಗಿ ಎಲ್ಲೋದ್ರು, ತಿರುಗಿ ಮೀನು ಹಿಡಿಕೆ ಹೋದ್ರು. ನೋಡಿ, ಈಗ ನೋಡೋದು ಬೇರೆ, ಹಾಡು ಆಡ್ತಾ ಇದ್ವಿ, ಇನ್ನೂ ಪ್ರಕಟಣೆ ಬರಲಿಲ್ಲ. ಈಗ ಯೇಸು ಸ್ವಾಮಿ ಅಲ್ಲಿ ದಡದ ಹತ್ರ ನಿಂತ್ಕೊಂಡಿದ್ದಾರೆ, ನೈಟೆಲ್ಲ ಮೀನು ಹಿಡ್ತಾರೆ, ಒಂದು ಮೀನು ಸಿಗಲಿಲ್ಲ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ಬಲೆಗಳಲ್ಲಿ ಬಲೆಗಳು ಹಾಕ್ರಪ್ಪ ಅಂತ. ಆವಾಗ ಅವ್ರು ಯಾರಂತಲೇ ಹೇಳಿಲ್ಲ, ಗೊತ್ತಿಲ್ಲ, ಟಕ್ ಅಂತ ಕೇಳ್ಬಿಟ್ರು. ಯಾಕಂದ್ರೆ ನಮ್ಮ ಜನ ಹಂಗೇನೆ, ಯಾರೇನು ಹೇಳಿದ್ರು ಪಟ್ಟಂತ ಕೇಳೋದೇನೆ. ಆದರೆ ಬಲೆ ಹಾಕಿ ಮೀನು ಎಳಿತಾ ಇದ್ದಾರೆ. ಅಲ್ಲಿ ಯೋಹಾನ್ ಹೇಳ್ತಾ ಇದ್ದಾನೆ, ಸ್ವಾಮಿಯವರು, ಇದನ್ನೇ ಪ್ರಕಟಣೆ ಅಂತ ಹೇಳೋದು. ಜೊತೆಲೇ ಇದ್ದಾರೆ, ನೋಡ್ತಾನೆ ಇರ್ತೀವಿ, ಆದರೆ ಅವರನ್ನು ಪ್ರಕಟಣೆ ಬರಲಿಲ್ಲ. ಇಬ್ಬರು ಶಿಷ್ಯರು ಏನು ಮಾಡ್ತಿದ್ದಾರೆ, ಹೋಗ್ತಾ ಇದ್ದಾರೆ. ಯೇಸ್ವಾಮಿ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಯೇಸ್ವಾಮಿ ಯಾವುದೋ ವಿಚಿತ್ರವಾದ ಮುಖದಲ್ಲಿ ಬರಲಿಲ್ಲ, ಅದೇ ಮುಖಾನೇ, ಅದೇ ಕ್ಯಾರೆಕ್ಟರ್ ಬಂದು ಮಾತಾಡ್ತಾ ಇದ್ದಾರೆ. ರೊಟ್ಟಿ ಮುರಿಯುವಾಗ ಯಾವಾಗ ಪ್ರಕಟಣೆ ಬಂದು ಮಾಯ ಆಗ್ಬಿಟ್ರು. ಅಂದರೆ ದೇವರು ಯಾವಾಗ ನಿಮ್ಮಲ್ಲಿ ಆ ಪ್ರಕಟಣೆ ಬರುತ್ತೋ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ನಾವು ಯಾಕೆ ಈಗ ಏನೋ ತುಂಬ ವಾಲ್ಯೂಮ್ಗಳು ಮಾತಾಡ್ಕೊಂಡು ಹೋಗ್ತಾರೆ. ವಾಲ್ಯೂಮ್ ಅಲ್ಲ, ಇಲ್ಲಿ ನಿಮ್ಮಲ್ಲಿ ಆ ಪಿಕ್ಚರ್ ಬಂದುಬಿಟ್ರೆ ನಮ್ಮ ಕೆಲಸಗಳು ಬಹಳ ಕಡಿಮೆ ಆಗಿಬಿಡುತ್ತೆ. ಕಾರಣ ಅಂತಂದರೆ ನೀವು ಪ್ರಕಾಶ ಹೊಂದ್ಬಿಡ್ತೀರಾ, ನೀವು ಜಯಿಸ್ಬಿಡ್ತೀರಾ. ಟ್ಯೂಷನ್ನು ಸ್ಕೂಲೆಲ್ಲ ಯಾಕೆ ಅಷ್ಟು ಪ್ರೆಷರ್ ಕೊಡೋದು? ಯಾಕಂತಂದರೆ ಹೇಗಾದ್ರು ಮಾಡಿ ಪಾಸ್ ಆಗಿಬಿಡ್ಲಿ, ಹೇಗಾದ್ರು ಮಾಡಿ ರ್ಯಾಂಕ್ ಮಾಡಲಿ ಅಂತಲೇ ಅಷ್ಟು ಫೋರ್ಸ್ಗಳಾಗ್ತದೆ. ಯಾಕಂತಂದರೆ ನೀವು ಪಾಸ್ ಆಗಿಬಿಟ್ರೆ ನಾಳೆ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ, ನಿಮ್ಮ ಸಂಬಳ ನಮಗೆ ಕೊಡೋಲ್ಲ, ನೀವು ಗೆದ್ಕೊಂಡು ಹೋಗ್ತಾ ಇರ್ತೀರಾ. ಎಷ್ಟು ಬೆಳಕು ಬೀಸ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಹೋಗೋಣ, ಯೋಹಾನ ಬರೆದ ಸುವಾರ್ತೆಗೆ ಹೋಗೋಣ. ಇವತ್ತು ಒಂದು ಒಳ್ಳೆ ವಿಷಯವನ್ನು ನಾವು ಧ್ಯಾನ ಮಾಡೋಣ. 4ನೇ ಅಧ್ಯಾಯ. ಇಲ್ಲಿಂದ ಸ್ವಲ್ಪ ಸ್ಪೀಡ್ ಆಗುತ್ತೆ, ಯಾಕಂದರೆ ಸ್ವಲ್ಪ ಆಳವಾದ ಇದು. ಈ 3-4 ಅಧ್ಯಾಯ ಇದೆ ನೋಡಿ, ಇದೊಂಥರ ಸಮುದ್ರ ಥರ, ಒಂಥರ ಈಜ್ತಾ ಇರಬೇಕು. ಆಚೆ ಬರೋಕ್ಕೆ ಭಾಳ ಕಷ್ಟ. ಆಚೆ ಬಂದ್ಬಿಟ್ರೆ ಗಡಗಡ ಅಂತ ಓಡ್ಬೋದು, ಯಾಕಂದ್ರೆ ಒಂದೊಂದು ಅಧ್ಯಾಯ ಅಷ್ಟು ಮಹಿಮೆ ಇರುತ್ತೆ ಅಲ್ಲಿ. ಈ ಅಧ್ಯಾಯಗಳೆಲ್ಲ ಯಾರು ಮಾಡಿದ್ದು ಅಂತಂದರೆ ಆರ್ಚ್ ಬಿಷಪ್ ಸ್ಟೀಫನ್ ಲ್ಯಾಂಗ್ಟನ್ 1222-27ರಲ್ಲಿ ಅವ್ರೇನು ಮಾಡಿದ್ರು, ಎಲ್ಲ ಒಟ್ಟಿಗೆ ಬರೆದಿದ್ದು ಅದನ್ನು ಏನು ಮಾಡಿದ್ರು, ಅವರು ಅದನ್ನು ಅಧ್ಯಾಯಗಳಾಗಿ ಮಾಡಿದ್ರು. ಯಾಕಂದರೆ ನಮಗೆ ಕನ್ವೀನಿಯನ್ಸ್ ಆಗಲಿ. ಅದಕ್ಕೆ ನೀವು ಸ್ಟೋರಿಗಳು ಓದುವಾಗ ಅಧ್ಯಾಯ ಥರ ಓದಬಾರ್ದು, ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬರಬೇಕು.
ಇಲ್ಲಿ ಯೇಸು ಸ್ವಾಮಿ ನೀವು ನೋಡ್ಬೋದು, ನೀವು ನೋಡಿ ಇಲ್ಲಿ 2ನೇ ಅಧ್ಯಾಯ 13ನೇ ವಾಕ್ಯ ಓದಿ. 2:13. ಆಗ ಯಹೂದ್ಯರ ಪಸ್ಕಾಹಬ್ಬವು ಹತ್ತಿರ ಬಂದಿದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಈಗ ನೋಡಿ 2:1 ಓದಿ. ಕಾನಾನ್ ಊರಿನಲ್ಲಿ ಒಂದು ಮದುವೆ ಆಯಿತು. ಈಗ ನೋಡಿ ಯೇಸು ಸ್ವಾಮಿ ಎಲ್ಲೆಲ್ಲ ಇದ್ದಾರೆ, ಗಲಿಲಾಯದಲ್ಲಿ ಇದ್ದಾರೆ, ಯೆರೂಸಲೇಮಲ್ಲಿ ಇದ್ದಾರೆ. ಆಮೇಲೆ ನೆಕ್ಸ್ಟು ಯಾಕೆ ನೋಡಿ, ಯೋಹಾನ್ ಪುಸ್ತಕದಲ್ಲಿ ಮಾತ್ರನೇ ಸ್ಥಳ, ಜನ, ಜಾಗ ಇದೆಲ್ಲ ಡೀಟೇಲಾಗಿ ಯಾಕೆ ಹೇಳ್ತಾರೆ ಅಂತಂದರೆ ಅದು ಸತ್ಯ ಎಂಬುದನ್ನು ಪ್ರೂವ್ ಮಾಡೋದಕ್ಕೋಸ್ಕರನೇ. ನೋಡೋಣ 3ನೇ ಅಧ್ಯಾಯದಲ್ಲಿ 22 ಓದಿ. ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ, ಈಗ ನೋಡಿ ಯೂದಾ ದೇಶಕ್ಕೆ ಹೋದನು. ಯೆರೂಸಲೇಮು, ಗಲಿಲಾಯ, ಆಮೇಲೆ ಯೂದಾ ದೇಶ. ಈಗ 4ನೇ ಅಧ್ಯಾಯ ಬನ್ನಿ. 4ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದಿ. ಯೂದಾಯನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ನೆಕ್ಸ್ಟ್ ಈಗ 4ನೇ ವಾಕ್ಯ ಓದಿ. ನೋಡಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಈಗ ಅಂತಂದರೆ ಅರ್ಥ ಏನು ಗೊತ್ತಾ? ಯೇಸು ಸ್ವಾಮಿ ಎಲ್ಲರೂ ಪ್ರೀತಿಸ್ತಾರೆ ಅಂತ ಅರ್ಥ. ಹಲ್ಲೆಲೂಯಾ. ಎಲ್ಲರೂ ಯೇಸು, ಅದಕ್ಕೆ ನೀವು ಪವಿತ್ರಾತ್ಮನ ಅಭಿಷೇಕ ಹೊಂದಿದಾಗ ಯೆರೂಸಲೇಮಿನಲ್ಲಿಯೂ, ಯೂದಾದಲ್ಲಿಯೂ, ಸಮರ್ಯದಲ್ಲಿಯೂ ನನಗೆ ಸಾಕ್ಷಿಗಳಾಗಿರುವಿರಿ. ಇದು ಯಾವುದೋ ಬರೀ ಯಹೂದ್ಯರಿಗಲ್ಲ, ಎಲ್ರಿಗೂ ರಕ್ಷಕ ಬೇಕಾಗಿದೆ ಅಂತಂದ್ರೆ ನಾವು ಏನು ಕಲಿಬೋದು ಅಂತಂದರೆ, ಸ್ವಾಮಿ ಮೂವ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾವಾಗೆಲ್ಲ ಪವಿತ್ರಾತ್ಮನವನ್ನು ಮೂವ್ ಮಾಡಿಸ್ತಾರೋ, ಯಾವಾಗ ನಮ್ಮನ್ನು ಶಿಫ್ಟ್ ಮಾಡ್ತಾರೋ ನಾವು ಶಿಫ್ಟ್ ಆಗೋದನ್ನು ಕಲ್ತ್ಕೊಳ್ಬೇಕು. ಅದಕ್ಕೆ ಯಾವಾಗ ಹೇಳ್ತೀನಿ, ಸಕ್ಸಸ್ ಬಂದಾಗ ನೀವು ಮೂವ್ ಆಗಬೇಡಿ. ಸಕ್ಸಸ್ ಬಂದಾಗ ಏನೂ ಆಗಬೇಡಿ, ನಿಂತ್ಕೊಳ್ಳಿ, ಬೆಳೆಯೋದನ್ನ ಸ್ಟಾಪ್ ಮಾಡಬೇಡಿ. ಫೇಲಿಯರ್ ಆದಾಗ ಮೂವ್ ಆಗಬೇಡಿ. ಜಯಿಸ್ತಾ ಇರುವಾಗ ನೀವು ಗೆದ್ದು ಬಿಟ್ರಿ, ಅದಕ್ಕೆ ನಿಂತ್ಬಿಡ್ಬೇಡಿ. ಸೋತಿದ್ದೀವಿ ಅಂತ ಬಿಟ್ಬಿಡಬೇಡಿ. ಯಾವಾಗಲೂ ಪವಿತ್ರಾತ್ಮ ನಿಮ್ಮನ್ನು ನಡೆಸಲಿ. ಯಾವಾಗಲೂ ತೃಪ್ತಿ ಆಗಿಬಿಡ್ಬೇಡಿ. ಅನೇಕರು ಮದುವೆ ಆಗೋರ್ಗೆ ಯೇಸು ಸ್ವಾಮಿ, ಅನೇಕರಿಗೆ ಮನೆ ಕಟ್ಟೋರ್ಗೆ ಯೇಸು ಸ್ವಾಮಿ, ಗಾಡಿ ಬರೋರ್ಗು, ಕಾರ್ ಬರೋರ್ಗು ಅಷ್ಟೇ. ಆಮೇಲೆ ಯೇಸು ಸ್ವಾಮಿನೂ ಬೇಡ, ಯಾವುದು ಬೇಡ. ಕೆಲಸ ಸಿಗಲಿ ಬ್ರದರ್, ಕೆಲಸ ಸಿಕ್ಕಿದ ಮೇಲೆ ಎಲ್ಲಿ ಬ್ರದರ್, ಆಮೇಲೆ ಫುಲ್ ಬ್ಯುಸಿ ಬ್ರದರ್, ಆಮೇಲೆ ಕೆಲಸ ಸಿಗೋರಿಗೆ ಯೇಸು ಸ್ವಾಮಿ. ಸ್ಟಾಪ್ ಆಗಿಬಿಟ್ರು. ಯಾವತ್ತೂ ಸ್ಟಾಪ್ ಆಗಬಾರ್ದು. ಬಹಳ ಇದೆ ನೋಡೋದು. ಚಿಲ್ಲರೆ, ಆಮೇಲೆ ಚಿಕ್ಕ ಚಿಕ್ಕ ಚಿಲ್ಲರೆ ಪಲ್ಲರ ಆಶೀರ್ವಾದಕ್ಕೆ ಅನೇಕರು ನಿಂತ್ಬಿಟ್ರು. ಬಹಳ ಇದೆ. ಯೇಸು ನಾಮದಲ್ಲಿ ಪ್ರಕಟಣೆಗಳು ಬರಲಿ. ಆಮೇನ್, ಹಲ್ಲೆಲೂಯಾ. ಈ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯ ನೋಡುವಾಗ ಇಲ್ಲಿ ಲಾಂಗ್ ಕಾನ್ವರ್ಸೇಷನ್, ಇಲ್ಲಿ ತುಂಬ ದೇವರು ತುಂಬ ಲಾಂಗ್ ಆಗಿ ಮಾತಾಡ್ತಾರೆ. ಅದಕ್ಕೆ ಲಾಂಗ್ ಪ್ರೇಯರ್ಸ್ಗಳು ಬೇಕು. 17ನೇ ಅಧ್ಯಾಯದಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ಲಾಂಗ್ ಪ್ರೇಯರ್ ಮಾಡ್ತಾರೆ. ಬರೀ ಚಿಕ್ಕ ಪ್ರಾಂತ ಮಾತಾಡೋದು ದುಡ್ಡು ಯಾಕೆ? ಲಾಂಗ್ ಕಾನ್ವರ್ಸೇಷನ್ ಯಾಕೆ? ಒಬ್ಬನ ಬಗ್ಗೆ ನೀವು ತಿಳ್ಕೊಬೇಕಾ? ಒಬ್ಬರ ಬಗ್ಗೆ ಅವ್ರ ಜೊತೆ ಜಾಸ್ತಿ ಮಾತಾಡಿ ಅವ್ರ ಬಗ್ಗೆ ತಿಳ್ಕೊಳ್ತೀರಾ? ಯೇಸು ಸ್ವಾಮಿ ಇಲ್ಲಿ ಅವ್ರ ಹತ್ರ ಯಾಕೆ ಮಾತಾಡ್ತಿದ್ದಾರೆ ಅಂತಂದರೆ ಅವರಲ್ಲಿರುವ ನೋವುಗಳು, ಅವರಲ್ಲಿರುವ ವೇದನೆಗಳನ್ನು ಏನು ಮಾಡ್ತಿದ್ದಾರೆ? ದೇವರು ಯಾವುದೋ 5 ನಿಮಿಷ ಟೈಮ್ ಆಯ್ತು ಹೋಯ್ತು ಅಂತ ಹೋಗೋರಲ್ಲ. ಅವರೊಂದಿಗೆ ನೀವು ಕೂತಿ ನಿಮ್ಮ ದುಃಖಗಳು, ನಿಮ್ಮ ವೇದನೆಗಳೆಲ್ಲ ಆ ದೇವರು ಮಾರ್ಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಆಮೇನ್. ನೆಕ್ಸ್ಟ್ ನೋಡೋಣ ಇವತ್ತು. ಆಮೇನ್, ಈ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಇವತ್ತು 46ನೇ ಅಧ್ಯಾಯದಿಂದ 54ನೇ ಅಧ್ಯಾಯದವರೆಗೂ ಇವತ್ತು ಸ್ವಲ್ಪ ನಾವು ಧ್ಯಾನ ಮಾಡಿದ್ದು ಬಹಳ ಮುಖ್ಯವಾದ ವಿಷಯ. ಈಗೆಲ್ಲ ನಾನು ಡೀಟೇಲ್ಸಾಗಿ ಓಡ್ಕೊಂಬಂದರೆ ಈ ವರ್ಷ ಇದು ಮುಗಿಯಲ್ಲ. ಯಾಕಂದರೆ ಇದೊಂಥರ ನದಿ ಥರ ಬರ್ತಾನೆ ಇರುತ್ತೆ. ಅದು ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ತೀನಿ. ಕಾರಣ ಅಂತಂದರೆ ಇದು ಬಹಳ ಮುಖ್ಯ. ಇಲ್ಲಿ ಏನು ನೋಡ್ಬೋದು ಅಂತಂದರೆ, ಅದ್ಭುತಗಳು ಹೊಂದಿದವರು ಕೂಡ ದೇವರು ನಿಂತ್ಕೊಳ್ಳಲ್ಲ, ಆದರೆ ವಾಕ್ಯದಲ್ಲಿ ನಂಬುವವರು ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ನೋಡಿ, ಇದು 2ನೇ ಸೂಚಕ ಕಾರ್ಯ. ಈಗ 4ನೇ ಅಧ್ಯಾಯದಲ್ಲಿ 54ನೇ ವಾಕ್ಯ ಓದಿ ನೋಡೋಣ. ಯೇಸು ಯಹೂದದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಈ 2ನೆಯ ಸೂಚಕ ಕಾರ್ಯವನ್ನು ಮಾಡಿದನು. ನಿಕೋದೇಮಗೂ ಸಮರಿಯಕ್ಕೂ ಇರುವ ವ್ಯತ್ಯಾಸಗಳನ್ನ ನಿಮಗೆ ನಾನು ತೋರಿಸ್ತಾ ಬಂದೆ. ಮತಕ್ಕೂ ಸತ್ಯಕ್ಕೂ ಇರುವ ವ್ಯತ್ಯಾಸಗಳನ್ನ ನಿಮಗೆ ತೋರಿಸಿದೆ. ಮತ ಏನು? ಮತ ಮನುಷ್ಯನಿಂದ ಮಾಡಲ್ಪಟ್ಟಿದ್ದು. ಈಗ ಮತಗಳೇನು? ಇದು ಮ್ಯಾನ್ ಮೇಡ್. ಸತ್ಯ ಏನು? ದೇವರು ಕೊಡಲ್ಪಟ್ಟಿದ್ದು. ಈಗ ಮತಗಳು ನಾವು ಮಾಡಿದಷ್ಟೇ. ಈಗ ಮತಕ್ಕೂ ಸತ್ಯಕ್ಕೂ ಏನು ಡಿಫ್ರೆನ್ಸು? ಸಿಂಪಲಾಗಿ ಹೇಳ್ತೀವಿ ನೋಡಿ. ಈಗ ಅನೇಕರು ಹೇಳ್ತಾರೆ, ನೀವು ಬಂದು ಸತ್ಯ ಹಿಂಗೆ ಬೋಧಿಸ್ತೀರಾ, ಆದರೆ ಅನೇಕ ಜಾಗದಲ್ಲಿ ಏನು ಬೋಧನೆ ಮಾಡಲ್ಲ. ಜನ ದುಡ್ಡು ತೊಗೊಂಡೋಗಿ ಅಲ್ಲಿ ಸುರಿತಾ ಇರ್ತಾರೆ. ಜನ ಅಲ್ಲಿ ಚೆನ್ನಾಗಿ ಆಗ್ತಾ ಇದ್ದಾರಲ್ವ, ಆದರೆ ನೀವು ಇಷ್ಟು ಬೋಧಿಸ್ತೀರಾ, ಜನಗಳು ಯಾರು ಸರಿನೇ ಆಗ್ತಾ ಇಲ್ಲ, ಯಾರು ಅಭಿವೃದ್ಧಿ ಆಗ್ತಾ ಇಲ್ವಲ್ಲ. ಆಗ ನಾನು ಹೇಳಿದೆ, ಮತಗಳು ನಿಮ್ಮಿಂದ ದುಡ್ಡು ಕಿತ್ಕೊಳ್ಳುತ್ತೆ, ಆದರೆ ಸತ್ಯವು ನಿಮ್ಮನ್ನೇ ಬದಲಾಯಿಸುತ್ತೆ. ಮತಗಳಿಗೆ ವರ್ಷ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಕಾಯಿಲೆಗಳು ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಭಯ ಇದೆ ಅವರಲ್ಲಿ.
ಅದು ಸತ್ಯ ಆಗಲ್ಲ, ನಿಮ್ಮಲ್ಲೇ ಜೀವ ನದಿನ ಉಂಟು ಮಾಡುತ್ತೆ. ಯಾವ್ದು ಬೇಕು, ಟೆಂಪ್ರರಿನ ಪರ್ಮನೆಂಟಾ? ನಿಜವಾಗಿ ಅರ್ಥ ಆಗ್ತಿದೆ ಹೇಳ್ತಿರೋದು. ಯಾಕಂದರೆ ಅಲ್ಲಿ ದುಡ್ಡಿಗೆ ದುಡ್ಡು, ಆದರೆ ಇದು ಆಗಲ್ಲ. ಇದು ನಿಮ್ಮನ್ನೇ ಬದಲಾಯಿಸಿ ನೀವು ಈ ಜಗತ್ತಲ್ಲಿ ಇರೋವರೆಗೂ ನಿಮ್ಮಿಂದ ನದಿಗಳು, ನಿಮ್ಮಿಂದ ಹಣಗಳು ಜೀವ ಜಲನ ಉಂಟು ಮಾಡುತ್ತೆ. ಅದಕ್ಕೆ ಸ್ವಾಮಿ ಅಲ್ಲಿ ಬಾವಿ ಹತ್ರ ನಿಂತ್ಕೊಂಡ್ರು ಆ ಸಮರ್ಯ ಸ್ತ್ರೀ, ಬಾವಿ ಅಂದ್ರೆ ಏನು? ಸ್ಟ್ಯಾಗ್ನೆಟ್ ವಾಟರ್, ಅದು ಬಂದು ನಿಂತಿರುವ ನೀರು. ದೇವ್ರು ಹೇಳ್ತಾರೆ ಜೀವ ನದಿ, ನನ್ನನ್ನು ನೀನು ಹಿಂಬಾಲಿಸಿದೆ ಆದರೆ ಪರ್ಮನೆಂಟ್ ಸೋರ್ಸ್ ಕೊಡ್ತೇನೆ ಅಂತ. ಹಾಗಾದರೆ ಇದು ಕಷ್ಟನೇ, ಯಾಕಂದ್ರೆ ಅದು ನಿಮ್ಮನ್ನು ರೂಪಿಸ್ತಾನೆ ಇರುತ್ತೆ. ಯೇಸು ಸ್ವಾಮಿ ಬಂದ ಉದ್ದೇಶ ಏನು? ನಿಮ್ಮನ್ನು ಅವರಂತೆ ರೂಪಿಸಿ ಪರ್ಮನೆಂಟ್ ಆಗಿ ನಿಮಗೆ ಆಶೀರ್ವಾದನ ಹ್ಯಾಂಡಲ್ ಮಾಡೋ ವ್ಯಕ್ತಿಗಳಾಗಬೇಕು. ಅದಕ್ಕೆ ನೋಡಿ, ಹ್ಯಾಂಡಲ್ ಮಾಡೋರಿಗೆ ದುಡ್ಡಿರುತ್ತೆ. ಯಾರು ದುಡ್ಡನ್ನ ಹ್ಯಾಂಡಲ್ ಮಾಡ್ತಾರೋ, ಜನಗಳನ್ನ ಹ್ಯಾಂಡಲ್ ಮಾಡ್ತಾರೋ ಅವ್ರ ಹತ್ರ ಜನ ಜಾಸ್ತಿ ಇರ್ತಾರೆ. ಯಾಕಂದರೆ ಅದು ಟ್ರೈನ್ ಅಪ್ ಮಾಡ್ತಾರೆ ದೇವರು. ಅದಕ್ಕೆ ಈಗ 100 ರೂಪಾಯಿ ಬಂತು, ಆ 100 ರೂಪಾಯಿನ ಸರಿಯಾಗಿ ನೀವು ಹ್ಯಾಂಡಲ್ ಮಾಡಲ ಅಂದರೆ ಆ 100 ರೂಪಾಯಲ್ಲೇ ನೀವು ಇರ್ತೀರ. ಅದಕ್ಕೆ ದೇವರು 100ರಿಂದ 1000, 1000ರಿಂದ 1,00,000 ಸಭೆಗಳು ಬೆಳಿಬೇಕು. ಅದಕ್ಕೆ ಸಭೆಗಳು ಆ ಹ್ಯಾಂಡಲ್ ಮಾಡೋದನ್ನ ಟೀಚ್ ಮಾಡ್ತೀವಿ. ಅದಕ್ಕೆ 4ನೇ 3ನೇ ಅಧ್ಯಾಯ ಏನು? ಆ ಟೀಚರ್ ಯಾರು ಬೇಕಾಗಿತ್ತು? ರಕ್ಷಕ ಬೇಕಾಗಿತ್ತು. ರಕ್ಷಣೆ ಹೊಂದಿದ ಮೇಲೆ ಟೀಚರ್ ಬೇಕಾಗಿತ್ತು. ಅನೇಕ ರಕ್ಷಣೆ ಹೊಂದಿದ್ವಿ, ಮುಗೀತು ಅಷ್ಟೇ. ಕ್ರಿಸ್ಮಸ್ಗೆ ನ್ಯೂ ಇಯರ್ಗೆ ಹಾಜರಾಗ್ತಿರ್ತಾರೆ. ಅದಕ್ಕಲ್ಲ, ನನ್ನನ್ನು ಹಾಗೂ ನಿಮ್ಮನ್ನು ಟ್ರೈನ್ ಅಪ್ ಮಾಡ್ತಾರೆ. ನಮ್ಮ ಶರೀರನ ಟ್ರೈನ್ ಮಾಡೋದನ್ನ ಕಲಿಸ್ಕೊಡ್ತಾರೆ, ಮೈಂಡ್ನ ಟ್ರೈನ್ ಮಾಡೋದು ಕಲಿಸ್ಕೊಡ್ತಾರೆ. ಯಾಕಂದ್ರೆ ನಾನು ಹಾಗೂ ನೀವು ಯಾರು? ಟ್ರೈನರ್. ದೇವ್ರು ನಮ್ಮನ್ನು ಟ್ರೈನ್ ಮಾಡಿ ನಿಮ್ಮನ್ನು ಲೈಫ್ ಟೈಮ್ ಹ್ಯಾಂಡಲ್ ಮಾಡೋರಾಗಿರ್ತಾರೆ. ಆದ್ದರಿಂದ ಸಕ್ಸಸ್ ನಿಮ್ಮನ್ನು ಹಾಳು ಮಾಡಲ್ಲ, ಸಕ್ಸಸ್ನ ಹ್ಯಾಂಡಲ್ ಮಾಡ್ತೀರಾ. ಹಲ್ಲೆಲೂಯಾ. ಬೆಳಕು ಬೀಸಲಿ ಯೇಸು ನಾಮದಲ್ಲಿ. ಒಂದು ಸಭೆಯಲ್ಲಿ ಅವರಿಗೆ ಒಂದು ಚರ್ಚ್ ಕಟ್ಟಬೇಕಾಗಿತ್ತಂತೆ. ಎಷ್ಟು ಬೇಕಾಗಿತ್ತು ಅಂತಂದರೆ 3,000 ಕೋಟಿ ಬೇಕಾಗಿತ್ತು. ಎಷ್ಟು ಅನೌನ್ಸ್ ಮಾಡಿದ್ರಂತೆ, ಈ ಥರ 3,000 ಕೋಟಿ ಬೇಕಾಗಿದೆ ಅಂತೇಳಿ ತಕ್ಷಣ ಒಂದು ಬ್ರದರ್ ಹೇಳಿದ್ರಂತೆ, ಪಾಸ್ಟರ್ ಆ 3,000 ಕೋಟಿ ನಾನು ಕೊಡ್ತೀನಿ ಅಂತ. ಇದು ಸಿಂಗಪುರ್ ಚರ್ಚಲ್ಲಿ ಹೇಳ್ತಾರೆ. ನಾನು ಅವಾಗ ಹೇಳಿದ ಪಾಸ್ಟ್ ಹೇಳಿದಂತೆ, ನೀವು ಕೂತ್ಕೊಳ್ಳಿ ಬ್ರದರ್, ಎಲ್ಲ ನೀವೇ ಮಾಡ್ತಾ ಇದ್ದೀರಾ, ಸ್ವಲ್ಪ ಜನಗಳಿಗೆ ಅವಕಾಶ ಕೊಡಿ ಅಂದ್ರಂತೆ. ಇವತ್ತು ಆ ಸಭೆ ಆಗಿದೆಯಾ? ಬೆಳಗ್ಗೆ ಬೀಸ್ರಿ ಯೇಸು ನಮ್ದು. ಇನ್ಮೇಲೆ ಫೈನಾನ್ಸ್ ಜಾಸ್ತಿ ಬರಲಿದೆ ಸಭೆಗೆ. ಆಮೇಲೆ ಬರ್ತಾ ಇಲ್ಲ ಯಾರ ಬಯಲು. ಹಲ್ಲೆಲೂಯಾ. ಹಣಗಳು ಬಂದರೆ ಗುಣಗಳು ಚೇಂಜ್ ಆಗುತ್ತೆ. ಹಣ ಬರೋಕ್ಕೆ ಮುಂಚೆ ಹಣದ ಕ್ಯಾರೆಕ್ಟ್ರೆಲ್ಲ ನಿಮ್ಮನ್ನು ಚೇಂಜ್ ಮಾಡಿ, ಅದೊಂದು ವಸ್ತು ಅಷ್ಟೇ. ಅದನ್ನು ಅಡ್ಡಗಿಸೋದನ್ನು ಕಲ್ತ್ಕೊಳ್ಬೇಕು. ಅಡ್ಡಗಿಸೋನೊಂದಿಗೇನೆ ಇರೋದು. ದುಡ್ಡು ಕೂಡ ಎಲ್ಲ ಹತ್ರ ಬರಲ್ಲ. ಪ್ರೇಯರ್ ಮಾಡ್ತಾ ಇದ್ದೀನಿ ಬ್ರದರ್ ದುಡ್ಡುಗೋಸ್ಕರ. ಪ್ರೇಯರಿಂದ ದುಡ್ಡು ಬರಲ್ಲ ಬ್ರದರ್. ಅದಕ್ಕೆ ದುಡ್ಡನ್ನ ಹಿಡಿಯೋಕ್ಕೂ ಗೊತ್ತಿರಬೇಕು, ಅದನ್ನು ಎಲ್ಲೆಲ್ಲಿ ಬಿಡಬೇಕು ಗೊತ್ತಿದ್ರೆ ಅದು ನಿಮ್ಮ ಹತ್ರ ಬರುತ್ತೆ. ಒಳ್ಳೆ ಮನುಷ್ಯ ಕರೆಕ್ಟಾಗಿ ಯೂಸ್ ಮಾಡ್ತಾನೆ ಅಂತ. ಇಲ್ಲಾಂತ ಬರಲ್ಲ. ಯಾಕಂದರೆ ಜ್ಞಾನಕ್ಕೆ ಹೇಳುತ್ತೆ, ಅದಕ್ಕೆ ರೆಕ್ಕೆ ಇದೆ ಅಂತೆ, ಹಾರಿಬಿಡುತ್ತೆ. ಹಾರ್ತಾ ಇದೆ. ಯೇಸು ನಿಮ್ಮ ಹತ್ರ ಬರಲಿ. ಅದಕ್ಕೆ ನಿಮಗೆ ಕಲಿಸ್ಕೊಡ್ತಾ ಇರೋದು. ಸ್ವಲ್ಪ ದಿವಸನೇ ದರಿದ್ರ ಕಾಯಿಲೆ ಯೇಸು ನಾಮದಲ್ಲಿ ಸಾಲಲ್ಲ. ಯೇಸು ನಾಮದಲ್ಲಿ ಸಭೆಗಳನ್ನ ದೇವರು ಆ ಸಮೃದ್ಧಿಯಲ್ಲಿ ತುಂಬಿಸಲಿದ್ದಾರೆ. ಕಾಣಿಗಳ ತುಂಬಲಿದೆ ಯೇಸುವಿನ ನಾಮದಲ್ಲಿ. ಸಭೆ ವಿಶ್ವಾಸ ಯಾವ ರೀತಿ ಆಶೀರ್ವಾದ ಆಗ್ತೀರಾ. ಅದಕ್ಕೆ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು. ಈಗ ನೋಡಿ, ಪ್ರಾಸ್ಪೆಕ್ಟ್ ಹೋಗ್ಬಿಡುತ್ತೆ. ಈಗ ಸ್ವಲ್ಪ ಹೇಳ್ಕೊಂಬಂದ್ಬಿಡ್ತೀನಿ, ಯಾಕಂದರೆ ನಮ್ಮ ಅಭಿಷೇಕ ಅದೇನೆ ಯೇಸುವಿನ ನಾಮದಲ್ಲಿ. ಅದಕ್ಕೆ ಕಲ್ತ್ಕೊಳ್ಳೋ ಬರಬೇಕು. ಇಲ್ಲಿ ಕಲಿತಾ 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 ಹ್ಯಾಂಡಲ್ ಮಾಡೋದು ಈಸಿ ಆಗಿಬಿಡುತ್ತೆ. ಎಷ್ಟು ಕಲಿಬೇಕನ್ನ ಆಸೆ ಪಡ್ತೀರಾ? ಅದಕ್ಕೆ ನಾವು ಬರೋದಿಲ್ಲ. ಯಾಕಂತಂದರೆ ಅಲ್ಲಿ ಹೋದ್ವಿ, ದುಡ್ಡು ಕೊಟ್ವಿ, ಇಲ್ಲಿ ಬಂದ್ವಿ, ನಾನು ಅರಿಕೆ ಮಾಡಿಕೊಂಡೆ, ನನಗೆ ಇದು ಮನೆ ಆಗಿಬಿಟ್ರೆ 3,000 ಕೊಡಂತಿದ್ದೀನಿ. ಆಯಿತು 3,000 ಕೊಟ್ರಿ. ಅರಿಕೆ ಮಾಡ್ಕೊಂಡು ಎಷ್ಟು ದಿನ ಅರಿಕೆ ಮಾಡ್ಕೊತಾ ಇರ್ತೀರಾ? ಅರಿಕೆ ಮಾಡಬೇಡಿ. ನೀವು ಯೇಸುವಿನ ನಾಮದಲ್ಲಿ ಆತನ ಮಗನಾಗಿ ಹ್ಯಾಂಡಲ್ ಮಾಡೋ ಮನುಷ್ಯನಾದರೆ ನಿಮ್ಮನ್ನು ನಂಬಿ ದೇವರು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ನಿಮ್ಮನ್ನು ಹ್ಯಾಂಡಲ್ ಮಾಡ್ತಾರೆ. ಸಿಂಪಲಾಗಿ ಹೇಳ್ತೀನಿ ನೋಡಿ, ಈಗ ಒಂದು 20,000 ಸಂಬಳ ಬರ್ತಿದೆ, ದಿಢೀರಂತ ಒಂದು 50,000 ಸಂಬಳ ಬರ್ಬಿಡಿ ನೋಡಿ. ಚರ್ಚ್ ಇಲ್ಲ, ಮನೇನೂ ಇಲ್ಲ, ಫುಲ್ಲು ಅಮೇರಿಕಲ್ಲಿದ್ದೀನಿ ಬ್ರದರ್, ನಾನು ಸಿಂಗಾಪುರ್. ಮತ್ತು ಹೇಗೆ ಅವ್ರಿಗೆ ದುಡ್ಡು ಕೊಡೋಕ್ಕೆ ದೇವ್ರು ಸಾಧ್ಯ? ಮನೆಯಲ್ಲಿ ಕೋಟಿಗೆ ಹಿಡಿದ್ರು ನೆಮ್ಮದಿಯಾಗಿ ಮಲಗ್ತಾರೆ ನೋಡಿ, ಅವ್ರಿಗೇನೆ ದೇವ್ರು ಕೊಡೋದು ದುಡ್ಡು. ದಿಢೀರಂತ ಒಂದು 5 ಕೋಟಿ ಬಂದ್ಬಿಡಿ ನೋಡಿ, ಅಷ್ಟೇ ಪ್ಲ್ಯಾನಿಂಗ್ ಮೈಂಡು. ಅಯ್ಯೋ ಅಲ್ಲಿ ಎಲೆಕ್ಟ್ರಾಸಿಟಿಯಿಂದ ಒಂದು ಜಾಗ ತೊಗೊಂಡ್ಬಿಡೋಣ, ಊರಲ್ಲಿ ಒಂದು ಜಮೀನು ತೊಗೊಂಡ್ಬಿಡೋಣ, ನಿದ್ದೆ ಬರೋಲ್ಲ ಅವ್ರಿಗೆ. ಅದಕ್ಕೆ ದೇವ್ರು ಕೊಡೋಲ್ಲ. ಹಣನೇ ಅವ್ರಿಗೆ ಕೊಂದ್ಬಿಡುತ್ತೆ ಅಂದ್ಬಿಟ್ಟು ಅಷ್ಟೇ ಹೋಯ್ತು. ಇಷ್ಟು ದುಡ್ಡ ಅಷ್ಟೇ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರು. ಅದಕ್ಕೆ ಹ್ಯಾಂಡಲ್ ಮಾಡಿಸ್ತಾರೆ ದೇವರು. ಅದಕ್ಕೆ ಕಲಿಸ್ಕೊಡೋದು. ಯಾರು ಹೃದಯದಲ್ಲಿ ದೇವ್ರು ಇರಬೇಕು,
ಕಸ ಥರ ಯೇಸು ನಮ್ದು ಒಂದು ಪ್ರವಾದನಾಗ ಹೇಳ್ತಿದ್ದು, ಯಾರಿಗೋ ದೇವರು ಮಾತಾಡ್ತಿದ್ದಾರೆ, ನಿಮ್ಮ ಕಾಲು ಕೆಳಗೆ ಎಲ್ಲ ಕಾರು, ಲ್ಯಾಂಡು, ಐಶ್ವರ್ಯಗಳು, ಗೋಲ್ಡ್ ಎಲ್ಲ ಕಸ ಥರ ಕೆಳಗೆ ಬಿದ್ದಿರುತ್ತೆ. ಹೃದಯದಲ್ಲಿ ದೇವರ ಮಹಿಮೆಯು, ದೇವರ ಶ್ರೇಷ್ಠತೆ ಮಾತ್ರನೇ ನಿಮ್ಮಲ್ಲಿ ಮೇನ್ಮೆಯಾಗಿಯೂ ಶ್ರೇಷ್ಠತೆ ಆಗಿರಲಿ. ಯಾವಾಗಲೂ ಹೃದಯದಲ್ಲಿ ದೇವರಿರಬೇಕು, ಕೈಗಳಲ್ಲಿ ದುಡ್ಡು ಹೊಡ್ತಾ ಇರಬೇಕು. ಅದಕ್ಕೆ ದೇವ್ರ ಬಗ್ಗೆ ನಾವು ಪ್ರಕಟಣೆ ನಾವು ಹೊಂದ್ಕೊಳ್ಬೇಕು. ದೇವ್ರ ಬಗ್ಗೆ ನಾವು ತಿಳಿತಾನೆ. ಇದೆಲ್ಲ ಸರ್ವೆಂಟ್ಸ್, ಇದೆಲ್ಲ ಅವ್ರ ಪ್ರಾಜೆಕ್ಟ್ಗೆ ಇದೆಲ್ಲ ಸರ್ವೆಂಟ್ಸು, ಅದು ಬರುತ್ತೆ. ಬಟ್ ಅವ್ರು ಯಾರು ತಿಳಿದ್ರೆ ತಾನೇ ಅವ್ರ ಕಾರ್ಯಗಳನ್ನ ಮಾಡೋಕ್ಕೆ ದೇವ್ರ ನಮ್ಗೆ ಸಹಾಯ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ 4 ನದಿಯಲ್ಲಿ ನೋಡಿ, 4 ನದಿಯಲ್ಲಿ 34ನೇ ವಾಕ್ಯ ಓದಿ ನೋಡಿ. ಯೇಸು ಅವರಿಗೆ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ದೇವ ನನ್ನ ಮುಖಾಂತರ ದೊಡ್ಡ ಮೆಗಾ ಚರ್ಚ್ ಮಾಡಬೇಕನ್ನೋ ಪ್ಲ್ಯಾನ್ ಅವ್ರಿಗೆ ಇರುವುದೇ ಆದರೆ, ಜನಗಳನ್ನು ದೇವ್ರು ಬ್ಲೆಸ್ ಮಾಡಿ ಮೆಗಾ ಚರ್ಚ್ ಮಾಡೋ ಥರ ಮಾಡ್ತಾರೆ. ದೇವ ನನ್ನ ಮುಖಾಂತರ ಬರೀ 100 ಜನಕ್ಕೆ ಇಟ್ಟಿದ್ದಾದರೆ 100 ಜನ ಮುಖಾಂತರ ನನಗೇನು ಕೊಡಬೇಕೋ ಅದನ್ನು ಕೊಡಬೇಕು. ನಾನು ಮೆಗಾ ಚರ್ಚ್ ಮಾಡಬೇಕಂತ ನನ್ನ ಮನಸ್ಸನ್ನು ನಾನೇನು ಮಾಡಿಸ್ಕೋಬಾರ್ದು, ನನ್ನ ಮನಸ್ಸನ್ನ ಹಾಳು ಮಾಡ್ಕೊಳ್ಬಾರ್ದು. ಅವ್ರ ಚಿತ್ತ ಏನು? ಅದಕ್ಕೆ ಯೇಸು ಸ್ವಾಮಿಗೆ ಒಂದು ಹಾಲ್ ಬೇಕಾಗಿತ್ತು. ಕರೆದ್ರು ಶಿಷ್ಯರನ್ನ, ಹೋಗ್ರಿ ಆ ರೂಮಲ್ಲಿ, ಆ ಊರಿಗೆ ಹೋಗಿ ಅಲ್ಲೊಬ್ಬ ವ್ಯಕ್ತಿನ ನೋಡ್ರಿ, ಅಲ್ಲಿ ಹಾಲ್ ಇದೆ, ಹೋಗಿ ಕೇಳ್ರಿ. ಕೊಟ್ರಾ ಇಲ್ವಾ? ಕತ್ತೆ ಬೇಕಾಗಿತ್ತು, ಕೇಳಿದ್ರು. ಯಾಕಂದ್ರೆ ದೇವರ ಚಿತ್ತ ನೆರವೇರಬೇಕು. ಅದಕ್ಕೆ ದೇವರ ಚಿತ್ತದ ಪ್ರಕಟಣೆ ನಮಗೆ ಬೇಕು. ನಮಗೆ ಅಂದರೆ ಈ ಹೊಟ್ಟೆ ಕಿಚ್ಚು, ಕಾಂಪಿಟೇಷನ್ಸು ಇವತ್ತು ಈಗ ಇರೋದ್ರಿಂದಲೇ ಇವತ್ತು ಹಣಗಳು ಬರ್ತಾ ಇಲ್ಲ. ಅದಕ್ಕೆ ಒಬ್ರಿಗೊಬ್ರು ಏನು ಚಾಲೆಂಜು, ಐಷಾರಾಮಿ ಜೀವನ. ಸಭೆಗಳ ಐಷಾರಾಮಿ ಜೀವನಕ್ಕೆ ಹೋಗಿನೇ ಸಾಲಗಳು ಮಾಡಿಕೊಂಡು ಒಬ್ರಿಗೊಬ್ರು ಸಾಯ್ತಾರೆ ಇವತ್ತು. ಕಾರಣ ಏನು? ಬೆಳಗ್ಗೆ ಬಿಸಿಲು ಯೇಸು ನಾಮದಲ್ಲಿ ತೊಗೊಂಡ್ಬಿಟ್ರು ಬ್ರದರ್ ಕಾರ್. ನಾವು ಹೇಗೆ ನಾನು ತೊಗೊಂಡ್ಬಿಡ್ಬೇಕು ಬ್ರದರ್. ಅವ್ರಿಗೆ ಆ ಕೆಲಸ ಇರುತ್ತೆ, ಕಾರ್ ಕೆಲಸ ಇದೆ, ನಿಮಗೆ ಕಾರ್ ಕೆಲಸ ಇಲ್ಲ, ಗಾಡಿ ಕೆಲಸ ಇದೆ. ಗಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಿ. ನಿಮಗೆ ಗಾಡಿ ಕೊಟ್ಟಿರೋ ಕೆಲಸ ಗಾಡಿ. ದೇವರೇ ನನಗೆ ಟ್ರೈನ್ ಕೊಡಿ ಅಂತಂದರೆ ಟ್ರೈನ್ಗೆ ಯಾವ ಕೆಲಸನೂ ಇಲ್ಲ ನಿಮಗೆ. ಬೆಳಗ್ಗೆ ಬೀಸ್ತಾ ಇದೆ. ಇವಾಗ ಅನೇಕ ದೇವ್ರು ನಾವು ಫ್ಲೈಟ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಫಸ್ಟ್. ಆಮೇಲೆ ಇಲ್ಲಿ ಊರಿಗೆ ಹೋಗೋಕ್ಕೆ ನಿಮ್ಗೇನಿಲ್ಲ, ಯಾವ ಕೆಲಸಗಳಿಲ್ಲ. ಅಲ್ಲಿ ಊರಿಗೆ ನೀವು ವರ್ಷಕ್ಕೆ ಒಂದ್ಸತಿ ಹೋಗ್ತಾ ಇದ್ದೀರಾ, ಫ್ಲೈಟ್ ತೊಗೊಂಡು ಏನು ಮಾಡ್ತೀರಾ? ಉದ್ದೇಶ ಕರೆಕ್ಟಾಗಿರಬೇಕು, ಅರ್ಥ ಆಗ್ತದೆ. ಅದಕ್ಕೆ ಹ್ಯಾಂಡ್ಲ್ ಮಾಡಿಸೋ ದೇವ್ರಿಗೆ ದುಡ್ಡು ಕೊಡೋದು ದೊಡ್ಡದಲ್ಲ. ಫಸ್ಟ್ ನಮ್ಮ ಚಿತ್ತ ಏನು? ಅದಕ್ಕೆ ಬೈಬಲ್ ಒಂದು ಜೀವ ಪುಸ್ತಕ ಮಾತಾಡುತ್ತೆ. ಅದಕ್ಕೆ ಅನೇಕರು ಇನ್ನೂ ನನಗೆ ಮನೆಯೇ ತೊಗೊಂಡಿಲ್ಲ ಬ್ರದರ್, ಮನೆ ಆಮೇಲೆ ಬರುತ್ತೆ, ಮನೆ ತಕ್ಕ ಸಮಯದಲ್ಲಿ ಬರುತ್ತೆ. ಆ ದೇವರು ವಾಗ್ದಾನ ಮಾಡಿದ್ದಾರೆ. ಯೋಶನ ಬರೆದ ಪುಸ್ತಕ 24 ಬನ್ನಿ. ಯೋಶನ ಬರೆದ ಪುಸ್ತಕ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈಗ ಈ ಮಾರ್ಗದಲ್ಲಿ ಹೋದರೆ ನಿಮ್ಗೆ ಒಬ್ರಿಗೊಬ್ರು ಕಾಂಪಿಟೇಷನ್ ಬರಲ್ಲ, ಒಬ್ರಿಗೊಬ್ರು ಕಿತ್ಲಾಡಲ್ಲ, ಒಬ್ರಿಗೊಬ್ರು ಸಹಾಯ ಮಾಡೋರಾಗಿರ್ತೀರ. ನಮಗೆ ಕೊಟ್ಟಿದ್ದು ಇಷ್ಟೇ, ನಮಗೆ ಕೊಟ್ಟ ಹಾಸಿಗೆ ಇಷ್ಟೇ, ಚಾಚ್ಕೊಂಡು ಸಂತೋಷವಾಗಿ ಹೋಗ್ತಾರೆ. ಯಾರ ಮೇಲೆ ಹೊಟ್ಟೆಗೆ ಇಷ್ಟು ಬರಲ್ಲ, ಅವ್ರಿಗಷ್ಟು ನಮಗಿಷ್ಟು. ಅದಕ್ಕೆ ಸ್ವಾಮಿನ 5 ತಾಲಂತ ಒಬ್ರು ಕೊಟ್ಟರು, 4 ತಾಲಂತ ಒಬ್ರು ಕೊಟ್ಟರು, ಒಬ್ರಿಗೆ 1 ತಾಲಂತ ಕೊಟ್ಟರು. ಅವ್ನು 1 ತಾಲ ಏನು ಮಾಡಿರ್ತಾನೆ? ಹೊಟ್ಟೆ ಕಿಚ್ಚಂದ್ರೆ ಒಳಗೆ ಬಚ್ಚಿಟ್ಟಿರ್ತಾನೆ. ಹೊಟ್ಟೆ ಕಿಚ್ಚು ನನಗೆ ಕೊಟ್ಟಿದ್ದು 1, ಅದನ್ನು ಚೆನ್ನಾಗಿ ನಾನು ಏನು ಮಾಡ್ತೀನಿ, ಅದನ್ನು ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ. ಅವ್ರು ಕೊಟ್ಟಿದ್ದು 4, ಇವ್ರು ಕೊಟ್ಟಿದ್ದು 3. ಈ ಮೈಂಡ್ ಸೆಟ್ ನಮಗೆ ಬಂದರೆ ವಿಶ್ವಾಸದಲ್ಲೂ ಕಾಂಪಿಟೇಷನ್ ಇರಲ್ಲ, ಸೇವಕರಲ್ಲೂ ಕಾಂಪಿಟೇಷನ್ ಇರಲ್ಲ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಸೇವಕರಲ್ಲಿ ಅನೇಕರು ನೋಡೋದು ಏನು ಗೊತ್ತಾ? ಕಾರ್ ಇದೆಯಾ, ಗೋಲ್ಡ್ ಹಾಕ್ಕೊಂಡಿದ್ದಾರಾ, ಒಳ್ಳೆ ಸೂಟ್ ಹಾಕ್ಕೊಂಡಿದ್ದಾರೆ, ದೇವರಿದ್ದಾರೆ, ಅದು ನೋಡಲ್ಲ. ಬಿಸ್ನೆಸ್ ಅಂತ 24 ಗಂಟೆಗೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಎಷ್ಟಾಯ್ತು ನೋಡಿ ವಾಕ್ಯ ಅದು. 13ನೇ ವಾಕ್ಯ, ನೀವು ವ್ಯವಸಾಯ ಮಾಡದೆ ಬೆಳೆದಿರುವ ಭೂಮಿಯನ್ನು ನೀವು ವ್ಯವಸಾಯ ಮಾಡಲಿಲ್ಲ, ನೀವು ವ್ಯವಸಾಯ ಮಾಡಲ್ಲ ಅಂತ ಭೂಮಿ ದೇವ್ರು ಕೊಡ್ತಾರೆ. ಪ್ರಾಫೆಸಿಗೆ ತಗೊಳ್ಳಿ ಯೇಸುವಿನ ನಾಮದಲ್ಲಿ. ನೀವು ಕಟ್ಟದೇ ಇರುವ ಪಟ್ಟಣಗಳಲ್ಲಿ ನೀವು ವಾಸಿಸುವಿರಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನೀವು ನೆಟ್ಟು ಬೆಳೆಸದೇ ಇರುವ ದ್ರಾಕ್ಷ, ಎಣ್ಣೆ ಮರ ಇವುಗಳ ತೋಟಗಳನ್ನು ಅನುಭವಿಸುತ್ತಿದ್ದೀರಿ ಎಂಬುದೇ. ಈಗಿರುವುದರಿಂದ ಯಾಕೆ ಇದೆಲ್ಲ ಬಂತು ಗೊತ್ತಾ ಈ ಜನಗಳಿಗೆ? ಯಾಕೆ ಅಂತಂದರೆ ನೀವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನನ್ನು ಲ್ಯಾಂಡನ್ನು, ತೋಟವನ್ನು, ಕಾರನ್ನು, ಬಿಸ್ನೆಸ್ಸನ್ನು ಅಲ್ಲ,
ನೋಡಿದ್ರೆ ಇದು ಓದುವಾಗ ಈಸಿ ಅನಿಸುತ್ತೆ. ಇದೇನಂದ್ರೆ ಆತನನ್ನು ಆ ಮಟ್ಟಿಗೆ ನೀವು ಆತನೇ ಅನ್ನೋದು ನಿಮ್ಗೆ ಬಂದ್ಬಿಟ್ರೆ ಇದೆಲ್ಲ ನಿಮಗೆ ಸರ್ವೆಂಟ್ ಆಗಿಬಿಡುತ್ತೆ. ದೇವ್ರ ಮಕ್ಕಳಿಗೆಲ್ಲ ದೇವ್ರು ನೇಮಿಸಿರೋದು. ಆತನನ್ನು ಪೂರ್ಣ ಮನಸ್ಸಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ಅಷ್ಟೇನೆ. ಏನು ಹೇಳಿ? ಆರಾಧನೆ ಮಾಡಿರಿ. ನೋಡಿ, ವರ್ಷಿಪ್ ಇವಾಗ ಸಭೆಲ್ಲ ಆರಾಧನೆ ಮಾಡ್ತಿರಲ್ಲ, ಫಸ್ಟ್ ಏನು ಮಾಡ್ತೀವಿ? ಧನ್ಯವಾದ ಹಾಡಾಡ್ತೀವಿ ಸ್ಟಾರ್ಟಿಂಗಲ್ಲಿ. ಎರಡನೇದು ಸ್ತುತಿಸ್ತೇವೆ. ಆರಾಧನೆ ಎಲ್ಲರೂ ಮಾಡೋಕ್ಕಾಗಲ್ಲ. ಅದು ಆರಾಧನೆ ಅಲ್ಲ. ಆರಾಧನೆ ದೇವನ ಪ್ರೀತಿ ರುಚಿಸಿದವನು ಮಾತ್ರನೇ ಮಾಡೋದಕ್ಕೆ ಸಾಧ್ಯ, ಎಲ್ಲರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸಮರಸ್ತ್ರೀಗೆ ಹೇಳಿದ್ರು, ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವ ದಿನ ಬರುತ್ತದೆ. ಆ ಗ್ರಹಿಸಿ ಆರಾಧನೆ ಅಲ್ಲಿ ನಾವು ಅಭಿಷೇಕ ರೀಮಾನ ರಿಖಾಬ ಇಳಿರಿ ಇಳಿಯಲ್ಲ. ಅನ್ಯ ಭಾಷೆ ಮಾತಾಡೋದು, ಅನ್ಯ ಭಾಷೆ ಮಾತಾಡಿದ ತಕ್ಷಣ ಪವಿತ್ರಾತ್ಮ ಬಂದ್ಬಿಡ್ತಾರೆ ಅಂತ ಅನ್ಕೊಳ್ತಾರೆ. ಅನ್ಯ ಭಾಷೆ ಬರೋದು ನಿಮ್ಮನ್ನು ಬಲಪಡಿಸೋದಕ್ಕೆ. ಅಲ್ಲಿ ಪವಿತ್ರಾತ್ಮ ಬಂದಿಲ್ಲ, ಅಲ್ಲಿ ಪವಿತ್ರಾತ್ಮ ಒಳಗಿದ್ದಾರೆ. ಅನ್ಯ ಭಾಷೆ ನಿಮ್ಮನ್ನು ಬಲಪಡಿಸುತ್ತೆ. ಈಗ ಒಂದು ಸೀಕ್ರೆಟ್ ಹೇಳ್ತಾರೆ, ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ. ದೇವರು ಮೋಶೆಗೆ ಹೇಳ್ತಾರೆ, ಹೋಗಿ ಫಾರೋನ್ಗೆ ಹೇಳು, ಈ ಜನರು ಬಿಡುಗಡೆ ಮಾಡು, ಇವರು 3 ದಿವಸ ಪ್ರಯಾಣ ಮಾಡಿ ನನ್ನನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ನೀವು ಓದಿ ನೋಡಿ, ಜನಗಳಿಗೆ ಮೋಶೆಗೆ ಹೇಳ್ತಾನೆ, ದೇವ ನಿಮಗೋಸ್ಕರ ಹಾಲು ಜೇನು ಹರಿಯುವ ದೇಶವನ್ನು ಇಟ್ಟಿದ್ದಾರೆ, ಆರಾಧನೆ ಮಾಡಿ ಅಂತ ಹೇಳಲಿಲ್ಲ. ಯಾಕಂದರೆ ಆಲ್ರೆಡಿ ಅವ್ರ ಬ್ಲಡ್ಡಲ್ಲಿದೆ ಆರಾಧನೆ ಅನ್ನೋದು. ನೀವು ಯಾಕಂದರೆ ನೀವು ದೇವರನ್ನ ಸ್ತುತಿಸಿ ನೀವು ಹೃದಯದಿಂದ ನೀವು ಗ್ರಹಿಸಿ ಆರಾಧನೆ ಮಾಡಿದ್ರೆ ಕಾನಾನ್ ನಿಮ್ಮ ಕಾಲು ಕೆಳಗೆ ಬಂದು ಬೀಳುತ್ತೆ. ಆದರೆ ಯಾವಾಗ ಜನ ಬರೀ ಕಾನಾನ್ ಹಣ ದುಡ್ಡು ಬಿಸ್ನೆಸ್ ಅಲ್ಲಿಗೆ ಫೋಕಸ್ ಮಾಡ್ತಾ ಇದ್ರು, ಒಂದು ಜನರೇಷನ್ ಅವ್ರು ಕಾನಾನ್ ರೀಚ್ ಮಾಡಲಿಲ್ಲ. ನೀವು ಎಲ್ಲೂ ಇಸ್ರಾಯೇಲ್ ಜನರು ಆ ಅರಣ್ಯದಲ್ಲಿ ಆರಾಧನೆ ಮಾಡಿದ ನೋಡೋದಕ್ಕೆ ಸಾಧ್ಯ ಇಲ್ಲ. ದೇವರೇ ಆಹಾರ ಇಲ್ಲದೆ ಇದ್ವಿ, ಆಕಾಶ ಥರದ ಮನ್ನವನ್ನು ಕೊಟ್ಟರೆ ಯಾರು ಆರಾಧನೆ ಮಾಡಲಿಲ್ಲ. ಗುಣಗುಟ್ಟಿಯೇ ಸತ್ರು. ಎಲ್ಲ ಆರಾಧನೆ ಮಾಡಿದ್ರು ಗೊತ್ತಾ? ಫಸ್ಟ್ ಟೈಮ್ ಬಿಡುಗಡೆ ಆಯಿತು ನೋಡಿ, ಆ ಕೆಂಪು ಸಮುದ್ರದಲ್ಲಿ ಫಾರೋನ್ ಸತ್ತ ನೋಡಿ, ಟ್ಯಾಮ್ರಿನ್ ತಗೊಂಡು ಮೀರಿಯಂ ಡ್ಯಾನ್ಸ್ ಮಾಡಿದ್ದು ಒಂದೇ ಖುಷಿ. ಯೇಸುವಿನ ನಾಮದಲ್ಲಿ ಸಭೆಯಲ್ಲಿ ಆರಾಧನೆ ಮಾಡೋರಾಗಿರಬಾರ್ದು, ಮನೆಗಳಲ್ಲಿ ಆರಾಧನೆ ಮಾಡೋರಾಗಿರಿ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಸಭೆಯಲ್ಲಿ ಆರಾಧನೆ ಮಾಡೋದು ಈಸಿ. ಮನೆಗಳು ನೀವು ಆರಾಧನೆ ಮಾಡುವಾಗ ಅವಲ್ಲಿ ಮ್ಯೂಸಿಕ್ ಬೇಕಾಗಿಲ್ಲ, ಹೃದಯ ಬೇಕು. ಅದಕ್ಕೆ ಅಲ್ಲಿ ಸಮರಿಯ ಸ್ತ್ರೀ ಹತ್ರ ವರ್ಷಿಪ್ ಬಗ್ಗೆ ಮಾತಾಡ್ತಿದ್ರು. ನಿಕೋದೇಮ ಹತ್ರ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ? ಯಾಕೆ ಅಂತಂದರೆ ನೀವು ಎಷ್ಟು ದೇವರನ್ನ ಆರಾಧನೆ ಮಾಡ್ತಿರೋ ದೇವರ ಚಿತ್ತದ ಪ್ರಕಟಣೆ ನಿಮ್ಗೆ ಉಂಟಾಗುತ್ತೆ. ಯೇಸುವಿನ ನಾಮದಲ್ಲಿ ನೀವು ಇದೆಲ್ಲ ಬಂದೇ ಬರುತ್ತೆ. ಯಾವಾಗ ನಮ್ಮ ಮನೆ ಕಟ್ಟರೆ ನಾವು ಈ ಒಂದು ಬಿಸ್ನೆಸ್ ಮಾತ್ರ ಆಗ್ಬಿಡ್ಲಿ ಬ್ರದರ್, ಆಮೇಲೆ ನೋಡಿ ಚರ್ಚಿಗೆ ಬರ್ತೀವಿ ಅಂತ ಹೇಳ್ತೀರಿ. ನೀವು ಚರ್ಚಿಗೆ ಬರಲ್ಲ ಬ್ರದರ್, ಬಿಸ್ನೆಸ್ಸೇ ಆಗಿ ಅನ್ನೋ ಬರಲ್ಲ. ನಾನು ದೇವರ ಸುತ್ತಿಸ್ತೀನಿ, ನಾವು ಬೆಳಕು ಬಂದ್ರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪೌಲು ಶೀಲಾಗಿ ಬೆಳಕು ಬಂದ್ಬಿಡ್ತು. ಅದಕ್ಕೇ ಅವ್ರ ಜೈಲಲ್ಲಿ ಅವ್ರನ್ನ ಹೊಡೆದು ಬಡ್ದು ಅವ್ರನ್ನ ಅಲ್ಲಿ ಜೈಲಿಗೆ ಹಾಕಿದ್ರು ಕೂಡ ಅವ್ರಿಗೊಂದು ಗೊತ್ತಾಯಿತು, ಇವಾಗ ನಾವು ಪ್ರೇಯರ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಈಗ ನಾವು ಗುಣಗೊಡೋದ್ರಿಂದ ಪ್ರಯೋಜನ ಇಲ್ಲ. ಒಂದನ್ನು ಮಾಡೋಣ, ದೇವ್ರು ಟಚ್ ಮಾಡೋದು ಯಾವುದು? ಆರಾಧನೆ ಮಾಡೋಣ. ಅದಕ್ಕೆ ಒಂದು ಹೇಳ್ತೀನಿ ನೋಡಿ, ಪ್ರಾರ್ಥನೆ ಭೂಲೋಕದಲ್ಲಿ ನಿಂತೋಗುತ್ತೆ, ಪರಲೋಕದಲ್ಲಿ ಸ್ತುತಿ ಇರುತ್ತೆ, ಪರಲೋಕದಲ್ಲಿ ಆರಾಧನೆ ಇರುತ್ತದೆ. ಅದಕ್ಕೆ ಇಲ್ಲೇ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಅದಕ್ಕೆ ಏಂಜಲ್ಸ್ ಆರಾಧನೆಗೂ ನನ್ನ ಹಾಗೂ ನಿಮ್ಮ ಆರಾಧನೆಗೂ ವ್ಯತ್ಯಾಸ ಇದೆ. ಆ ಏಂಜಲ್ಸ್ ಆರಾಧನೆ ಕರ್ತವ್ಯ, ಅವ್ರು ಆರಾಧನೆ ಮಾಡಲೇಬೇಕು. ಪರಿಶುದ್ಧನೋ ಅವ್ರು ಹೇಳ್ತಾ ಇರಬೇಕು, ನನ್ನ ಹಾಗೂ ನಿಮ್ಮ ಆರಾಧನೆ ಗೊತ್ತಾ, ನನಗೂ ಹಾಗೂ ನಿಮಗೆ ಚಾಯ್ಸ್ ಇದೆ. ನಾನು ಹಾಗೂ ನೀವು ಗ್ರಹಿಸಿ ಇಂಥ ಶ್ರೇಷ್ಠ ಮಹಿಮೆಯನ್ನು ನಾನು ಗ್ರಹಿಸಿ ನಾನು ಆರಾಧನೆ ಮಾಡೋ ಸಾಮರ್ಥ್ಯ ಮನುಷ್ಯರಿಗೆ ಮಾತ್ರನೇ. ಅದಕ್ಕೆ ದೇವರು ಯಾರ ಆರಾಧನೆಗೆ ದೇವರು ಇಳಿದು ಬರುವನು? ಮನುಷ್ಯರ ಆರಾಧನೆಗೆ ಇಳಿದು ಬರುವನು. ಆಮೆನ್. ಇದು ಮುಗಿತಾ ಗೊತ್ತಿಲ್ಲ ಇವತ್ತು. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 4 ಹೋಗೋಣ ಈಗ. ಎಲ್ಲ ನಾನು ಕಲಿತಾ ಇದ್ದೇನೆ, ನಾನು ಬೆಳೀತಾ ಇದ್ದೇನೆ. ಯೇಸು ನಾಮದಲ್ಲಿ ಆರಾಧನೆ ಮಹಿಮೆಗಳು ಬರಲಿ.
ಪ್ರೈಸಲ್ಲ. ಅದಕ್ಕೆ ಸಭೆಯಲ್ಲಿ ವರ್ಷಿಪ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ನೀವು ಸಭೆಗೆ ಈ ಹಾಡೋಣ, ಸಭೆಗೆ ಆ ಹಾಡೋಣ ಅಂತ ಇಲ್ಲಿ ಆಮೇಲೆ ನೋಡ್ತಾ ಇರ್ತಾರೆ. ಈ ಮೈಂಡ್ ಸೆಟ್ ಬಿಡಿ. ಅದಕ್ಕೆ ನಾನು ಸಭೆಯಲ್ಲಿ ಆರಾಧನೆ ಮಾಡುವಾಗ ನಾನೇನು ಮಾಡ್ತೀನಿ, ಹಳೆಯ ಹಾಡುಗಳನ್ನ ಸಭೆಗೆ ಆಡೋಕ್ಕೆ ಆಗ್ತಾರೆ ಅಂತ ಹಾಡು ಆಡ್ತಿರ್ತೀನಿ. ಸಭೆಗೆ ಬೇರೆ ಸಭೆಯಲ್ಲಿ ಯಾವ ಆಡೋಕ್ಕಾಗಲ್ಲ ಅದನ್ನು ಆಡ್ತಿರ್ತೀನಿ ದೇವರಿಗೆ. ಯಾವ ಸಭೆಗೆ ಆಡಬೇಕು ಅದು ಶನಿವಾರ ನಾನು 4 ಹಾಡು ನೋಡ್ತೀನಿ, ಇದನ್ನು ಆಡಿದ್ರೆ ಸಾಕು ಸಭೆಗೆ. ಯಾಕಂದರೆ ಅಲ್ಲಿ ನಮ್ಮ ಮೈಂಡ್ ಸೆಟ್ ಎಲ್ಲಿರುತ್ತೆ, ಈ ಹಾಡು ಆಡಿದ್ರೆ ಜನ ಇಷ್ಟಪಡ್ತಾರೆ, ಈ ಹಾಡು ಆಡಿದ್ರೆ ಜನ ಹೊಗಳ್ತಾರೆ, ಈ ಮೈಂಡ್ ಅದು ಅಲ್ಲಿ ಆಡಿದ್ರೆ ಮೈ ಮೇಲಲ್ಲ. ನಿಮ್ಮನ್ನು ಟಚ್ ಮಾಡಿದ ಹಾಡುಗಳು ನಿಮ್ಮ ಜೀವಿತವನ್ನು ಬದಲಾಯಿಸಿದ ಈ ಹಾಡು ನೋಡಿ. ಯೇಸುವಿನ ನಾಮದಲ್ಲಿ ನಿಮ್ಮ ಮನೆಗಳಲ್ಲಿ ಬೈಬಲ್ ಹೇಳುತ್ತದೆ, ಪ್ರಾಯ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಆರಾಧನೆ ಮಾಡುವಾಗ ದೇವರ ಮಹಿಮೆ ಇಳಿಯುತ್ತದೆ, ದೇವರ ಅಭಿಷೇಕದಲ್ಲಿ ಕಾರ್ಯ ಮಾಡುತ್ತದೆ. ಆರಾಧನೆ ಮಾಡೋ ದೇವ್ರು ಬಿಡೋದೇ ಇಲ್ಲ. ಯಾಕಂದರೆ ಒಂದು ವಾಚ್ಮಿನಿ ಒಂದು ಬುಕ್ಕಲ್ಲಿ ಬರೆದಿದ್ದಾರೆ, ಸೈತಾನ್ ಎದುರೋದು ಯಾರು ಗೊತ್ತಾ, ಸತ್ಯವನ್ನು ಗ್ರಹಿಸಿ ಆರಾಧನೆ ಮಾಡೋ ನೋಡಿದ್ರೆ ಸೈತಾನಿಗೆ ಭಯ ಅಂತೆ, ಫಾಸ್ಟಿಂಗ್ ಮಾಡೋನ್ಗಲ್ಲ. ಫಾಸ್ಟಿಂಗ್ ಮಾಡೋ ನೋಡಿ ಸೈತಾನ್ ಎದುರಲ್ಲ. ಆದರೆ ಸತ್ಯವನ್ನು ಗ್ರಹಿಸಿ ಆರಾಧನೆ ಮಾಡೋ ವ್ಯಕ್ತಿ ಡೇಂಜರ್ ಅಂತೆ ಸೈತಾನ್ ರಾಜ್ಯಕ್ಕೆ. ಯಾಕಂತಂದ್ರೆ ಅವನ ಮೇಲೆ ಕರ್ತನ ಮಹಿಮೆ ಇದೆ. ಯಾಕಂದರೆ ಎಷ್ಟೋ ಜನ ಉಪವಾಸ ಇದ್ದಾರೆ ಇವತ್ತು, ಆದರೆ ಆಮೇಲೆ ಅವ್ರ ಶಕ್ತಿಗಾಗಿಯೂ ವಲ್ಲಮೆಗಾಗಿಯೂ ವರಗಳಿಗಾಗಿಯೂ ಎಷ್ಟೋ ಜನ ಊಟ ಮಾಡದೇ ಇದ್ದಾರೆ. ಎಷ್ಟೋ ವರ್ಷಗಳು ಆಮೇಲೆ ಒಬ್ಬರು 1 ವರ್ಷ ಊಟ ಮಾಡಿಲ್ಲ, ಬೇರೆ ನೀರು ಕುಡ್ಕೊಂಡೇ ಇದ್ದಾರೆ. ಆಮೇಲೆ ಉಪವಾಸದಿಂದ ಸೈತಾನ್ ಭಯಪಡಲ್ಲ. ಯಾವುದಕ್ಕೆ ಭಯಪಡ್ತಾನೆ, ದೇವರ ಸತ್ಯವನ್ನು ಗ್ರಹಿಸಿ ನೀವು ಕೈಗಳ ಮೇಲೆತ್ತಿ ಕರ್ತನ ಆರಾಧನೆ ಮಾಡುವಾಗ ದೇವರ ಮಹಿಮೆ ನಿಮ್ಮ ಮನೆಗಳು ಇಳಿಯುತ್ತದೆ, ಕಟ್ಟುಗಳು ಮುರಿಯಲ್ಪಡುತ್ತದೆ, ನಿಮಗಾಗಿ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡುತ್ತದೆ. ಯೇಸುವಿನ ನಾಮದಲ್ಲಿ ಆಪರ್ಚುನಿಟೀಸ್, ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯುತ್ತದೆ, ಯೇಸುವಿನ ನಾಮದಲ್ಲಿ. ಅದಕ್ಕೆ ಇಕ್ಕಟ್ಟುಗಳು ಕಷ್ಟ ಬರುವಾಗ ದೇವಸ್ಥಾನಕ್ಕೆ ಹೇಳಿ, ದೇವರೇ ಇವಾಗ ನಾನು ಪ್ರೇಯರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ಪರಿಸ್ಥಿತಿ ಒಂದು ಮಾತ್ರ ಗೊತ್ತು, ನೀನು ಆರಾಧಿಸ್ತೀನಿ, ಏನು ಹಾಡು, ಅಯ್ಯಯ್ಯೋ ಪಯ್ಯೋ ಆಡಲ್ಲ. ಕನ್ನಿಕರ ಉಳ್ಳವನೇ ಮನ ಮರುಗುವ ದೇವರೇ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿ ಇರುವವನೇ. ಇಷ್ಟು ಮಾತ್ರ ಹಾಡು ನೋಡಿ, ಅವ್ರದೇ ಟಚ್ ಆಗ್ಬಿಡ್ದೆ. ಇಂಥ ಇಕ್ಕಟ್ಟಲ್ಲಿ ಇಂಥ ಹಾಡು ಆಡ್ತದನಲ್ಲ, ಯಾಕಂದ್ರೆ ನೀನು ಕರುಣಾಮಯನು, ನೀನು ದಯಾಸಾಗರನು. 4ನೇದಕ್ಕೆ ಹೋಗೋಣ ಈಗ. ಇವತ್ತು ಈ ಒಂದು ಚಾಪ್ಟರ್ ನೋಡೋಣ. ನೋಡಿ, ಈಗ ಅಲ್ಲೆಲ್ಲ ಬಂದರೆ ಇನ್ನೆಲ್ಲ ಹೋದರೆ ಮುಗ್ಸೋಕ್ಕಾಗಲ್ಲ. ಎಲ್ಲ ನಾನು ಕಲಿತಾ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ದೇವ್ರ ಬಗ್ಗೆ ಒಂದು ಒಳ್ಳೆ ಬೆಳಕುಗಳು ಬರಲಿ ಯೇಸುವಿನ ನಾಮದಲ್ಲಿ. ದಿಢೀರ್ನ ಬಂದ್ಬಿಡುತ್ತೆ. ಈಗ ನೋಡಿ, ಎರಡನೆಯ ಸೂಚಕ ಕಾರ್ಯ ಇಲ್ಲಿ ಈ ಓದೋಣ. 2:1 ಓದೋಣ. 1ನೇ ಸೂಚಕ ಕಾರ್ಯಕ್ಕೂ 2ನೇ ಸೂಚಕ ಕಾರ್ಯಕ್ಕೂ ಒಂದೇ ಥರ ಇರುತ್ತೆ ನೋಡಿ. ನೀವು 2:1 ಓದಿ. 3ನೇ ದಿನದಲ್ಲಿ ಈಗ 4ಕ್ಕೆ ಬನ್ನಿ. 4ನೇ ಅಧ್ಯಾಯ 43 ಓದಿ. 46 ಓದಿ. 43 ಓದಿ ಸಿಸ್ಟರ್. 4ನೇ ಅಧ್ಯಾಯ 43. 2 ದಿವಸಗಳಾದ ಮೇಲೆ ನೋಡಿ, ಅಲ್ಲಿ 3ನೇ ದಿವಸ, ಇಲ್ಲಿ 3ನೇ ದಿವಸ. ಈ ಸೂಚಕ ಕಾರ್ಯಕ್ಕೂ ಆ ಸೂಚಕ ಕಾರ್ಯಕ್ಕೂ ಎರಡಕ್ಕೂ ಸೂಚಕ ಕಾರ್ಯ ಅಂದರೆ ಯಾವುದೋ ಒಂದು ಸೂಚನೆ ಮಾಡ್ತಾ ಇದೆ, ಯಾವುದೋ ಒಂದು ಸತ್ಯವನ್ನು ಸೂಚಿಸ್ತಾ ಇದೆ. ಇಲ್ಲಿ 3ನೇ ದಿನ, ಅಲ್ಲೂ 3ನೇ ದಿನ. ನೆಕ್ಸ್ಟು 2:4 ಓದಿ. 2:4 ಒಂದು ಕಡೆ 2 ತಗೊಳ್ಳಿ, ಇನ್ನೊಂದು ಕಡೆ 4ನೇ ಅಧ್ಯಾಯ ತಗೊಳ್ಳಿ. ಗದರಿಸಿದನು. ಇಲ್ಲೇನು ಮಾಡಿದನು ಸ್ವಾಮಿ? ವೈ ಆರ್ ಯು ಇನ್ವಾಲ್ವಿಂಗ್ ಮೀ? ನನ್ನನ್ನು ಯಾಕೆ ಇದರಲ್ಲಿ ತಲೆ ಅದು ಏನು ಮಾಡ್ತಿದ್ದಾರೆ, ಗದರಿಸ್ತಾ ಇದ್ದಾರಂತ. ಹೀಗೆ 4ನೇ ಅಧ್ಯಾಯದಲ್ಲಿ 48 ಓದಿ. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನೋಡದಿದ್ದರೆ ನಂಬುವುದೇ ಇಲ್ವಾ? ನೋಡಿ, ಇಲ್ಲೂ ದೇವ್ರು ಗದರಿಸ್ತಾ ಇದ್ದಾರೆ. ನೋಡಿ, ಅಲ್ಲೂ ಗದರಿಸ್ತಾ ಇದ್ದಾರೆ, ಇಲ್ಲೂ ಗದರಿಸ್ತಾ ಇದ್ದಾರೆ. ಈ 2 ಸೂಚಕರಲ್ಲಿ ಒಂದು ಮಹತ್ತರವಾದ ಒಂದು ಸತ್ಯ ಅಡಕವಾಗಿದೆ ಇಲ್ಲಿ. ನೆಕ್ಸ್ಟ್ 3ನೇದೇ ನೋಡೋಣ. 2:7 ಓದಿ. 2:7. ಆ ಬಾನೆಗಳಲ್ಲಿ ನೀರು ತುಂಬಿರಿ ಅಂದನು. ಮಾತನ್ನು ಕೇಳಿದ್ರು. ಈಗ ಅದೇ 4ನೇ ಅಧ್ಯಾಯ 50ನೇ ವಾಕ್ಯ ಓದಿ. ನಿನ್ನ ಮಗನು ಬದುಕುತ್ತಾನೆ, ಹೋಗು ಅಂದರು. ನೋಡಿ, ಅಲ್ಲಿ ಮಾತು, ಇಲ್ಲೂ ಮಾತು. ಅಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು? ಮಾತಿನಿಂದ ಏನು ಮಾಡಿದ್ರು? ನೀರನ್ನು ತುಂಬಿರಿ ಅಂದನು. ತುಂಬಿಸ್ತಾ ಇದ್ದಾರೆ. ಈಗ ಈತನು ಏನು ಮಾಡ್ತಿದ್ದಾನೆ? ನಿನ್ನ ಮಗನು. ಈಗೇನು ಮಾಡಿದನು? ಆ ಗೃಹಸ್ಥನು
ಯೇಸು ತನಗೆ ಹೇಳಿದ ಮಾತನ್ನು ನೋಡಿ, ನಂಬಿಕೆ ಅನ್ನೋದು ಏನಂದ್ರೆ ವಿಶ್ವಾಸ ಅನ್ನೋದು ಒಳಗಿದೆ. ನಂಬಿಕೆ ಅದೇನು ಗೊತ್ತಾ? ನಂಬಿಕೆ ನೀವು ಕೇಳುವಾಗ ಬರುತ್ತೆ, ನೀವು ಮಾಡುವಾಗ ವಿಶ್ವಾಸ ಕೆಲಸ ಮಾಡುತ್ತೆ. ಈಗ ಕೇಳಿದನು, ಈಗ ಮಾಡ್ತಾ ಇದ್ದಾನೆ. ಈಗ ನೋಡಿ, ಹೋಗು ನಿನ್ನ ಮಗನು ಸ್ವಸ್ಥವಾಗುವನು. ಈಗ ಅಲ್ಲಿ ನೀರನ್ನು ಏನು ಮಾಡಿ ಬಾನೆಯಲ್ಲಿ ಉಯಿರಿ ಅಂದರು. ಈಗ ಅವ್ರು ಉಯ್ದಿದ್ರೆ ಅಲ್ಲಿ ಅದ್ಭುತ ಆಗ್ತಾ ಇರಲಿಲ್ಲ. ನೀವು ಕೇಳುವಾಗ ಬರೋದು ನಂಬಿಕೆ, ಮಾಡುವಾಗ ನಿಮ್ಮಲ್ಲಿರುವ ವಿಶ್ವಾಸ ಕೆಲಸ ಮಾಡುತ್ತದೆ. ಬೆಳಗ್ಗೆ ಬಿಸಿಲು ಯೇಸು ನಾಮದಲ್ಲಿ. ಹಲ್ಲೆಲೂಯ. ಆಮೇಲೆ ನೆಕ್ಸ್ಟು 2ನೇ ಅಧ್ಯಾಯ 9ನೇ ವಾಕ್ಯ. ಆಶ್ಚರ್ಯಪಟ್ಟರು. ಆಮೇಲೆ ಇದೆ 4ನೇ ಅಧ್ಯಾಯ 51. ಅವನು ಇನ್ನೂ ಗಟ್ಟ ಇಳಿದು ಹೋಗುತ್ತಿರುವಲ್ಲಿ ನಿನ್ನ ಮಗನು ಬದುಕಿ. ನೋಡಿ, ಇವನು ಆಶ್ಚರ್ಯಪಟ್ಟ. ಅಲ್ಲಿ ಅವರು ಆಶ್ಚರ್ಯಪಟ್ಟರು, ಇಲ್ಲಿ ಇವರು ಆಶ್ಚರ್ಯಪಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟು ಆಮೇಲೆ 2:11 ಓದಿ. ಈ ಮೊದಲನೆಯ ಸೂಚಕ ಕಾರ್ಯ ಒಂದು ಸೈನ್ ಅಂತೆ ಇಲ್ಲಿ. ಆಮೇಲೆ 54. ಈ 2ನೇ ಸೂಚಕ ಕಾರ್ಯವನ್ನು ಮಾಡಿದನು. ಇವಾಗ ಇಲ್ಲಿ ನಾವು ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ ಏನು ಘಟನೆಗಳಿಲ್ಲಿ ಏನಿದೆ, ಇಲ್ಲಿ ನಾವೇನು ಕಲಿಬೋದು ಅಂತ ನೋಡ್ಬೋದು. ಏನಂತಂದರೆ, ಈಗ ನಾವು ಓದ್ಕೊಂಬರೋಣ, 46ನೇ ವಾಕ್ಯದ ಓದೋಣ. ಮತ್ತೊಮ್ಮೆ ಅದೇ ಗಲಿಲಾಯಕ್ಕೆ ಬಂದನು. ಆ ಗಲಿಲಾಯ ಊರು ಯಾವುದು? ಬರೀ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಿರಾಕಲ್ಸ್ಗಳನ್ನು ಅದು ನೋಡಿ ನಂಬುವ ಜನಗಳು. ಈಗ ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾ ಇದ್ದಾರೆ. ಈಗ ಅಲ್ಲಿ ಬಂದಾಗ ಅಲ್ಲೊಬ್ಬ ಏನು ಮಾಡ್ದ? ಅರಮನೆಯ ಒಬ್ಬ ಪ್ರಧಾನ ಮಗನು ಕಫೆರ್ನೌಮಿನಲ್ಲಿ ಅಸ್ವಸ್ಥನಾಗಿದ್ದನು. ಯೇಸು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಯೇಸುವಿನ ಬಳಿಗೆ, ನೋಡಿ, ಕೇಳಿ ಪ್ರೇರೇಪಣೆ, ನಿಮಗೆ ಪರ್ಸ್ನಲ್ ಪ್ರೇರೇಪಣೆ ಆಗುತ್ತಲ್ವಾ, ನೀವು ಅದನ್ನು 4 ಜನ ಕೇಳಿ ಮಾಡಿದ್ರೆ ನಡೆಯಲ್ಲ. ಯಾವತ್ತು ಬೈಬಲ್ ನೋಡಿ, ನೀವು ಬೈಬಲಲ್ಲಿ ಆರಂಭದಿಂದ ಎಂಡ್ವರೆಗೂ ನೋಡಿ, ಯಾರೆಲ್ಲ ವೈಯಕ್ತಿಕವಾಗಿ ಪ್ರೇರೇಪಣೆ ಆಗಿ ಮಾಡಿದ್ರೋ ಅವರ ಹೆಸರುಗಳೇ ಬೈಬಲ್ ಇರೋದು. ಇವತ್ತು ನಾವು ಬೇರೆಯವರ ಪ್ರೇರೇಪಣೆ ನಾವು ಮಾಡ್ತೀವಿ, ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಸೈತಾನನು ಪ್ರೇರೇಪಿಸಲ್ಪಟ್ಟನು. ಅವನು ಯಾರು ಬಂದು ಪ್ರೇರೇಪಣೆ ಮಾಡಿಲ್ಲ, ವೈಯಕ್ತಿಕವಾಗಿ ಪ್ರೇರೇಪಣೆ ಆಗಿ ಬಿದ್ದ. ಅದಕ್ಕೆ ಪ್ರೇರೇಪಣೆ ಬಹಳ ಮುಖ್ಯ. ಅನ್ನಾಲಿಗೆ ಪ್ರಾರ್ಥನೆ ಮೆಸೇಜ್ ಕೇಳಿ ಪ್ರೇಯರ್ ಮಾಡಿಲ್ಲ, ಪ್ರೇರೇಪಣೆಯಿಂದ ಮಾಡಿದಳು. ಹೆಸರು ಬೆಳಕು ಬೀಸ್ತಾ ಇದೆ, ಬೆಳಕು ಬೀಸ್ತಾ ಇದೆಯಾ? ನಿಮ್ಮಲ್ಲಿ ಪ್ರೇರೇಪಣೆ ಆಯ್ತು. ನಾವೇನು ಗೊತ್ತಾ, ನಾನು ಈ ಥರ ಚರ್ಚಿಗೆ ಒಂದು ಜಾಗ ಕೊಡೋಣ ಅಂತ ನೋಡ್ತಾ ಇದ್ದೀನಿ. ಬ್ರದರ್ ಪಾಸ್ಟರ್ಗಳು ಕೊಟ್ಬಿಡ್ಬೇಡಿ, ಅವ್ರಿಗೆ ಆಲ್ರೆಡಿ ಒಂದು ಜಾಗ ಇದೆ. ನೀವು ದೇವ್ರ ಪ್ರೇರೇಪಣೆ ಮಾಡಿದ್ರೆ ನಿಮ್ಮನ್ನು ತಡೆಯೋಕೆ ಒಂದು 4 ಜನ ಇದ್ದೇ ಇರ್ತಾರೆ. ನಿಮಗೆ ಅದಕ್ಕೆ ಅನೇಕರು ಮಿಸ್ ಮಾಡ್ಕೊಂಡ್ಬಿಟ್ರು. ನಿಮಗೆ ಪ್ರೇರೇಪಣೆ ದೇವ್ರು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ಚಿಕ್ಕದು ಕೂಡ ಕೇಳ್ತಾ ಇದ್ದಾರೆ ಅಂತಂದರೆ, ಹಿಂದೆ ದೊಡ್ಡ ದೇವ್ರು ಇಟ್ಟಿದ್ದಾರೆ. ಅದಕ್ಕೆ ಯಾರೆಲ್ಲ ನೋಡಿ, ಈತನು ಕೇಳಿದನು, ಪ್ರೇರೇಪಿಸಲ್ಪಟ್ಟನು, ಯಾರನ್ನು ಕೇಳಲಿಲ್ಲ, ನೇರವಾಗಿ ಬಂದನು. ಅದಕ್ಕೆ ನೀವು ಪ್ರೇರೇಪಿಸಲ್ಪಟ್ಟು ನೀವೊಂದು ಪ್ರಾರ್ಥನೆ ಮಾಡೋದಾಗಲಿ, ಕೊಡೋದಾಗಲಿ, ಜೀವಿಸೋದಾಗಲಿ ಏನೇ ಮಾಡಿದರೂ ಅದು ದೇವರ ಹೃದಯ ಟಚ್ ಮಾಡುತ್ತೆ. ದೇವರ ಹೃದಯ ಟಚ್ ಮಾಡೋಕೆ ಆಸೆ ಪಡ್ತೀರಾ? ನಿಮ್ಮ ಕಣ್ಣೀರಿಂದ ಅಲ್ಲ, ವಿಶ್ವಾಸದಿಂದಲೇ. ಅದಕ್ಕೆ ರಕ್ತ ಕುಸುಮ ಸ್ತ್ರೀ ಕೇಳಿದಳು, ಪ್ರೇರೇಪಿಸಲ್ಪಟ್ಟಳು. ಯಾಕಂದ್ರೆ ಅದು ಅಸಾಧ್ಯವಾದ ಕಾರ್ಯ, ಅದು ಯಾರು ಮಾಡಲ್ಲ. ಆಕೆ ಏನು ಮಾಡಿದಳು? ಪ್ರೇರೇಪಣೆ ಕೊಂಡದಿಂದಲೇ ಆಕೆ ಮರಣವನ್ನು ಕೂಡ ಅವಳು ಏನು ಮಾಡಲ್ಲ, ನೆನೆಸದೆ ಆಕೆ ಬಂದು ಮುಟ್ಟಿದಳು. ಒಂದು ವೇಳೆ 4 ಜನ ಕೇಳಿದರೆ, ನಾನು ಒಂದು ವೇಳೆ ಅವನ ವಸ್ತ್ರ, ಯೇಸು ಸ್ವಾಮಿ ವಸ್ತ್ರ ಮುಟ್ಟಿದರೆ ನಾನು ಸ್ವಸ್ಥ ಆಗಿಬಿಡ್ತೇನಾ ಅಂತ ಶಿಷ್ಯರನ್ನ ಕೇಳಿದರೆ, ಅಥವಾ ಬೇರೆ ಯಾರನ್ನ ಕೇಳಿದರೆ ಗ್ಯಾರಂಟಿ ನೆನೆಸ್ಬಿಡ್ತಿದ್ರು. ನಿಮಗೆ ಪ್ರೇರೇಪಣೆ ಆಗಿದ್ದು ನೀವು ಮಾಡಿ. ಅದಕ್ಕೆ ವಿಶ್ವಾಸ ಅನ್ನೋದು ಅದೊಂಥರ ಉಚಿತನ ಥರ. ಅನೇಕ ಸಮಯ ಉಚಿತನವಾಗಿ ನಾವು ಮಾಡ್ತೀವಿ, ಅದು ದೇವರ ದೃಷ್ಟಿಗೆ ಅದು ಶ್ರೇಷ್ಠವಾದದ್ದು. ಯಾವಾಗಲೂ 4 ಜನ ಮೆಚ್ಚೋ ಕಾರ್ಯಗಳು ಮಾಡೋಕ್ಕೆ ಹೋಗ್ಬೇಡಿ, ಅವರು ಮೆಚ್ಚೋ ಕಾರ್ಯಗಳನ್ನ ಮಾಡಿ. ಬೆಳಕು ಬಿಸಿಲು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಒಂದು ವೇಳೆ ದೇವರು ನಿಮ್ಮನ್ನು ರೋಡಲ್ಲಿ ಹಾಡಾಗಿ ಹೇಳ್ತಾರ, ಏನೋ ಒಂದು ಇರುತ್ತೆ. ಒಂದ್ಸತಿ ಸ್ಪರ್ಜನ್ ಏನು ಮಾಡಿದ್ರು,
ಎಲ್ಲೇ ಅವ್ರು ಹೋದ್ರೂ, ಅವ್ರಿಗೆ ಪ್ರಸಂಗ ಮಾಡೋಕ್ಕೆ ಕರೆದ್ರೂ ಅವರು ಒಂದಿನ ಪ್ರಾಕ್ಟೀಸ್ಗೆ ಹೋಗ್ತಾರಂತೆ. ಅಂದರೆ ಆ ಹಾಲ್ ಅವಾಗೆಲ್ಲ ಮೈಕೆಲ್ಲ ಇಲ್ಲ. ಆಗ ಅವ್ರೇನು ಮಾಡ್ತಾರೆ, 4 ಕಡೆ ನಿಂತ್ಕೊಂಡು ಆ ವಾಯ್ಸಲ್ಲಿ ಕಿರ್ಚ್ತಾರೆ. ಕಿರ್ಚುವಾಗ ಅದು ಅಲ್ಲಿ ತನಕ ರೀಚ್ ಆಗುತ್ತಾ ಅಂತ ಅವ್ರು ನೋಡ್ತಾರಂತೆ. ಒಂದ್ಸತಿ ಹಾಗೆ ಅವಾಗ ಏನು ಮಾಡಿದ್ರು, ಖಾಲಿ ಹಾಲಲ್ವಾ, ಹೋಗಿ ಏನು ಮಾಡಿದ್ರು, ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ, ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆಮೇನ್ ಹೇಳಿ, ಯೇಸು ಕ್ರಿಸ್ತನು ಯಜ್ಞಕ್ಕೆ ನೇಮಿಸಿರುವ ಕುರಿ ಅಂತ ಸುಮ್ಮನೆ ನಾ 3 ಕಡೆ ಕಿರ್ಸಿದಂತ. ಒಬ್ಬ ಬಂದ ಅಲ್ಲಿ, ನನ್ನ ಹೃದಯ ಮುಟ್ಟಲ್ಪಡ್ತು. ನಾನು ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದ ಅಲ್ಲಿ, ಮೀಟಿಂಗ್ಗೆ ವೈರ್ ರೆಡಿ ಮಾಡ್ತಿದ್ದ. ನೋಡಿ, ದೇವರ ಹೃದಯವನ್ನು ನೋಡೋ ದೇವರು. ಹಲ್ಲೆಲೂಯಾ. ಒಂದ್ಸತಿ ಇದೇ ಇಲ್ಲಿ ಕೋಣಂ ನಗರದಲ್ಲಿ ಅವಾಗ ದೊಡ್ಡ ಬಾವಿ ಒಂದಿತ್ತು. ಅವಾಗ ನಾವು ಒಂದು ಯೌವನಸ್ಥರಾಗಿದ್ದಾಗ, ಒಂದು 18-20 ವಯಸ್ಸು. ಅವಾಗ ನಾವು ಬಟ್ಟೆ ತೊಗೊಂಡು ಅಲ್ಲಿ ಈಜು ಮಾಡ್ಕೊಂಡು ಬಟ್ಟೆ ಹೋಗಿದ್ವಿ. ಸಡನ್ನಾಗಿ ಅವಾಗ ಯಾರಿಲ್ಲ ಬಾವಿಯಲ್ಲಿ, ದೊಡ್ಡ ಬಾವಿ, ಮೆಟ್ಲಿರೋ ಬಾವಿಲಿ ಸಡನ್ನಾಗಿ ಎಕ್ಕೋ ಚೆನ್ನಾಗಿ ಬೀಸ್ತಾ ಇತ್ತು. ಸರಿ, ಒಂದು ಸುವಾರ್ತೆ ಥರ ಪ್ರಾಕ್ಟೀಸ್ ಮಾಡೋಣ. ಯೇಸು ಸ್ವಾಮಿ ಅಂದರೆ ಯೇಸು ಸ್ವಾಮಿ ಹಂಗೆ ಬರ್ತಾಯಿತ್ತು. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಯೇಸು ಸ್ವಾಮಿ ನಿಮ್ಮನ್ನು ಕರಿತಾ ಇದ್ದಾರೆ, ಹಿಂಗೆ ನಾನು ಹೇಳ್ತಾ ಇದ್ದೀನಿ. ನೋಡಿದ್ರೆ ಒಬ್ಬ ಮೇಲೆ ಕೂತು ಕೇಳ್ಕೊಳ್ತಾ ಇದ್ದ. ಆತ ಯಾರದ ಜೈಲಿಂದ ಬಂದಿದ್ದ. ಅರ್ಥ ಆಗ್ತಿದೆಯಾ? ಮೇಲೆ ಹೋದ್ಮೇಲೆ ನೋಡಿ, ಆ ಹುಡುಗ ಮಾತಾಡಿದೆ. ನಾನು ಆ ಹುಡುಗಿ ಸುವಾರ್ತೆ ಸಾರದೆ. ಯಾರನ್ನ ಯಾವಾಗ ನಮ್ಗೆ 100 ಜನ ಬರಲಿ ಬ್ರದರ್, ನಾವು ಪ್ರಸಂಗ ಮಾಡ್ತಿದ್ವಿ ಬ್ರದರ್. 100 ಅಲ್ಲ, ಒಬ್ಬರೇ 100 ಜನನ. ಯಾಕಂದರೆ ಸಮರಸ್ತ್ರೀ ಒಬ್ಬಳು ಮುಟ್ಟಲ್ಪಟ್ಟು ಹಳ್ಳಿನೇ ಕರ್ಕೊಂಬಂದ್ಲು. ಹಲ್ಲೆಲೂಯಾ. ಯಾರನ್ನ ಯಾವಾಗ ಮುಟ್ತಾರೆ ಹೇಳೋಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಡೈರೆಕ್ಟಾಗಿ ಮನೆಗೆ ಹೋಗಿ ಅಂತ ಹೇಳಲ್ಲ, ಹೋಗಿ ಆ ಬಿಂದಿಗೆ ತೊಗೊಂಡೋಗಿ ಹೋಗ್ತಾವನಿಂದ ಫಾಲೋ ಮಾಡಿ ಅಂತ. ಯಾಕಂದರೆ ಆ ಬಿಂದಿಗೆ ತೊಗೊಂಡೋಗೋನು ಮನೇನ ರೀಚ್ ಮಾಡಿಸ್ತಾನೆ, ನಿಮ್ಮ ಚರ್ಚ್ ಲ್ಯಾಂಡ್ನ ರೀಚ್ ಮಾಡಿಸ್ತಾರೆ. ಹಲ್ಲೆಲೂಯಾ. ಬೆಳಕು ಬಿಸಿಲು ಯೇಸುವಿನ ನಾಮದಲ್ಲಿ. ಆಮೇಲೆ ನೋಡಿ, ಸಾಧಾರಣ ಒಂದು ವಿಶ್ವಾಸಿ ಒಂದು ಅಪಾರ್ಟ್ಮೆಂಟ್ಸ್ ಹೋಗ್ತಿದ್ರು. ಮನೆ ಕೆಲಸ ಮಾಡೋ ನಮ್ಮ ಆ ತಾಯಿ ಯೇಸು ಸ್ವಾಮಿ ಆ ಅಮ್ಮ ಪಾಪ ಕಾಣಿಕೆ ಕೂಡ ಬಂದು 100-20 ರೂಪಾಯಿ ಕೊಡ್ತಿದ್ದ ಅಷ್ಟೇ, ತುಂಬ ಬಡ. ಆದರೆ ಆ ಅಮ್ಮ ಸುವಾರ್ತೆ ಸಾರಿ ಅಪಾರ್ಟ್ಮೆಂಟ್ಸ್ ಆ ಕುಟುಂಬನ ರಕ್ಷೆ ಹೊಂದ್ಬಿಡ್ತು. ಅವ್ರ ಕುಟುಂಬ ಸಭೆಗೆ ಅರ್ಧ ಹಣ ಅವರೇ ಕೊಟ್ಟರು. ಒಂದು ತಾಯಿ ಹೋಗಿ ಯಾರನ್ನ ಕರ್ಕೊಂಬಂದರು. ಅದಕ್ಕೆ ನಾವು ಯಾರನ್ನ ಅಲಕ್ಷ್ಯ ಮಾಡೋಕ್ಕಾಗಲ್ಲ. ಯಾರ ಮುಖಾಂತರ ದೇವ್ರು ಯಾರನ್ನ ಬೇಕಾದ ಕರ್ಕೊಂಬರಲು ಸಾಧ್ಯ. ನಮ್ಮ ಚರ್ಚಿಗೆ ಬರೋದಲ್ಲ ಬರೀ ಬಡ ವಿಶ್ವಾಸಿ ಬ್ರದರ್. ಆ ಬಡ ವಿಶ್ವಾಸಿನ ಯೂಸ್ ಮಾಡ್ತಾರೆ ಬ್ರದರ್. ನೀವು ಬಡ ವಿಶ್ವಾಸಿ ನೋಡಬೇಡಿ, ಐಶ್ವರ್ಯವಾದ ದೇವ ನೋಡಿ ನೀವು ಪ್ರಸಂಗ ಮಾಡಿ. ಆ ಬಡವ್ರನ್ನೇ ಐಶ್ವರ್ಯನ ಕರ್ಕೊಂಡ್ಬರ್ತಾರೆ, ಅಥವಾ ಬಡವರೇ ಐಶ್ವರ್ಯವಂತರು ಆಗ್ಬಿಡ್ಬೋದು. ಆಮೆನ್. ಒಂದ್ಸತಿ ಹೇಳಿದೆ ಅನಿಸ್ತೀನಿ ನಿಮಗೆ, ಈ ಗಾರೆಪಾಳ್ಯದಲ್ಲಿ ಒಂದು ಪಾಸ್ಟ್ರು ಸಾಕ್ಷಿ ಹೇಳಿದ್ರು. ಅವ್ರ ಸಭೆಗೆ ಒಂದಮ್ಮ ಭಿಕ್ಷೆ ಹೋಗ್ತಿತ್ತಂತ. ಭಿಕ್ಷೆ ಎತ್ತವರು ಚರ್ಚಿಗೆ ಹೋಗ್ತಾಯಿದ್ರು. ಆ ಅಮ್ಮ ರೋಡೆಲ್ಲ ಭಿಕ್ಷೆ ಎತ್ತಾಯಿತು. ಏನೋ 2 ವಾರ ಬಂತಂತ. ಒಂದು ಸತಿ ಏನು ಮಾಡ್ತಾ ಅಮ್ಮ ಕಾಣಿಕೆ ಒಂದು ಕವರ್ಲಿ ಕಾಣಿಕೆ ಬರೆದು ಹಾಕಿದೆ. ಆ ಕವರ್ ತೊಗೊಂಡು ಏನು ಮಾಡ್ಬಿಟ್ಟು ಸೈಡ್ ಇಟ್ಬಿಟ್ರಂತ. ಯಾಕಂದರೆ ಭಿಕ್ಷೆ ಎಷ್ಟು ಹಾಕ್ತಾರೆ? 100 ರೂಪಾಯಿ ಹಾಕ್ಬೋದು, ಇಲ್ಲ 10 ರೂಪಾಯಿ, ಎಷ್ಟೋ 50. ಭಿಕ್ಷಕರು ಆ ಅಮ್ಮನ ಬಟ್ಟೆ ಸರಿಯಿಲ್ಲ, ಆ ಅಮ್ಮ ಬಂದಿದೆ ಕೂತಿದೆ, ಕಾಣಿಕೆ ಅಂತ ಪಾಸ್ಟ್ ಕೈ ಕೊಡ್ತಂತೆ. ಅವ್ರು ಏನು ಮಾಡಿದ್ರು, ಅದನ್ನು ಮಾತ್ರ ಸಪ್ರೇಟಾಗಿ ಈ ಕಡೆ ಇಟ್ಕೊಂಡ್ಬಿಟ್ರಂತೆ. ಅದು ಏನಿರಲ್ಲ ಅಂದ್ಬಿಟ್ಟು. ಆಮೇಲೆ ಎಲ್ಲ ನೋಡಿ ನೋಡಿದ್ರೆ ಕರೆಕ್ಟಾಗಿ ಒಂದು 3,000 2,000 ಇತ್ತಂತೆ. ಸರ್ ಲಾಸ್ಟಿಗೆ ಅಮ್ಮ ಏನು ಕೊಟ್ಟಿದ್ದ ನೋಡಿದ್ರೆ 10,000 ರೂಪಾಯಿ ಇತ್ತಂತೆ. ಅವತ್ತು ಮೊಣಕಾಲಾಗಿ ದೇವತೆ ಕೇಳ್ದಂತೆ, ದೇವರೇನು ಕ್ಷಮಿಸಪ್ಪ, ನೀನು ಯಾರನ್ನ ಬೇಕಾದರೂ ಯಾವಾಗ ಬೇಕಾದರೂ ಯಾವ ಅಗತ್ಯಕ್ಕೆ ಎಂಥವ್ರನ್ನ ಬೇಕಾದ್ರೂ ಉಪಯೋಗಿಸಲಿಂದ ಸಾಧ್ಯ. ಯಾಕಂದರೆ ದೇವರ ಸರ್ವಶಕ್ತನು. ನೀವು ನೆನೆಸದ ಮಾರ್ಗದಲ್ಲಿ ಅವರ ಅದ್ಭುತಗಳನ್ನ ಮಾಡಲು ಸಾಧ್ಯ. ಅದಕ್ಕೆ ನಾವು ವಿಶ್ವಾಸವನ್ನು ಕೇಳೋದ್ರ ಮುಖಾಂತರ ನಮಗೆ ಪ್ರೇರೇಪಣೆ ಆಗುವಾಗ, ನಾವು ಇಮ್ಮಿಡಿಯೇಟಾಗಿ ಮಾಡುವಾಗ ಬಾಗಿಲು ತೆರೆಯಲ್ಪಡುತ್ತದೆ ಯೇಸುವಿನ ನಾಮದಲ್ಲಿ. ಅದಕ್ಕೆ ನಾನು ಸಭೆಗೆಲ್ಲ ಹೇಳ್ತಿರ್ತೀನಿ ಅನೇಕ ಸಮಯ, ನಿಮಗೆ ಕೊಡಬೇಕನ್ನೋ ಪ್ರೇರೇಪಣೆ ಆಯ್ತಾ 4 ವಿಶ್ವಾಸ ಕೇಳಕ್ಕೆ ಹೋಗ್ಬೇಡಿ, ಇರೋದನ್ನ ಕೆಡಿಸ್ಬಿಡ್ತಾರೆ. ನಿಮಗೆ ಪ್ರೇರೇಪಣೆ ಆಯ್ತಾ ಒಂದು ಹೂ ತೊಗೊಂಬರ್ಬೇಕು ಅನಿಸ್ತಾ ತೊಗೊಂಬನ್ನಿ. ಯಾಕಂದರೆ ದೇವ್ರು ಹೂ ನೋಡಲ್ಲ, ನಿಮ್ಮ ಹೃದಯ ನೋಡ್ತಾರೆ, ನಿಮ್ಮ ವಿಧೇಯತ್ವ ನೋಡ್ತಾರೆ. ಇಲ್ಲಿ ಏನು ಘಟನೆ ಅಂತಂದರೆ, ಈತ ನೋಡಿ ಇಲ್ಲೊಂದು ದೊಡ್ಡ ಒಂದು ವಿಷಯ ಮಾತ್ರ ತುಂಬ ಆಳೋಗಿ ಟಚ್ ಆಯ್ತು. ಏನಂದರೆ, ದೇವರಿಂದ ನಿಮಗೊಂದು ಮಾತು ಬಂದರೆ ನಿಮಗೆ ನಿಜವಾಗ್ಲೂ ರಿಯಲ್ ರೆಸ್ಟ್ ನಿಮಗೆ ಸಿಗುತ್ತೆ. ನೋಡಿ ಇಲ್ಲಿ ಯೇಸು ಸ್ವಾಮಿಯನ್ನು ಬೈತಾರೆ. ಯಾಕಂದರೆ ಇವರೆಲ್ಲ ಯಾರು? ಸೂಚಕ ಕಾರ್ಯಗಳು ಮಾತ್ರ ನೋಡಿದ್ರೆ ಮಾತ್ರ ನೀವು ನಂಬ್ತೀರಾ? ಆಮೇಲೆ 49, ಸ್ವಾಮಿ ನನ್ನ ಮಗನು ಸಾಯೋದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಡನು. ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಅವನು ಇನ್ನೂ ಕಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು, ಇದು ಹೆಂಗೆ ಸ್ಟೋರಿ ಅಂತಂದರೆ ಕಂಟಿನ್ಯೂಸ್ ಆಗಿ ನೋಡಬೇಡಿ. ಯಾಕಂದರೆ ಇಲ್ಲೊಂದು ವಿಷಯ ಇದೆ ನೋಡಿ.
ನಿನ್ನ ಮಗನು ಬದುಕಿಕೊಂಡು ನಂದನು. ಎಷ್ಟು ಗಂಟೆಗೆ ಅವನ ರೋಗವು ಇಳಿತರವಾಯಿತು ಎಂದು ಅವರನ್ನು ಕೇಳಿದಾಗ ಅವರು, ನಿನ್ನೆ ಮಧ್ಯಾಹ್ನ, ಅಂದರೆ ಒಂದು ದಿನ ಆಗಿದೆ. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕಫೆರ್ನೌಮಿಗೂ ಗಲಿಲಾಯಕ್ಕೂ ಇವತ್ತು ಈಗ ಹೋದರೆ ಇಲ್ಲಿಂದ ಎಲ್ಲಿ ಅಂತಂದರೆ ಮೆಜೆಸ್ಟಿಕ್ ತನಕ ಆರಾಮಾಗಿ ಹೋಗ್ಬಿಡ್ಬೋದಂತೆ. ಆದರೆ ಈತನು ಆ ಮಾತನ್ನು ಕೇಳಿ ಅವತ್ತು ರಾತ್ರಿ ರೆಸ್ಟ್ ತೊಗೊಂಡು ಹೋಗಿದ್ದಾನೆ. ಬೆಳಗ್ಗೆ ಬಿಸ್ತೆ ಬೆಳಗ್ಗೆ, ಯಾಕಂದ್ರೆ ದೇವ್ರ ಮಾತು ಏನಿದೆ, ದೇವ್ರ ಮಾತು ಏನಿದೆ, ಯೇಸು ಸ್ವಾಮಿ ನಿನ್ನ ಮಗನು ಬದುಕುವನು ಅಂತ ಹೇಳುವಾಗ ಆ ಮಾತು ಕೇಳಿದಾಗಲೇ ಅವನಿಗೆ ರೆಸ್ಟ್ ಬಂತು. ಯಾವಾಗ ದೇವರ ಶಬ್ದ ನೀವು ಕೇಳ್ತಿರೋ ನಿಮಗೆ ಅದು ಕಳವಳ ಉಂಟು ಮಾಡಲ್ಲ, ನಿಮಗೆ ರೆಸ್ಟನ್ನು ತರುತ್ತದೆ. ಅದಕ್ಕೆ ಅವಸರವಾಗಿ ನನ್ನ ಮಗ ಸತ್ತೋಗ್ಬಿಡ್ತಾನೋ ನೋಡೇ ಬೇಡ ಅಂತ ಅವನು ಹಂಗೆ ಓಡಲಿಲ್ಲ. ಅವನು ಬಂದಿದ್ದ ಅವಸರ, ಅದು ಹೋಗಿದ್ದು ರೆಸ್ಟಲ್ಲಿ. ಅದಕ್ಕೆ ಅವಸರವಾಗಿ ಬನ್ನಿ, ರೆಸ್ಟಲ್ಲಿ ಓಡಿ. ಆಮೆನ್. ಅವಸರವಾಗಿ ಓಡಿ ಬರಬೇಕು. ಇಲ್ಲಿ ಶಾಂತವಾಗಿ ಬಂದು ಅವಸರ ಓಡಬಾರ್ದು. ಅವಸರವಾಗಿ ದೇವರ ಆಲಿಗೆ ಓಡಿ ಬನ್ನಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಮಾತು ನಿಮ್ಮ ಆತ್ಮಕ್ಕೆ ಒಂದು ಸಮಾಧಾನ ತರುತ್ತದೆ. ಅದಕ್ಕೆ ಕೇಳಿದವನು ಯಾವಾಗ ಅಂತ, ಅಂದರೆ ನಿನ್ನೆ ಮಧ್ಯಾಹ್ನ ಅಂತಂದ್ರೆ ಆಲ್ರೆಡಿ ಒಂದು ನೈಟ್ ಹೋಗಿದೆ ಅಲ್ಲಿ. ಇಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಯೇಸು ಸ್ವಾಮಿ ಯಾವುದನ್ನು ಭಾಳ ಇಷ್ಟಪಡ್ತಾರೆ ಗೊತ್ತಾ? ನೀವು ದೇವರ ವಾಕ್ಯ ನಂಬಿ ದೇವ್ರನ್ನ ಆರಾಧಿಸ್ತಾರೆ ನೋಡಿ, ಅದನ್ನು ದೇವರು ಬಹಳ ಇಷ್ಟಪಡ್ತಾರೆ. ನೀವು ಒಂದು ನಿಮಿಷ ಆಗಿ 10ನೇ ಅಧ್ಯಾಯಕ್ಕೆ ಬನ್ನಿ, ಯಾಕಂದ್ರೆ ತೋರಿಸ್ಬಿಟ್ಟು ನಾನು ಮುಗಿಸ್ತೇನೆ. ಯೋಹಾನ 10ನೇ ಅಧ್ಯಾಯಕ್ಕೆ ಬನ್ನಿ. 10ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ ಓದ ನೋಡಿ. 31 ಓದಿ. 31. ಯಹೂದ್ಯರು ಆತನನ್ನು ಒಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲನ್ನು ತೆಗೆದುಕೊಂಡು ಬರಲು. ನೋಡಿ ಈ ಜನ ಎಂಥ ಜನ, ತಿರುಗಿ ಕಲ್ಲು ತಗೊಂಡು ಬರ್ತಾ ಇದ್ದಾರೆ. ಯಾರು ಇವರಲ್ಲ? 12:32 ನೋಡಿ. ತಂದೆ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದನು, ಅವುಗಳಲ್ಲಿ ಯಾವ ಕ್ರಿಯೆ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸಿತೀರಿ? ಯಾವ ದೆಸೆಯಿಂದಪ್ಪ ನನ್ನ ಮೇಲೆ ಕಲ್ಲೆಸಿತಾ ಇದ್ದೀರಾ? ಎಷ್ಟು ಅದ್ಭುತಗಳನ್ನು ತೋರಿಸ್ನಲ್ವಾ, ಎಷ್ಟು ಮಿರಾಕಲ್ ನೀವು ನೋಡಿದ್ರಲ್ವಾ, ಯಾವ ದೆಸೆಯಿಂದ? ಹಲ್ಲೆಲೂಯಾ. 38 ನೋಡಿ. 37. ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತನ್ನು ನಂಬಬೇಡಿರಿ, ಮಾಡಿದರೆ ನನ್ನ ಮಾತನ್ನು ನಂಬದೇ ಇದ್ದರೂ ಆ ಕ್ರಿಯೆಗಳ ಸಾಕ್ಷ್ಯನಾದರೂ ನಂಬಿರಿ. ಸ್ವಾಮಿ ಒತ್ತಾಯ ಮಾಡಿ ಹೇಳ್ತಿದ್ದಾರೆ, ನನ್ನ ಮಾತಂತೂ ನೀವು ನಂಬಲಿಲ್ಲ, ಅಟ್ಲೀಸ್ಟ್ ನನ್ನ ಕ್ರಿಯೆಗಳಾದರೂ ನಂಬಿರಿ. ಆದರೆ ಜನ ಹೇಗಿದ್ದಾರೆ? ಕಠಿಣವಾಗಿದ್ದಾರೆ. 39 ನೋಡಿ. ಅವರು ತಿರುಗಿ ಆತನನ್ನು ನೋಡಿದ್ರ, ಏನಾಗಿಲ್ಲ ಇವರು. ಅದಕ್ಕೆ ಮಿರಾಕಲ್ ಆದವರು, ಮಿರಾಕಲ್ ಆಗಿಬಿಟ್ರೆ ನಮ್ಮೂರಲ್ಲಿ ಬ್ರದರ್ ಇವ್ರಿಗೆ ಮಾತ್ರ ಅದ್ಭುತ ಆಗ್ಬಿಟ್ರೆ ನಮ್ಮ ಊರೇ ಬಂದ್ಬಿಡ್ತಾರೆ. ಊರು ಬರಲ್ಲ, ಯಾರು ಅವರು ಬರಲ್ಲ. ಇದೆಲ್ಲ ಸುಳ್ಳು. ನಾವು ಅಂದ್ಕೊಳ್ತೀವಲ್ಲ, ಇವ್ರಿಗೆ ಮಾತ್ರ ಈ ಮನೇಲಿ ಬ್ರದರ್ ಇವ್ರಿಗೆ ಈ ಕಾಯಿಲೆ ಬಂದ್ಬಿಟ್ಟಿದೆ, ಇವ್ರು ಮಾತ್ರ ಸೋಕಾಗ್ಬಿಟ್ರೆ ಫುಲ್ ಫ್ಯಾಮಿಲಿ ಬಂದ್ಬಿಡ್ತಾರೆ ಬ್ರದರ್. ಸುಳ್ಳು ಬ್ರದರ್, ಬರಲ್ಲ ಬ್ರದರ್. ರಕ್ಷಣೆ ಯೆಹೋವನಿಂದಲೇ. ಹಲ್ಲೆಲೂಯಾ. ರಕ್ಷಣೆ ಯಾರಿಂದ? ಇಲ್ಲಿ ನೋಡಿ. ಆಮೇಲೆ ಯೇಸು ಸ್ವಾಮಿ ಏನು ಮಾಡಿದ್ರು? 40ನೇ ವಾಕ್ಯ. ಆಮೇಲೆ ಆತನು ಯೋರ್ದಾನ್ ಹೊಳೆ ಆಚೆ ಯೋಹಾನನು ಮೊದಲು ಸ್ನಾನ ಮಾಡಿಸ್ತಿದ್ದ ಸ್ಥಳಕ್ಕೆ ತಿರುಗಿ ಹೋಗಿ ಅಲ್ಲಿ ಇದ್ದನು. ಈಗ ನೋಡಿ, ತುಂಬ ಮುಖ್ಯವಾದ ವಿಷಯ. 41. ಅನೇಕರು ಆತನ ಬಳಿಗೆ ಬಂದು, ಯೋಹಾನನು ಒಂದು ಸೂಚ್ಯ ಕಾರ್ಯ ಮಾಡಲಿಲ್ಲ, ಆದರೆ ಈತನು ವಿಷಯವಾಗಿ ಯೋಹಾನು ಹೇಳಿದನೆಲ್ಲ ನಿಜವಾಗಿತ್ತು ಎಂದು ಮಾತಾಡುತ್ತಿದ್ದರು. ಅಲ್ಲಿ ಅನೇಕರು ಮಾತಾಡಿದ್ದನ್ನು ನಂಬಿದರು. ಸೂಚ್ಯಕಾರಿ ನೋಡಿ ನಂಬೋದಕ್ಕಿಂತ ಮಾತುಗಳನ್ನು ನಂಬೋದನ್ನು ದೇವರು ಇಷ್ಟಪಡ್ತಾರೆ. ಯಾಕೆ ಆ ಗೃಹಸ್ಥನ ದೇವರು ಸ್ವಸ್ಥ ಮಾಡೋದು? ಇಲ್ಲಿ ಏನು ನೋಡಿದ್ರು ಗೊತ್ತಾ? ದೇವರು ಅವನ ನಂಬಿಕೆನ ನೋಡಿದ್ರು. ಇಲ್ಲಿ ಅವ್ರು ಕ್ರಿಯೆ ಮಾಡಿಲ್ಲ. ನಿನ್ನ ಮಗನು ಬದುಕುತ್ತಾನೆ, ಹೋಗು ಅಂದರು. ಈಗ ಆ ಮಾತನ್ನೇನು ಮಾಡಿದನು? ನಂಬಿದನು. ಅದಕ್ಕೆ ನೀವು ಒಂದು ಸಂದೇಶ ನೀವು ಕೇಳ್ತಾ ಇದ್ದೀರಾ, ಕ್ರಿಯೆಗಳು ನೋಡಿಲ್ಲ, ಬ್ಲೈಂಡಾಗಿ ನಂಬೋದನ್ನು ಕಲೀರಿ. ಅದು ಮಹಿಮೆಯಾಗಿ ಕಾರ್ಯ ಮಾಡುತ್ತದೆ. ಯಾವುದೋ ಒಂದು ನೋಡಿ ಅವ್ರು ಮಾಡಿದ್ರು ನಮಗೂ ಆಗುತ್ತೆ ಅಂತ ನೀವು ಮಾಡೋದೇ ಆದರೆ ಅದು ನಿಶ್ಚಯವಾಗಿ ಕೆಲಸ ಮಾಡಲ್ಲ. ನೀವು ವಾಕ್ಯ ಓದುವಾಗ ನೀವು ಅದನ್ನು ನಂಬಿ ನೀವು ಅದನ್ನು ಮಾಡೋದಾದರೆ ನಿಶ್ಚಯವಾಗಿ 100 ಕೆಲಸ ಮಾಡುತ್ತದೆ. ಹಲ್ಲೆಲೂಯಾ. ಯಜಮಾನ ಬೆಳಕು ಬೀಸ್ತಾನೆ ಗೊತ್ತಿಲ್ಲ.
ಆಮೆನ್. ಅದಕ್ಕೆ ನೀವು ದೇವರ ಆಲಯಕ್ಕೆ ಬರುವಾಗ, ದೇವರು ಕೊಡುವಾಗ ಕೂಡ, ದೇವರೇ ನಿನ್ನ ವಾಕ್ಯವನ್ನು ನಂಬಿ ಬಿತ್ತನೆ ಮಾಡ್ತೇನೆ, ನಿನ್ನ ವಾಕ್ಯವನ್ನು ನಂಬಿ ನಾನು ಕೊಡ್ತೇನೆ. ಅದಕ್ಕೆ ಅನೇಕರು ಜೀವನದಲ್ಲಿ ಕೂಡ ಯಾಕೆ ದಶಮಭಾಗಗಳು, ಕಾಣಿಕೆಗಳು, ಆಲಯಕ್ಕೆ ಬರೋದೆಲ್ಲ ಯಾಕೆ ಆಶೀರ್ವಾದ ಆಗಿಲ್ಲ ಅಂತಂದರೆ, ಅನೇಕರು ಸಭೆಗೆ ಬರೋದೇ ಪಾಸ್ಟ್ರಿಗೋಸ್ಕರ, ಪಾಸ್ಟ್ರ್ ಬೇಜಾರು ಮಾಡ್ಕೋತಾರೆ ಬ್ರದರ್, ಅದಕ್ಕೆ ಅವ್ರ ಜೀವನದ ಉದ್ಧಾರ ಆಗಲ್ಲ. ಅನೇಕರು ಆಮೇನ್ ಯಾಕೆ ದಶಮಭಾಗ ಕೊಡ್ತಾರೆ ಅಂತಂದರೆ, ಪಾಸ್ಟ್ರು ಕೇಳಿಬಿಡ್ತಾರೆ. ಆಮೇನ್. ಹಾಗಾದರೆ ಯಾರಿಗೋಸ್ಕರ ಕೊಡ್ತಾ ಇದ್ದೀರಾ? ಯಾರಿಗೋಸ್ಕರ? ನಮ್ಮದು ಬಡ ಚರ್ಚು, ಹಳ್ಳಿ ಚರ್ಚು, ನೀವೆಲ್ಲ ಸಿಟಿ ಚರ್ಚು, ಅದಕ್ಕೆ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ. ಎಷ್ಟೋ ಸ್ಟೋರಿ ನಾವು ಕೇಳ್ಬೋದು. ಅದಕ್ಕೆ ನಾವು ಹಳ್ಳಿ ಸಭೆಗೆ ಸಪೋರ್ಟ್ ಮಾಡೋಣ ಅಂತಿದ್ದೀವಿ ಬ್ರದರ್. ನಾನು ಹೇಳಿದೆ, ಊಟ ಎಲ್ಲಿ ಮಾಡಿದ್ದೀರಾ? ಅದಕ್ಕೆ ನಮ್ಮ ಸಭೆಗೆ ಹಿಂದಿ ಜಾಸ್ತಿ ಬರ್ತಾರಲ್ಲ, ಅವ್ರ ಗುಣಲ್ಲ ಹಾಗೇನೆ. ಇಲ್ಲಿ ಎಲ್ಲ ಊರಿಗೆ ಏನು ಮಾಡ್ತಾರೆ, ದಶಮ ಕಳಿಸ್ತಿರ್ತಾರೆ. ನಾನು ಹೇಳಿದೆ, ಊಟ ಎಲ್ಲಿ ಮಾಡ್ದ, ಇಲ್ಲಿಗೆ ಪೇ ಮಾಡು. ಆಮೇಲೆ ಅಲ್ಲೂ ಪೇ ಮಾಡೋ ಶಕ್ತಿ ಇದ್ದರೆ ಅಲ್ಲೂ ಪೇ ಮಾಡು. ಅರ್ಥ ಆಗಿಲ್ವಾ? ಸೇವೆನ ನೀವು ಸಪೋರ್ಟ್ ಮಾಡೋಕ್ಕಾಗಲ್ಲ, ಸೇವೆ ಸಪೋರ್ಟ್ ಮಾಡೋದು ದೇವರು. ಅದಕ್ಕೆ ಅನೇಕ ಸೇವಕರು ಹೇಳ್ತಾರೆ, ನಾವು ವಿಶ್ವಾಸದ ಸೇವೆ ಮಾಡ್ತಾ ಇದ್ದೀವಿ. ವಿಶ್ವಾಸ ಸೇವೆ ಎರಡೂ ಒಂದಾಗಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸ ಎಲ್ಲರೂ ಮಾಡಬೇಕು, ಸೇವೆ ಅವ್ರು ಕರೆದ್ರೆ ಮಾತ್ರ ಮಾಡಬೇಕು. ಎಲ್ಲ ಎದ್ದು ನಿಂತ್ಕೊಳ್ಳೋಣ ಯೇಸುವಿನ ನಾಮದಲ್ಲಿ. ಹಾಗಾದರೆ ಎಷ್ಟೋ ಮಾತುಗಳಲ್ಲಿ ಯಾವುದಾದ್ರೂ ಒಂದು ಮಾತು ನಿಮಗೆ ಟಚ್ ಆಗಿರುತ್ತೆ ನಾನು ನಂಬ್ತೇನೆ. ಯಾವ ಟಚ್ ಆಗಿದೆ ಹೇಗೆ ಪಾಸ್ಟರ್ನ ಗೊತ್ತಾಗುತ್ತೆ? ಸ್ವಲ್ಪ ಕಣ್ಗಳನ್ನ ಮುಚ್ಚಿ ಹಾಗೆಯೇ ಸ್ವಲ್ಪ ಧ್ಯಾನ ಮಾಡಿ ನಿಮ್ಮ ಆತ್ಮಕ್ಕೆ ದೇವರು ನಿಶ್ಚಯವಾಗಿ ಏನೋ ಒಂದು ಮಾತು ಮಾತಾಡಿರ್ತಾರೆ, ಏನೋ ಒಂದು ಪ್ರೇರೇಪಣೆ ಕೊಟ್ಟಿರ್ತಾರೆ. ಆ ಪ್ರೇರೇಪಣೆ ಕೇಳಿದ ತಕ್ಷಣವೇ ಯಾಕೋಬ್ ಹೇಳ್ತಾರೆ, ನೀವು ಬರೀ ಕೇಳೋರಾಗಿರದೆ ಅದನ್ನು ಮಾಡೋರಾಗಿರಿ. ಯಾವಾಗ ನಾವು ಅದನ್ನು ಮಾಡೋರಾಗಿರ್ತೇವೋ, ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು. ಯಾಕಂದ್ರೆ ಇದುವರೆಗೂ ಅಂತ ಅದ್ಭುತ ಎಲ್ಲೂ ನೋಡಲಿಲ್ಲ, ಎರಡನೇ ಸೂಚಕ ಕಾರ್ಯ. ಆದ್ರೆ ಅವನು ಬ್ಲೈಂಡಾಗಿ ಅದನ್ನು ನಂಬಿದನು. ತಂದೆಯೇ ನಿಮಗೆ ವಂದನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ದಿನ ನಿಮ್ಮ ಈ ವಾಕ್ಯಗಳು ನಿಮ್ಮ ಆತ್ಮಕ್ಕೆ ಇದು ನಿಜವಾಗಿಯೂ ದೇವರಿಂದ ಬಂದ ಮಾತುಗಳಾಗಿದ್ದರೆ ನಿಮ್ಮ ಆತ್ಮಗಳಿಗೆ ಅದು ರೆಸ್ಟನ್ನು ಕೊಡುತ್ತದೆ, ಸಮಾಧಾನವನ್ನು ಕೊಡುತ್ತದೆ. ಅದು ಎಷ್ಟೇ ಇಕ್ಕಟ್ಟು ಹೋರಾಟಗಳಾಗಿದ್ರು ಕೂಡ ಅದರ ಮಧ್ಯದಲ್ಲಿ ದೇವರು ಮಾತಾಡುವ ದೇವರು. ಕೀರ್ತನೆ 85:6 ಹೇಳುತ್ತದೆ, ದ ಗಾಡ್ ಹೂ ಸ್ಪೀಕ್ಸ್ ಪೀಸ್ ಅಂತೆ. ದೇವರು ಇಕ್ಕಟ್ಟುಗಳ ಸಮಯಗಳಲ್ಲಿ ಸಮಾಧಾನ ಮಾತಾಡುವ ದೇವರಾಗಿದ್ದಾರೆ. ತಂದೆಯೇ ನಿಮಗೆ ವಂದನೆ ರಾಂಚ. ಆದ್ದರಿಂದ ವಿಶ್ವಾಸಗಳು ಬರೀ ಅದ್ಭುತ ಅಂತ ಓಡ್ತಾ ಇರಬೇಡಿ. ವಾಕ್ಯದ ಬಳಿಗೆ ಬನ್ನಿ, ವಾಕ್ಯದ ದಾಹಗಳು ಹೆಚ್ಚಾಗಲಿ, ವಾಕ್ಯದ ಮೇಲೆ ಆಸಕ್ತಿಗಳು ಹೆಚ್ಚಾಗಲಿ, ವಾಕ್ಯವನ್ನು ಘನಪಡಿಸುವ ವ್ಯಕ್ತಿಗಳಾಗಿ ಮಾರ್ಪಡಿ ಯೇಸುವಿನ ನಾಮದಲ್ಲಿ. ಎಲ್ಲರೂ ಕರ್ತನಿಗೆ ಸಮರ್ಪಿಸೋಣವಾ? ಇದೊಂಥರ ಆಮೇನ್ ಸ್ಪೀಡ್ ಜಗತ್ತಾಗಿದೆ, ಎಲ್ಲ ರೆಡಿಮೇಡ್. ವಾಕ್ಯಕ್ಕೆ ಕೂತ್ಕೊಳ್ಳೋ ಸಮಯ ಇಲ್ಲ ಇವತ್ತು ಅನೇಕರಿಗೆ. ತಂದೆಯೇ ನಿಮಗೆ ವಂದನೆ. ವಾಕ್ಯದಲ್ಲಿ ಜೀವ ಉಂಟು. ಅವರಷ್ಟು ಅದ್ಭುತಗಳು, ಅಷ್ಟು ಸೂಚಕ ಕಾರ್ಯ ಮಾಡಿದ್ರು ಕೂಡ ಮತ್ತೆ ಕಲ್ ತೆಗೆದ್ರು. ಅದಕ್ಕೆ ಇವತ್ತು ಅನೇಕ ವಿಶ್ವಾಸ ಜೀವನದಲ್ಲಿ ಎಷ್ಟೋ ಜನಕ್ಕೆ ಕಾಯಿಲೆಗಳು ವಾಸಿ ಆದರು, ಎಷ್ಟೋ ಜನಕ್ಕೆ ಆಮೇಲೆ ಎಷ್ಟೋ ಅದ್ಭುತ ನಡೆದ್ರು ಕೂಡ ಯಾಕೆ ತಿರುಗಿ ಗುಣಗುಡ್ತಾರೆ? ಕಾರಣ ಅಂತಂದರೆ ಅವ್ರ ಅದ್ಭುತಗಳು ನಂಬಿದ್ದಾರೆ. ಅದಕ್ಕೆ ಮತಗಳು ಇವತ್ತು ಅನೇಕರನ್ನ ಟೆಂಪ್ರವರಿ ಸೊಲ್ಯೂಷನ್ ಕೊಡ್ತಾ ಇದೆ. ಆದರೆ ಸತ್ಯವು ಟೆಂಪ್ರವರಿ ಅಲ್ಲ, ಅದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತದೆ. ವಾಕ್ಯವನ್ನು ಕಳುಹಿಸಿ ದೇವರು ಪರ್ಮನೆಂಟ್ ಆದ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಯಾವಾಗ ವಿಶ್ವಾಸಿಗಳು ವಾಕ್ಯದ ಕಡೆಗೆ ತಿರುಗಿಕೊಳ್ತೀವೋ, ವಾಕ್ಯವು ನಮಗೆ ಪರ್ಮನೆಂಟ್ ಆದ ಬಿಡುಗಡೆನ ಅದು ಕೊಡುವಂಥದ್ದಾಗಿದೆ ಯೇಸುವಿನ ನಾಮದಲ್ಲಿ. ಎಷ್ಟು ಜನ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ತೀರಾ? ತಂದೆಯೇ ನಿಮಗೆ ವಂದನೆ. ವಾಕ್ಯ ಯಾಕೆ ಬರ್ತಾ ಇದೆ ಗೊತ್ತಾ? ನನ್ನನ್ನು ಹಾಗೂ ನಿಮ್ಮನ್ನು ರೂಪಿಸಿ ಪರ್ಮನೆಂಟ್ ಆದ ಆಶೀರ್ವಾದಗಳನ್ನು ದೇವರು ಕರೆತರುವುದಕ್ಕಾಗಿ. ತಂದೆಯೇ ನಿಮಗೆ ವಂದನೆ ಸ್ವಾಮಿ. ನನ್ನನ್ನು ಹಾಗೂ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಯೇಸುವಿನ ನಾಮದಲ್ಲಿ ಒಂದೊಂದು ವಿಶ್ವಾಸಿಗಳ ಮೇಲೆ ಸ್ತುತಿ, ಆರಾಧನೆ, ಅಭಿಷೇಕ ಇಳಿಯಲಿ. ಮನೆಯಲ್ಲಿ ಗುಣಗುಡುವ ಶಬ್ದಗಳು ಕಡಿಮೆ ಆಗಲಿ, ಮನೆಗಳಲ್ಲಿ ಜಗಳಗಳು ಕಡಿಮೆ ಆಗಲಿ. ಒಂದೊಂದು ಮನೆ ಸ್ತುತಿ ಆರಾಧನೆ ಮನೆಗಳಾಗಿ ಮಾರ್ಪಡಲಿ. ಯೇಸುವಿನ ನಾಮದಲ್ಲಿ ಸೇವಕನಾಗಿ ನನಗೆ ಕೊಟ್ಟ ಅಧಿಕಾರದ ಮೇರೆಗೆ ನೀತಿವಂತನ ಮನೆ ಆಶೀರ್ವದಿಸಲ್ಪಟ್ಟಿರುತ್ತದೆ. ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯ ಇರುತ್ತದೆ ಯೇಸುವಿನ ನಾಮದಲ್ಲಿ. ಎಲ್ಲ ದರಿದ್ರದ ಮುಖಗಳನ್ನು ಮುರಿತೇನೆ ಯೇಸುವಿನ ನಾಮದಲ್ಲಿ. ಒಂದೊಂದು ಮನೆ ಲವಲವಿಕೆ ಮನೆಗಳು ಮಾರ್ಪಡಲಿ. ಒಂದೊಂದು ಮನೆಗಳು ಆನಂದ ಮನೆಗಳಾಗಿ ಮಾರ್ಪಡಲಿ. ಕರ್ತನೇ ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿಮ್ಮ ವಿಶ್ವವಾದ ಒಂದು ಪ್ರಕಟಣೆ ಉಂಟಾಗಲಿ. ನಿಮ್ಮ ನಾಮ ಮಹಿಮೆಗಾಗಿ ಜೀವಿಸಲಿ ಸ್ವಾಮಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆಯಾದ ಆಮೆನ್.